ಶ್ರೀಗುರುಭ್ಯೋ ನಮಃ ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಗೋ ರಸಿಕಾ ಭುವಿ ಭಾವುಕಾಃ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ. ದ್ವೈಪಾಯನೋ ವಿರಹಕಾತರಾಜುಗಾವಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಪಠೇತ್ ಶೃಣೋತಿ ಯೋ ಭಕ್ತ್ಯಾ ಗೋಸಹಸ್ರಫಲಂ ಲಭೇತ್. ವಾಣಿತೆ ಕರವಾಣ್ಯಂಬ ಚರಣೋ ಹೃದಯ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾ ಶ್ರೀಮದಾಚಾರ್ಯ ಭಾವಗ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ. ಶ್ರೀ ಗುರುಭ್ಯೋ ನಮಃ. ಪರಮ ಪವಿತ್ರವಾದ ಗಂಗಾ ನದಿ ತೀರದಲ್ಲಿ ಶುಕ ಮಹರ್ಷಿಗಳು ಪರೀಕ್ಷಿದ್ರಾಜನಿಗೋಸ್ಕರವಾಗಿ ಪ್ರಾಯಶ್ಚಿತ್ತಗಳಲ್ಲೇ ಶ್ರೇಷ್ಠವಾದ ಪ್ರಾಯಶ್ಚಿತ್ತ ಶ್ರೀಮದ್ ಭಾಗವತದ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಉಪದೇಶವನ್ನು ಮಾಡುವ ಸಂದರ್ಭದಲ್ಲಿ ಭಗವಂತನ ಗುಣಗಾನವೇ ಮುಖ್ಯವಾದ ಜೀವನದ ಧ್ಯೇಯವಾಗಿರಬೇಕು. ವಿಷ್ಣೋ ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ ಎಂಬುದಾಗಿ ಭಗವಂತನ ಗುಣಗಾನವನ್ನು ಮಾಡಲಿಕ್ಕೋಸ್ಕರವಾಗಿ ಆ ಗುಣಗಳಲ್ಲಿ ಸರಿಯಾದ ಜ್ಞಾನವನ್ನು ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ಶುಕಾಚಾರ್ಯರ ಬಳಿಯಲ್ಲಿ ಪರೀಕ್ಷಿದ್ರಾಜ ಪ್ರಶ್ನೆ ಮಾಡಿದ್ದಾನೆ. ಎಲ್ಲರಲ್ಲೂ ದೇವರಿದ್ದಾನೆ, ಎಲ್ಲವೂ ದೇವರಿಂದಲೇ ನಡೆಯುತ್ತೆ ಎನ್ನುವ ಜ್ಞಾನ, ಮಾನಾಪಮಾನಗಳೆಲ್ಲವೂ ಭಗವದ್ ಅಧೀನ ಎನ್ನುವ ಜ್ಞಾನ ನಮಗಾಗಬೇಕು ಎನ್ನುವುದನ್ನು ತಿಳಿಯಬೇಕು. ಈ ಜ್ಞಾನವನ್ನು ಎಂಬುದಕ್ಕೋಸ್ಕರವಾಗಿ ಮುಖ್ಯವಾಗಿ ಈ ವಿಚಾರವನ್ನು ಹೇಳ್ತಾ ಇದ್ದಾರೆ. ಬಹಳ ಸುಂದರವಾದ ಪ್ರಮೇಯಗಳನ್ನು ಹೇಳ್ತಾ ಇದ್ದಾರೆ. ಶಿಶುಪಾಲನ ವಧೆಯನ್ನು ಭಗವಂತ ಮಾಡಿದ್ದಾನೆ ರಾಜಸೂಯ ಯಾಗದ ಅಗ್ರಪೂಜೆಯ ಸಂದರ್ಭದಲ್ಲಿ. ಆಗ ಅದನ್ನು ನೋಡಿದ ಧರ್ಮರಾಜ ಪ್ರಶ್ನೆ ಮಾಡಿದ್ದಾನೆ, ಎಂತಹ ಭಕ್ತರಿಗೂ ಕೂಡ ಅಂತ್ಯಕಾಲದಲ್ಲಿ ಭಗವಂತನ ದರ್ಶನ, ಪರಮಾತ್ಮನಲ್ಲಿ ಸಾಯುಜ್ಯ ಮೋಕ್ಷವನ್ನು ಪಡೆಯುವುದು ದುರ್ಲಭೈಕಾಂತಿನಾಮಪಿ ಅಂತಂದಿದ್ದಾನೆ. ಅಂತಹ ಭಗವಂತನ ಬಗ್ಗೆ ಸರಿಯಾದ ಮಾಹಿತಿಯನ್ನು ತಿಳಿಸಲಿಕ್ಕೋಸ್ಕರವಾಗಿ ಶುಕಾಚಾರ್ಯರು ಪ್ರಾರಂಭ ಮಾಡಿದ್ದಾರೆ. ನಾರದರು ಧರ್ಮರಾಜನಿಗೆ ಉತ್ತರ ಕೊಟ್ಟಿದ್ದನ್ನು ಶುಕರು ಪರೀಕ್ಷಿದ್ರಾಜನಿಗೆ ನಿರೂಪಣೆ ಮಾಡ್ತಾ ಇದ್ದಾರೆ. ನಿಂದನಸ್ತವ ಸತ್ಕಾರ ನೆಕ್ಕಾರಾರ್ಥಂ ಕಲೇವರಂ ಪ್ರಧಾನ ಪರಯೋ ರಾಜನ್ ಅವಿವೇಕೇನ ಕಲ್ಪಿತಂ. ಒಬ್ಬರು ನಿಂದನೆ ಮಾಡೋದು, ಪ್ರಶಂಸಾ ಮಾಡೋದು, ಉಪಚಾರ ಮಾಡೋದು, ಅಪಚಾರ ಮಾಡೋದು, ಇದರ ಸುಖ ದುಃಖಗಳ ಅನುಭವಕ್ಕೆ ಕಾರಣ ಆಗೋದೇ ನಮ್ಮ ಶರೀರ. ಜೀವ, ಪರಮಾತ್ಮ, ಪ್ರಕೃತಿ, ಪುರುಷರ ಬಗ್ಗೆ ಸರಿಯಾದ ವಿವೇಕ ಇಲ್ಲದೇ ಇರೋದರಿಂದಲೇ ಸುಖ ದುಃಖಗಳು ನಮಗಾಗತ್ತೆ ಧರ್ಮರಾಜ. ಆದ್ದರಿಂದ ಅಪಚಾರ ಮಾಡಿದಾಗ ದುಃಖ ಆಗಲಿಕ್ಕೆ ಕಾರಣ ದೇಹ ನಮ್ಮದು ಎಂಬತಕ್ಕಂಥ ಅಜ್ಞಾನದಿಂದ ಆಗತ್ತೆ. ಅದು ಭಗವಂತನಿಗಿಲ್ಲ. ಆದ್ದರಿಂದ ಭಗವಂತನಿಗೆ ಈ ರೀತಿಯಾಗಿರುವಂತಹ ದೇಹಾಭಿಮಾನ ಇಲ್ಲ. ಅದಕ್ಕೋಸ್ಕರವಾಗಿ ಅದನ್ನು ಹೇಳ್ತಾ ಇದ್ದಾರೆ. ಎನ್ನಿಬಂಧೋಭಿಮಾನೋಯಂ ತದ್ವಧಾತ್ ಪ್ರಾಣಿನಾಂ ವದಃ ತಥಾನದೇಸ್ಯ ಕೈವಲ್ಯಾದಭಿಮಾನೋ ಖಿಲಾತ್ಮನಃ ಪರಸ್ಯೇದಮಕರ್ತುರ್ಹಿ ಹಿಂಸಾ ಕೇನಾಸ್ಯ ಕಲ್ಪತೆ. ಪರಮಾತ್ಮನಿಗೆ ಜೀವರಿಗಿರುವಂತೆ ದೇಹಾಭಿಮಾನವಿಲ್ಲವಾದ್ದರಿಂದ ಶಿಶುಪಾಲ ಎಷ್ಟೇ ಬೈದರೂ ಪರಮಾತ್ಮನಿಗೆ ನೋವಾಗಲಿಲ್ಲ, ಕೋಪವೂ ಬರಲಿಲ್ಲ. ನಿಂದನೆಯಿಂದ ನೋವಾಗೋದಾಗಿದ್ದರೆ ಸರ್ವಶಕ್ತನಾದ ಎಲ್ಲರನ್ನೂ ನೇಮನ ಮಾಡುವ ಭಗವಂತ ಯಾರಿಂದಲೂ ಕೂಡ ನಿಂದೆಯನ್ನು ಮಾಡಿಸಿಕೊಳ್ತಾ ಇರಲಿಲ್ಲ. ಹಾಗಾದರೆ ವೇನ ನಿಂದ ಮಾಡಿದಾಗ ಪರಮಾತ್ಮನಿಗೆ ಯಾಕೆ ಕೋಪ ಬಂತು? ಯಾಕೆ ವೇನ ಸತ್ತ ಬ್ರಾಹ್ಮಣರ ಹುಂಕಾರದಿಂದ
ಅಂದರೆ ಇಷ್ಟು ಉತ್ತರವನ್ನು ಕೊಡ್ತಾ ಇದ್ದಾರೆ. ದೇವರಿಗೆ ನಿಂದೆಯಿಂದ ಕೋಪ ಬರಲಿಲ್ಲ. ಅನಾದಿ ಕಾಲದಿಂದ ಸ್ವಾಭಾವಿಕವಾಗಿ ತಾಮಸನಾಗಿರ್ತಕ್ಕಂಥ ವೇನನ ವಿಷಯದಲ್ಲಿದ್ದ ಕೋಪವೇ ನಿಂದೆಯಿಂದ ವ್ಯಕ್ತವಾಗಿದೆ. ಅದರ ಫಲವಾಗಿ ವೇನನಿಗೆ ತಮಸ್ಸಾಯಿತು. ಶಿಶುಪಾಲನಿಗೆ ಹರಿಯಲ್ಲಿ ದ್ವೇಷ ಸ್ವಾಭಾವಿಕವಲ್ಲ. ಇದನ್ನೆಲ್ಲ ನಾವು ನೋಡಬೇಕು. ಜೀವರ ಸ್ವಾಭಾವಿಕ ಗುಣ, ಆವೇಶದಿಂದ ಆಗತಕ್ಕಂಥ ಗುಣ, ಇದೆಲ್ಲ ಅರ್ಥವನ್ನು ಮಾಡಿಕೊಳ್ಳಬೇಕು. ಶಿಶುಪಾಲನಲ್ಲಿಗೆ ಹರಿಯಲ್ಲಿ ದ್ವೇಷ ಸ್ವಾಭಾವಿಕವಾಗಿಲ್ಲ. ಸ್ವಾಭಾವಿಕವಾಗಿ ಅವನಿಗೆ ದ್ವೇಷ ಇಲ್ಲದೇ ಇರೋದರಿಂದ ಪರಮಾತ್ಮನಿಗೂ ಸಹಿತ ಅವನ ವಿಷಯದಲ್ಲಿ ಸ್ವಾಭಾವಿಕವಾದ ಕೋಪ ಇಲ್ಲ. ಹೀಗಾಗಿ ಅಸ್ವಾಭಾವಿಕವಾಗಿ ಅಸುರಾವೇಶ ನಿಮಿತ್ತದಿಂದ ಜಯನ ಒಳಗೆ ಅಸುರಾವೇಶದಿಂದ ಅವನಿಗೆ ಪರಮಾತ್ಮನ ಬಗ್ಗೆ ನಿಂದನೆ ಮಾಡಿದ್ದಾನಾದ್ದರಿಂದ ಕೋಪ ಮಾಡದೆ ಅವನನ್ನು ಕ್ಷಮಿಸಿಬಿಟ್ಟಿದ್ದಾನೆ ಪರಮಾತ್ಮ. ಆದ್ದರಿಂದ ಶಿಶುಪಾಲನಂತಹ ಸಜ್ಜೀವರು ಕೂಡ ದ್ವೇಷದಿಂದಲಾದರೂ ತನ್ನಲ್ಲಿ ಮನಸ್ಸನ್ನಿಡಲಿ ಕೊನೆಯಲ್ಲಿ ಅವರ ಮನಸ್ಸನ್ನು ಭಕ್ತಿಭರಿತವನ್ನಾಗಿ ಮಾಡಿ ಅವರನ್ನು ಅನುಗ್ರಹ ಮಾಡ್ತೀನಿ ಅಂತ ಪರಮಾತ್ಮ ಸಂಕಲ್ಪ ಮಾಡ್ತಾನೆ. ಅವರು ಮಾಡುವ ದ್ವೇಷದಿಂದ ಪರಮಾತ್ಮನಿಗೆ ದುಃಖ ಆಗೋದಾಗಿದ್ದರೆ ಸರ್ವನಿಯಾಮಕನಾಗಿರ್ತಕ್ಕಂಥ ಪರಮಾತ್ಮ ತಾನೇ ಅಂಥ ದ್ವೇಷವನ್ನು ಅವರಿಗೆ ಯಾಕುಂಟು ಮಾಡ್ತಾ ಇರಲಿಲ್ಲ. ಆದ್ದರಿಂದ ಸ್ವಾಭಾವಿಕನಾದ ಭಕ್ತ ಶಿಶುಪಾಲ, ಅವನು ಪರಮಾತ್ಮನ ಮನೆಯ ಬಾಗಿಲನ್ನು ಕಾಯ್ತಕ್ಕಂತಹ ಜಯ. ಅವನ ನಿಂದೆಯಿಂದ ಮಾತ್ರಕ್ಕೆ ಭಗವಂತನಿಗೆ ಏನೂ ದುಃಖ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಇಲ್ಲೊಂದು ಶ್ಲೋಕ ಬರ್ತಾ ಇದೆ. ತಸ್ಮಾತ್ ವೈರಾನುಬಂಧೇನ ನಿರ್ವೈರೇಣ ಭಯೇನವ ಸ್ನೇಹಾತ್ ಕಾಮೇನ ವಾ ಯುಂಜ್ಯಾತ್ ಕಥಂಚಿನ್ನೇಕ್ಷತೆ ಪೃಥಕು ಅಂತ. ಆದ್ದರಿಂದ ದೇವರಲ್ಲಿ ಸ್ವಾಭಾವಿಕವಾಗಿ ನಾವು ಮನಸ್ಸನ್ನಿಡಬೇಕು. ಎಲ್ಲರಿಗೂ ಸ್ವಾಭಾವಿಕವಾಗಿ ಭಕ್ತಿ ಇರೋದಿಲ್ಲ. ಪರಮಾತ್ಮನ ಭಕ್ತರು ಎಲ್ಲರೂ ಸ್ವಾಭಾವಿಕವಾಗಿ ಭಕ್ತರಾಗಿರೋದಿಲ್ಲ. ಸತತವಾಗಿ ವೈರಭಾವದಿಂದ, ವೈರವಿಲ್ಲದ ಭಕ್ತಿಯಾಗಲಿ, ಭಯದಿಂದ, ಸ್ನೇಹದಿಂದ ಅಥವಾ ಕಾಮದಿಂದ ಆಗಲಿ ಯಾವುದೇ ರೀತಿಯಿಂದ ಒಬ್ಬ ಭಗವಂತನಲ್ಲಿ ಮನಸ್ಸನ್ನಿಟ್ಟರೂ ಕೂಡ ಅವನ ಮನಸ್ಸು ಭಗವಂತನನ್ನು ಹೊರತು ಬೇರೇನನ್ನು ಆಲೋಚಿಸೋದಿಲ್ಲ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥವನ್ನು ವ್ಯಾಖ್ಯಾನಕಾರರಂತಾರೆ, ಸ್ವಭಾವದಿಂದ ಭಕ್ತನಾದ ಶಿಶುಪಾಲ ನಿಂದೆ ಮಾಡಿದ ಮಾತ್ರಕ್ಕೆ ಭಗವಂತನಿಗೆ ಏನೂ ದುಃಖ ಆಗೋದಿಲ್ಲ. ಆದ್ದರಿಂದ ವೈರಭಾವದಿಂದಲಾಗಲಿ, ಭಕ್ತಿಯಿಂದಲಾಗಲಿ, ಭಯದಿಂದಲಾಗಲಿ, ಸ್ನೇಹದಿಂದಲಾಗಲಿ, ಕಾಮದಿಂದಲಾಗಲಿ ಯಾವುದೇ ರೀತಿಯಿಂದ ಅವನು ಭಗವಂತನಲ್ಲಿ ತನ್ನ ಮನಸ್ಸನ್ನಿಟ್ಟು ಭಕ್ತಿಭರಿತವನ್ನಾಗಿ ಮಾಡಿಕೊಳ್ಳಬಹುದು. ಹಾಗೆ ಭಗವಂತನು ಕೂಡ ಪ್ರೇರಣೆ ಮಾಡ್ತಾನೆ. ಅದಕ್ಕೆ ಕಾಲವನ್ನು ಭಗವಂತ ಸಮಯ ನೋಡ್ತಾ ಇರ್ತಾನಂತೆ. ಇನ್ನೊಂದು ಮಾತನ್ನು ಇಲ್ಲಿ ಭಾಗವತ ಅನ್ನತ್ತೆ, ಯಥಾ ವೈರಾನುಬಂಧೇನ ಭಕ್ತ ಸ್ಮರ್ತ್ಯಸ್ತನ್ಮಯತಾಮಿಯಾತ್ ನ ತಥಾ ಭಕ್ತಿಯೋಗೇನ ಇತಿಮೇ ನಿಶ್ಚಿತಾಮತಿ. ಸ್ವಭಾವದಿಂದ ಭಕ್ತನಾದ ಶಿಶುಪಾಲನಂಥ ದ್ವೇಷಿಗಳಿಗೆ ಮಾತ್ರ ಕೊನೆಯಲ್ಲಿ ಭಗವಂತ ಭಕ್ತಿಯನ್ನು ಕೊಡ್ತಾನೆ. ಸ್ವಾಭಾವಿಕವಾಗಿ ಭಕ್ತರಲ್ಲದೇ ಇದ್ದವರಿಗೆ ಮೂಢ ಜನ್ಮನಿ ಜನ್ಮನಿ ಜನ್ಮಸು ಜನ್ಮಸು ಪರಮಾತ್ಮ ಹೇಳ್ತಾನೆ. ಸ್ವಾಭಾವಿಕ ಭಕ್ತರಲ್ಲದೇ ಇದ್ದವರಿಗೆ ಪರಮಾತ್ಮ ಕೊನೆಯಲ್ಲಿ ಭಕ್ತಿಯನ್ನು ಕೂಡ ಕೊಡೋದಿಲ್ಲ. ಸತತವಾಗಿ ವೈರಭಾವದಿಂದ ಭಗವಂತನಲ್ಲಿ ಎಷ್ಟು ಮಂದಿ ತನ್ಮಯರಾಗುತ್ತಾರೆ ಅಷ್ಟು ಮಂದಿ ಭಕ್ತಿಯಿಂದ ತನ್ಮಯರಾಗೋದು ಕಂಡು ಬರೋದಿಲ್ಲ. ಆದ್ದರಿಂದ ಹರಿ ಪರಮಾತ್ಮ ಎಲ್ಲ ದ್ವೇಷಿಗಳಿಗೂ ಕೂಡ ಭಕ್ತಿಯನ್ನು ನೀಡೋದಾಗಿದ್ದರೆ ಭಕ್ತರೇ ಜಾಸ್ತಿಯಾಗಿ ಬಿಡುತ್ತಿದ್ದರು, ಭಕ್ತರ ಸಂಖ್ಯೆ ಅಧಿಕವಾಗ್ತಾ ಇತ್ತು. ಆದರೆ ಹಾಗಾಗ್ತಾ ಇಲ್ಲ. ಇದನ್ನು ನನ್ನ ಅಭಿಪ್ರಾಯ ಅಂತ ಶುಕಾಚಾರ್ಯದನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ಮಾತನ್ನು ಹೇಳ್ತಾರೆ, ದೇವರಲ್ಲಿ ಮನಸ್ಸನ್ನಿಡಲಿಕ್ಕೆ ಕೀಟ ಪೇಶಸ್ಕಾರ ನೆನವಿಲಿ ತಾನು ಕೀಟ ಪೇಶಸ್ಕೃತ ರುದ್ಧ ಕುಟ್ಯಯಾಂತ ಮನುಸ್ಮರನ್ ಸಂರಂಭ ಭಯಯೋಗೇನ ವಿಂದತೆ ತತ್ಸ್ವರೂಪತಾಂ ಅಂತ. ಕಣಜದ ಹುಳ ಒಂದು ಹುಳವನ್ನು ತಂದು ಗೋಡೆಯಲ್ಲಿಟ್ಟು ಅದನ್ನು ಕೂಡಿ ಹಾಕತ್ತೆ, ಸುತ್ತಲೂ ಮಣ್ಣನ್ನು ಕಟ್ಟಿಬಿಡುತ್ತೆ. ಪ್ರತಿದಿನ ಅದಕ್ಕೆ ಆಹಾರವನ್ನು ತಂದು ಕೊಡುತ್ತೆ. ಹೀಗಾಗಿ ಆ ಕಣಜದ ಮರಿಗೆ ಗೂಡಲ್ಲಿ ಕೂಡಿ ಹಾಕಿದ್ದರಿಂದ ಕೋಪ, ಅದರ ಧ್ವನಿಯನ್ನು ಕೇಳಿ ಭಯ, ಆಹಾರ ನೀಡೋದರಿಂದ ಸ್ನೇಹ, ಹೀಗೆ ಕೋಪ ಭಯ ಎಲ್ಲ ಕೊನೆಗೆ ಸ್ನೇಹದಿಂದ ಹುಳ ಏನಾಗತ್ತೆ, ತನಗೆ ಆಹಾರ ತರ್ತಾ ಇರತಕ್ಕಂಥ ಹೋಗಿರುವ ಕಣಜವನ್ನೇ ಸ್ಮರಣೆ ಮಾಡ್ತಾ ಮಾಡ್ತಾ ತನ್ಮಯದಿಂದ ಆಲೋಚನೆಯನ್ನು ಮಾಡಿ ತಾನೂ ಒಂದು ಕಣಜದ ಹೊರವಾಗೇ ತಾನಾಗಿಬಿಡುತ್ತೆ. ಇದಕ್ಕೆ ಪರಕೀಯರು ವ್ಯಾಖ್ಯಾನ ಮಾಡುವಾಗ ನಾವು ದೇವರು ಅಂತಲೇ ಸ್ಮರಣೆ ಮಾಡ್ತಾ ಇದ್ದುಬಿಟ್ರೆ
ನಾವು ದೇವರೇ ಆಗಿಬಿಡ್ತೀವಿ ಅಂತ ಅನೇಕರ ಅಜ್ಞಾನದ ಮಾತು. ಹಾಗೆ ಆಲೋಚನೆ ಮಾಡಿಬಿಟ್ರೆ, ಅನ್ನ ಅನ್ನ ಅಂತ ಆಲೋಚನೆ ಮಾಡಿದ್ರೆ ನಾವು ಅನ್ನ ಆಗಿಬಿಡ್ತೀವ, ಹೊಟ್ಟೆ ತುಂಬಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಮಗೆ ಭಗವಂತನ ಸ್ಮರಣೆಯಿಂದ ಭಗವಂತನಂತೆ ನಾವು ಶಂಖಚಕ್ರ ಗದಾಧಾರಿಗಳಾಗಿ ಸ್ವರೂಪಾನಂದ ಅಭಿವ್ಯಕ್ತಿಯಾಗಿ ಲಿಂಗದೇಹದಿಂದ ರಹಿತರಾಗಿ ಪ್ರಾಕೃತ ದೇಹದಿಂದ ರಹಿತರಾಗಿ ಅಪ್ರಾಕೃತವಾದ ದೇಹ ಬರತ್ತೆ ಹೊರತು ನಾವೇ ದೇವರಾಗೋದಿಲ್ಲ. ಆದ್ದರಿಂದ ಅನೇಕರು ಹೀಗೆ ದೇವರಲ್ಲಿ ಮನಸ್ಸನ್ನಿಟ್ಟು ವೈರಯುಕ್ತವಾದ ಭಕ್ತಿ, ಅದಕ್ಕೆ ಆಚಾರ ಅಂತಾರೆ ಪರಮಾತ್ಮನಲ್ಲಿ ಅನುಚಿಂತೆಯ. ಭಾಗವತದ ಶ್ಲೋಕಗಳಿಗೆ ವೇದವ್ಯಾಸ ದೇವರಿಗೆ ಸಮ್ಮತವಾದ ಅರ್ಥವನ್ನು ಆನಂದ ತೀರ್ಥರೊಬ್ಬರೇ ಕೊಟ್ಟಿದ್ದಾರೆ. ಇದನ್ನು ಪೂರ್ವಾಗ್ರಹ ಇಲ್ಲದೆ ಯಾವ ಪಂಡಿತರು ನೋಡಿದರೂ ಕೂಡ ಪ್ರಾಮಾಣಿಕವಾಗಿ ಪ್ರಮಾಣಗಳನ್ನು ಕೊಟ್ಟು ಆ ಪ್ರಮಾಣಗಳ ಪುರಸ್ಸರವಾಗಿ ಹೀಗೆ ಅರ್ಥ ಮಾಡಿಕೊಳ್ಳಬೇಕು ಇದನ್ನು ಎಂಬುದನ್ನು ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಇಲ್ಲಿ ವೈರೇಣ ಧೂತ ಪಾಪಾತ್ಮಾನಃ ತಮಾಪುರ ಅನುಚಿಂತೆಯ ಅಂತ, ಅನುಚಿಂತಸ್ತು ಭಕ್ತಿ ಸ್ಯಾತ್ ಅಂತ ಆಚಾರ್ಯರು ವೈರಭಾವನೆಯಿಂದ ದೇವರಲ್ಲಿ ತನ್ಮಯರಾಗಿ ಬಿಡ್ತಾರೆ. ವೈರಭಾವದಿಂದ ದೇವರಲ್ಲಿ ತನ್ಮಯರಾಗತಕ್ಕಂಥವರೇ ಅಧಿಕ, ಭಕ್ತರು ಕಡಿಮೆ ಅಂದರೆ ಆಚಾರ್ಯ ನಿರ್ಣಯ ಕೊಡ್ತಾರೆ. ಭಕ್ತಿಯಿಂದ ತನ್ಮಯರಾಗೋದು ಸುಲಭ ಅಲ್ಲ. ಹಾಗಿಲ್ಲದೆ ಇದ್ದರೆ ಭಕ್ತರೇ ಅಧಿಕ ಸಂಖ್ಯೆಯಲ್ಲಿರಬೇಕಾಗಿತ್ತು. ಕೀಟ ದೃಷ್ಟಾಂತವೂ ಕೂಡ ದ್ವೇಷದಿಂದ ಸಾರೂಪ್ಯ ಲಭ್ಯ ಅನ್ನುವುದಕ್ಕೆ ಅಲ್ಲ. ಕೀಟ ಮೊದಲಿಗೆ ಭಯದಿಂದ ದ್ವೇಷ ಮಾಡಿದರೂ ಕೂಡ ಕಣಜ ಆಹಾರ ನೀಡತ್ತೆ ಎಂದು ಪ್ರೀತಿಯಿಂದ ತನ್ಮಯವಾಗಿ ಸಾರೂಪ್ಯವನ್ನು ಪಡೆಯುತ್ತೆ. ಆದ್ದರಿಂದ ಭಕ್ತಿಯನ್ನು ಮಾಡಬೇಕೇ ಹೊರತು ವೈರವನ್ನು ದೇವರಲ್ಲಿ ಮಾಡಬಾರದು. ಬಂಧುತ್ವ, ಸ್ನೇಹ ಕಾಮಗಳಿಂದಲೂ ಕೂಡ ಭಜಿಸಬಹುದು ಅಂತ ಹೇಳಿದ್ದು ಬಂಧು ಮಿತ್ರರ ಅಗಲಿಕೆಯಿಂದ ಭಗವಂತನಿಗೆ ದುಃಖ ಆಗೋದಿಲ್ಲ. ಆದ್ದರಿಂದ ಅವರು ಸ್ನೇಹಾದಿಗಳಿಂದಲೂ ಕೂಡ ಭಗವಂತನಲ್ಲಿ ಭಕ್ತಿಯನ್ನು ಇಡಬೇಕು ಎಂಬುದಾಗಿ ಹೇಳ್ತಾ, ಸ್ವಯೋಗ್ಯವಾದ ಭಕ್ತಿ ಸಹಿತವಾದ ಕಾಮ, ಭಕ್ತಿ ಸಹಿತವಾದ ಸ್ನೇಹ, ಭಕ್ತಿ ಸಹಿತವಾದ ಭಯದಿಂದ, ಭಕ್ತಿ ಸಹಿತವಾದ ದ್ವೇಷದಿಂದ ಭಗವಂತನಲ್ಲಿ ಮನಸ್ಸನ್ನು ನಿಲ್ಲಿಸಿ ಕಾಮಾದಿಯಿಂದ ಹುಟ್ಟಿರತಕ್ಕಂಥ ಜನ್ಯವಾದ ಪಾಪವನ್ನು ಕಳ್ಕೊಂಡು ಬಹುಮಂದಿ ವಿಷ್ಣು ಲೋಕವನ್ನು ಹೊಂದಿದ್ದಾರೆ ಧರ್ಮರಾಜ. ಗೋಪಿಕಾಸ್ತ್ರೀಯರು ಸ್ವಯೋಗ್ಯ ಭಕ್ತಿ ಸಹಿತವಾದ ಕಾಮದಿಂದ, ಈ ಶ್ಲೋಕಕ್ಕೆ ಬರೀ ಕಾಮದಿಂದ ದೇವರನ್ನು ಹೊಂದಿದರು ಅಂತ ಬೇರೆ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಆಚಾರ ಅಂತಾರೆ, ಗೋಪ್ಯ ಕಾಮಾತ್ ಭಯಾತ್ ಕಂಸಃ ದ್ವೇಷಾತ್ ಚೈದ್ಯಾದಯೋ ನೃಪಾಃ ಸಂಬಂಧಾತ್ ವೃಷ್ಣೆಯ ಸ್ನೇಹಾತ್ ಯೂಯಂ ಭಕ್ತ್ಯಾ ವಯಂ ವಿಭೋ ಅಂತಾರೆ. ಕಾಮಾತು ಭಯಾತ್ ದ್ವೇಷಾತ್ ಅಂದರೆ ಅದಕ್ಕೆಲ್ಲ ಭಕ್ತಿಯುಕ್ತವಾದ ಕಾಮ, ಭಕ್ತಿಯುಕ್ತವಾದ ಭಯ, ಭಕ್ತಿಯುಕ್ತವಾದ ದ್ವೇಷ, ಭಕ್ತಿಯುಕ್ತವಾದ ಸಂಬಂಧ ಅಂತ ಅರ್ಥ ಮಾಡಿಕೊಳ್ಬೇಕೇ ಹೊರತು ಕೇವಲ ಕಾಮದಿಂದ ಕೇವಲ ಭಯದಿಂದ ದೇವರನ್ನು ಹೊಂದಲಿಕ್ಕಾಗಲ್ಲ. ದೇವರ ಬಳಿಯಲ್ಲಿ ಭಯದಿಂದ ಹೋದರೆ ಪ್ರಯೋಜನ ಇಲ್ಲ. ಭಕ್ತಿಯುಕ್ತವಾದ ಭಯ ಇರಬೇಕು ನಮಗೆ. ಅದನ್ನೇ ಆಚಾರ್ಯ ಹೇಳ್ತಾ ಇದ್ದಾರೆ. ಗೋಪ್ಯ ಕಾಮಾತ್ ಭಯಾತ್ ಕಂಸಃ ಭಾಗವತ ಅನ್ನತ್ತೆ. ಆದ್ದರಿಂದ ಯಾವುದಾದ್ರೂ ಒಂದು ಭಕ್ತಿ ಯೋಗದಿಂದಲೇ ಭಗವಂತನನ್ನು ಹೊಂದಬೇಕು. ಈ 5 ವಿಧವಾಗಿರತಕ್ಕಂಥ ಭಕ್ತಿಯಲ್ಲಿ ಒಂದು ವಿಧವಾದ ಭಕ್ತಿಯೋಗವು ವೇನನಲ್ಲಿರಲಿಲ್ಲ. ಕಥಮೋಪಿನ ವೇನಸ್ಯ ಪಂಚಾನಾಂ ಪೂರುಷಂ ಪ್ರತಿ ತಸ್ಮಾತ್ ಕೇನಾಪ್ಯುಪಾಯೇನ ಮನಃಕೃಷ್ಣೇ ನಿವೇಶಯೇತ್. ಉಪಾಯ ಅಂದರೆ ಭಕ್ತಿ. ಉಪಾಯ ಭಕ್ತಿರುದ್ದುಷ್ಟ ಅಂತ ಶಬ್ದ ನಿರ್ಣಯ ಗ್ರಂಥದಲ್ಲಿ ಹಾಗೆ ಹೇಳಿದೆ ಅಂತ ಆಚಾರ್ಯ ತೋರಿಸಿಕೊಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಪರಮಾತ್ಮನಾದ ವೇನನಿಗೆ ಯಾವುದೇ ವಿಧವಾದ ಕಾಮ, ಭಯ, ದ್ವೇಷ 5 ಬಗೆಯ ಭಕ್ತಿಯೋಗದಲ್ಲಿ ಒಂದೂ ಇಲ್ಲದೆ ಹೋಗಿತ್ತು. ಸ್ವರೂಪದಿಂದಲೂ ಪರಮಾತ್ಮನಲ್ಲಿ ದ್ವೇಷವನ್ನೇ ಮಾಡ್ತಾ ಇದ್ದ. ಆದ್ದರಿಂದ ಅವನಿಗೆ ತಮಸ್ಸಾಯಿತು. ಅದರಿಂದ ಯಾವುದಾದ್ರೂ ಒಂದು ಬಗೆಯ ಭಕ್ತಿಯೋಗದಿಂದಲೇ ಮನಸ್ಸನ್ನು ಪರಮಾತ್ಮನಲ್ಲಿ ನಿಲ್ಲಿಸಬೇಕೇ ಹೊರತು ದ್ವೇಷ ಮಾಡಿದ್ದಕ್ಕೆ ಪರಮಾತ್ಮ ಅನುಗ್ರಹ ಮಾಡಿದ. ಭಯದಿಂದ ಕಂಸನಿಗೆ ಮೋಕ್ಷವಾಯಿತು. ಇದು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಭಯದಿಂದ ಮೋಕ್ಷ ಆಗೋದಿಲ್ಲ, ದ್ವೇಷದಿಂದ ಆಗೋದಿಲ್ಲ, ಪರಮಾತ್ಮ ಸಂಬಂಧಿಯಿಂದ ಮಾತ್ರಕ್ಕೆ ಮೋಕ್ಷ ಆಗೋದಿಲ್ಲ. ಪರಮಾತ್ಮ ಅನುಗ್ರಹ ಮಾಡೋದು ಭಕ್ತಿಗೆ ಮಾತ್ರ ಒಲಿಯುತ್ತಾನೆ. ಆದ್ದರಿಂದ ಭಕ್ತಿ ಎಂಬತಕ್ಕಂಥದ್ದು ಶ್ರೇಷ್ಠವಾಗಿರಬೇಕು ನಮ್ಮಲ್ಲಿ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಶುಕಾಚಾರ್ಯ ಅಂತ ಇದ್ದಾರೆ, ರಾಜ ನಿಮ್ಮ ಚಿಕ್ಕಮ್ಮನ ಮಕ್ಕಳಾಗಿರ್ತಕ್ಕಂಥ ಶಿಶುಪಾಲ ದಂತವಕ್ತರರಿಗೆ ಪರಮಾತ್ಮನಲ್ಲಿ ಅಸುರಾವೇಶ ನಿಮಿತ್ತಕವಾಗಿ ದ್ವೇಷ ಇದ್ದರೂ ಕೂಡ ಸ್ವಾಭಾವಿಕವಾದ ಭಕ್ತಿ ಇತ್ತು. ಏಕೆಂದರೆ ಅವರು ಪರಮಾತ್ಮನ ದ್ವಾರಪಾಲಕರಾಗಿದ್ದರು. ಮುನಿಗಳ ಶಾಪದಿಂದ ಪಾರ್ಷದ ಪ್ರವರವು ವಿಷ್ಣು ಶಾಪಾತ್ ವಿಷ್ಣುರ್
ವಿಶಾಪಾತ್ ಪದಚ್ಯುತವು ಅಂತ ವಿಪ್ರಶಾಪಾತ್ ಬ್ರಾಹ್ಮಣರ ಶಾಪದಿಂದ ಅಲ್ಲಿಂದ ಬಿದ್ದಿದ್ದಾರೆ ಎಂದಾಗ ಯುಧಿಷ್ಠಿರ ಕೇಳ್ತಾನೆ, ಸ್ವಾಮಿ, ಹರಿಭಕ್ತರಿಗೂ ಸಹಿತ ಶಾಪಾದಿಗಳು ಪೀಡಿಸತ್ತೆ ಸ್ವಾಮಿ. ಹರಿಯ ಏಕಾಂತ ಭಕ್ತರಾದ ಆ ಪರಮಾತ್ಮನ ಮನೆಯ ಬಾಗಿಲನ್ನು ಕಾಯತಕ್ಕಂತಹ ದ್ವಾರಪಾಲಕರಿಗೆ ಶಾಪದಿಂದ ಭೂಮಿಯಲ್ಲಿ ಹುಟ್ಟಲಿಕ್ಕಾಯಿತು ಅಂತಂದರೆ ನಾನು ನಂಬಲಿಕ್ಕಾಗಲ್ಲ ಅಂತಾನೆ. ಯಾಕೆಂದರೆ ಅನೇಕರು ತಿಳಿದಿದ್ದಾರೆ, ವೈಕುಂಠಪುರವಾಸ ಆಗಿಬಿಟ್ರೆ ವೈಕುಂಠದಲ್ಲಿದ್ದವರಿಗೆಲ್ಲರಿಗೂ ಕೂಡ ಪುನರ್ಜನ್ಮ ಇಲ್ಲ. ಅವರಿಗೆ ಪ್ರಾಕೃತವಾದ ದೇಹ, ಇಂದ್ರಿಯ, ಪ್ರಾಣ ಇಲ್ಲವಾದ್ದರಿಂದ, ಪ್ರಾಕೃತ ಶರೀರದಲ್ಲಿ ಜನನ ಕೊಡೋದು ಇಲ್ಲ. ಆದ್ದರಿಂದ ಪ್ರಾಕೃತ ಶರೀರದಿಂದ ಅವರಿಗೆ ಜನ್ಮ ಹೇಗಾಯಿತು ಅನ್ನೋದನ್ನು ಹೇಳಬೇಕು ಪೂಜ್ಯರು ಎಂಬುದನ್ನು ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರವನ್ನು ಸ್ಪಷ್ಟವಾಗಿ ಭಾಗವತ ಕೊಟ್ಟಿಲ್ಲ. ವೈಕುಂಠ ಲೋಕಕ್ಕೆ ಹೋದವರೆಲ್ಲ ಮುಕ್ತರಾಗಿ ಬಿಟ್ಟಿರ್ತಾರೆ. ನಚ ಪುನರಾವರ್ತತೆ ನಚರ ಪುನರಾವರ್ತತೆ ಅಂತ ಬ್ರಹ್ಮಸೂತ್ರವೂ ಕೂಡ ಅವನ ಪುರಕ್ಕೆ ಹೋದವಾರು ಒಮ್ಮಿಗನ್ನ ತಿರುಗಿ ಬರರು. ಪರಮಾತ್ಮನ ಪುರಕ್ಕೆ ಹೋಗಿಬಿಟ್ರೆ ಮತ್ತೆ ಈ ಸಂಸಾರದ ಬಂಧನ, ಸಂಸಾರದಲ್ಲಿ ಬೀಳೋದಿರೋದಿಲ್ಲ ಅಂತ ನಮಗೆ ಹೇಳ್ತಾರೆ. ನಿಜ. ಆದರೆ ವೈಕುಂಠ ಲೋಕದಲ್ಲೂ ಕೂಡ ಮುಕ್ತಸ್ಥಾನ, ಅಮುಕ್ತ ಸ್ಥಾನ ಅಂತ ಎರಡಿದೆ. ಆದ್ದರಿಂದ ವಿಷ್ಣು ಲೋಕದಲ್ಲಿ ಇರ್ತಕ್ಕಂಥವರೆಲ್ಲರೂ ಕೂಡ ಮುಕ್ತರು ಎಂಬತಕ್ಕಂಥ ನಿಯಮ ಇಲ್ಲ. ಅಲ್ಲಿಯ ಜನ ಏನಿದ್ದಾರೆ, ಕೆಲವರು ದ್ವಾರಪಾಲಕತ್ವ ಎಂಬತಕ್ಕಂಥ ಅಧಿಕಾರದಲ್ಲಿ ನಿಯುಕ್ತರಾಗಿರ್ತಾರೆ, ಜೀವನ್ಮುಕ್ತರಾಗಿರ್ತಾರೆ. ಆದರೆ ವರಶಾಪಾದಿಗಳು ಅವರಿಗೆ ಭಾಗಿಯಾಗತ್ತೆ. ಮುಂದೆ ಅವರು ಮುಕ್ತರಾದಾಗ, ಜೀವನ್ಮುಕ್ತರಾದವರು ಮುಕ್ತರಾದಾಗ ವರಶಾಪಾದಿಗಳಿಲ್ಲ ಅವರಿಗೆ. ಪ್ರಾಕೃತ ದೇಹೇಂದ್ರಿಯಾದಿಗಳು ಅವರಿಗಿರುತ್ತೆ. 7ನೇ ಬಾಗಿಲಿನ ತನಕ ವೈಕುಂಠ ಲೋಕದಲ್ಲಿ ಇದ್ದವರಿಗೆ ವರಶಾಪಾದಿಗಳುಂಟು. 8ನೇ ಬಾಗಿಲಿನ ಒಳಗೆ ಪ್ರವೇಶ ಮಾಡಿದವರಿಗೆ ಅದಿರೋದಿಲ್ಲ. ಅದರಿಂದ ಈ ರೀತಿಯಾಗಿ ತಂತ್ರಸಾರ ಗ್ರಂಥದಲ್ಲಿದೆ ಅಂತ ಹೀಗೆ ಅಧಿಕಾರದಲ್ಲಿದ್ದವರು ಮುಕ್ತರಾಗಿಲ್ಲ ಜಯ ವಿಜಯರು. ಅದರಿಂದ ಅವರನ್ನು ಜೀವನ್ಮುಕ್ತರು ಎಂಬತಕ್ಕಂಥದ್ದನ್ನು ಕೂಡ ದ್ವಾಸ್ಥೌ ಎಂಬುದ ಶ್ಲೋಕದಿಂದ ನಿರೂಪಣೆಯನ್ನು ಮಾಡಿದ್ದಾರೆ. ಅವರಿಗೆ ಯಾಕೆ ಶಾಪ ಆಯಿತು ಅನ್ನೋದನ್ನು ನಿರೂಪಣೆ ಮಾಡ್ತಾ ಹೇಳ್ತಾ ಇದ್ದಾರೆ. ಒಮ್ಮೆ ದಿಗಂಬರರಾಗಿ 5-6 ವಯಸ್ಸಿನವರಂತೆ ಮಕ್ಕಳಿನಂತೆ ಕಾಣಿಸ್ತಾ ಇರತಕ್ಕಂತಹ ಸನಕ ಸನಂದನಾದಿಗಳೆಲ್ಲರೂ ಕೂಡ ಅದ್ಭುತವಾಗಿರ್ತಕ್ಕಂತಹ ಭಗವದ್ರು ಭಕ್ತರಾಗಿರ್ತಕ್ಕಂಥವರು, ಬ್ರಹ್ಮದೇವರ ಮಕ್ಕಳು, ಎಲ್ಲ ಕಡೆಯಿಂದ ಸಂಚಾರ ಮಾಡ್ತಾ ಒಮ್ಮೆ ವೈಕುಂಠ ಲೋಕಕ್ಕೂ ಬಂದಿದ್ದಾರೆ. ಅವರು ದಿಗಂಬರರಾಗಿ 5-6 ವಯಸ್ಸಿನ ಮಕ್ಕಳಂತಿದ್ದರೂ ಕೂಡ ಮಹಾಜ್ಞಾನಿಗಳಾಗಿರ್ತಾರೆ. ಜಯ ವಿಜಯರು ಅವರನ್ನು ಮಕ್ಕಳು ಅಂತ ತಿಳಿದುಬಿಟ್ಟು ಬೆತ್ತದಿಂದ ದೂರ ಮಾಡಿಬಿಟ್ರು. ಅವರಿದ್ದ ಕೈಯಲ್ಲಿದ್ದ ಕೋಲಿನಿಂದ ಅವರನ್ನು ದೂರ ಮಾಡಿದ್ದಾರೆ. ಆಗ ಅವರಿಗೆ ಕೋಪ ಬರುತ್ತೆ. ಕೋಪದಿಂದ ಅಶಪನ್ಕುಪಿತ ಏವಂ ಯುವಾಂ ವಾ ಸಂನಚಾರ್ಹತಃ ರಜಸ್ತಮೋಭ್ಯಾಂ ರಹಿತೆ ಪಾದಮೂಲೆ ಮಧುದ್ವಿಷಃ. ಆಗ ಅವರಿಗೆ ಕೋಪ ಬರುತ್ತೆ. ರಜೋಗುಣ ತಮೋಗುಣಗಳ ಕಾರ್ಯ ಭಗವಂತನ ಪಾದ ಸಮೀಪದಲ್ಲಿ ವಾಸ ಮಾಡತಕ್ಕಂತಹ ಆ ರಜೋಗುಣ ತಮೋಗುಣದಿಂದ ಕೂಡಿದ ನಿಮಗೆ ಪರಮಾತ್ಮನ ಪಾದಾರವಿಂದಗಳಲ್ಲಿ ವಾಸ ಮಾಡುವ ಯೋಗ್ಯತೆ ಇಲ್ಲ. ಬಹಳ ಬಾಲಿಶವಾಗಿ ಮಕ್ಕಳಂತೆ ವರ್ತನೆ ಮಾಡ್ತಾ ಇದ್ದೀರಿ ದ್ವಾರಪಾಲಕರೇ. ನೀವು ಈ ದಿವ್ಯ ಶರೀರದಿಂದ ಹೊರಟು ಪಾಪಿ ದೈತ್ಯಾವೇಶಯುಕ್ತವಾದ ಬೇರೆ ಶರೀರವನ್ನು ಹೊಂದಿರಿ ಅಂತ ಪಾಪಿಷ್ಠಾಂ ಆಸುರೀಂ ಯೋನಿಂ ಶಾಪವನ್ನು ಕೊಟ್ಟಿದ್ದಾರೆ. ಶಾಪವನ್ನು ಕೊಟ್ಟು ಬಾಲಿಶವು ಯಾತಮಾಶ್ವರ ಯಾತಮಾಶ್ವತಃ ಬೇಗ ಹೊಂದಿರಿ ಅಂತ ಅವರಿಗೆ ಶಾಪವಾಗಿ ಅವರು ತಮ್ಮ ಲೋಕದಿಂದ ಕೆಳಗೆ ಬೀಳ್ತಾ ಇದ್ದಾರೆ. ಆಗ ಕೃಪಾಳುಗಳಾದ ಪರಮಾತ್ಮನ ದರ್ಶನವಾಯಿತು ಅವರಿಗೆಲ್ಲ. ಮೊದಲು 3ನೇ ಸ್ಕಂದದಲ್ಲಿ ವಿಸ್ತಾರವಾಗಿ ದೇವರು ಬಂದಿದ್ದಾನೆ, ಸನಕಾದಿಗಳ ಜೊತೆಗೆ ಮಾತಾಡ್ತಾನೆ. ನೀವು ಕೊಟ್ಟ ಜನ್ಮದ ಶಾಪ ಅನಂತ ಜನ್ಮಗಳು ಆಗಬಹುದು, ಆದರೆ ನನ್ನ ದ್ವಾರಪಾಲಕರು ಭಗವದ್ಭಕ್ತರಾದ್ದರಿಂದ ಇವರಿಗೆ ಬರೇ 3 ಜನ್ಮಗಳಿಗೆ ಅದನ್ನು ಸೀಮಾ ಮಾಡ್ತಾ ಇದ್ದೀನಿ. ಪ್ರೋಕ್ತೌ ಪುನರ್ಜನ್ಮಭಿರ್ವಾಂ ತ್ರಿಭಿರ್ಲೋಕಾಯ ಕಲ್ಪಿತಾಂ. 3 ಬಾರಿ ಜನ್ಮ ತಳೆದು ನಿಮ್ಮ ಲೋಕಕ್ಕೆ ಪುನಃ ಬನ್ನಿರಿ, ಶಾಪ ಮುಗಿಯತ್ತೆ ಅಂತ ವಿಶಾಪವನ್ನು ಕೂಡ ಸನಕಾದಿಗಳು ಕೊಡ್ತಾರೆ. ಜಜ್ಞಾತೇತೌ ದ್ವಿತೀಯ ಪುತ್ರೌ ದೈತ್ಯದಾನವ ವಂದಿತೌ. ಅವರೇ ದ್ವಿತೀಯ ಮಕ್ಕಳಾಗಿ ಹಿರಣ್ಯಕಶಿಪು ಹಿರಣ್ಯಾಕ್ಷರಾಗಿ ಮೊದಲು ಹುಟ್ಟಿದ್ದಾರೆ. ಅವರ ಕಥೆಯನ್ನು, ದ್ವಿತೀಯ ಮನೆಯಲ್ಲಿ ಹುಟ್ಟಿದ ಅವರ ಕಥೆಯನ್ನು ನಾವು 3ನೇ ಸ್ಕಂದದಲ್ಲಿ ಕೇಳಿದ್ದೇವೆ. ಅಲ್ಲಿ ಹಿರಣ್ಯಾಕ್ಷರನ್ನು ವರಾಹರೂಪಿ ಪರಮಾತ್ಮ ಸಂಹಾರ ಮಾಡಿದ ಕಥೆಯನ್ನು ಪರೀಕ್ಷಿತ್ ರಾಜ ನಿನಗೆ 3ನೇ ಸ್ಕಂದದಲ್ಲಿ ಹೇಳಿದ್ದೆ. ಅಲ್ಲಿ ಹಿರಣ್ಯಾಕ್ಷನ ಕಥೆಯನ್ನು ಹೇಳಿದ ಮೇಲೆ ಹಿರಣ್ಯಕಶಿಪುವಿನ ವಧೆಯ ಕಥೆಯನ್ನು ಉಪನಿಷ್ಠಾದ್ವಕ್ಷಾಮಹ ಮುಂದೆ ಹೇಳ್ತೀವಿ ಅಂತ ಹೇಳಿದ್ವಿ. ಅದನ್ನು ಈಗ ಹೇಳ್ತಾ ಇದ್ದೀನಿ ಅಂತಾರೆ.
ಅದಾದ ಮೇಲೆ ಪರಮಾತ್ಮನೇ ನಿಮ್ಮನ್ನು ಸಂಹಾರ ಮಾಡುತ್ತಾನೆ ಎಂಬುದಾಗಿಯೂ ಕೂಡ ಸನಕಾದಿಗಳ ಅನುಗ್ರಹ ಮಾಡಿದ್ರು. ಹೀಗೆ ಹಿರಣ್ಯಾಕ್ಷನ ವಧೆಯಾಗಿದೆ. ಹಿರಣ್ಯಕಶಿಪುವಿನ ಬಗ್ಗೆ ಹೇಳ್ತಾ ಇದ್ದಾರೆ ಈ ಸ್ಕಂದದಲ್ಲಿ. ಹಿರಣ್ಯಕಶಿಪು ಭಗವಂತನಿಗೆ ಪ್ರಿಯನಾದ ತನ್ನ ಮಗನಾದ ಪ್ರಹ್ಲಾದನನ್ನು ಕೊಲ್ಲಲಿಕ್ಕೆ ಬಹಳವಾಗಿ ಪ್ರಯತ್ನವನ್ನು ಮಾಡಿದ್ದಾನೆ. ನಾನಾ ಯಾತನೆಗಳನ್ನು, ದುಃಖಗಳನ್ನು ಅವನಿಗೆ ಕೊಟ್ಟಿದ್ದಾನೆ. ತಂ ಸರ್ವಭೂತಾತ್ಮ ಭಾವಂ ಪ್ರಶಾಂತಂ ಸಮದರ್ಶನಂ ಭಗವಸ್ತೇಜಸಾ ಸ್ಪೃಷ್ಟಂ ನಾಶಕ್ನೋತು ಹಂತು ಮುದ್ಯಮೈಹಿ. ಎಲ್ಲರ ಒಳಗಿರುವ ದೇವರನ್ನು ಯಾರು ಸ್ಮರಣೆ ಮಾಡುತ್ತಾರೆ, ಅವನನ್ನು ಆಶ್ರಯ ಮಾಡಿದವರಿಗೆ, ನಾನು ಪರಮಾತ್ಮನ ದಾಸ ಅಂತ ಯಾರು ತಿಳಿಯುತ್ತಾರೆ, ಅವರಿಗೆ ಯಾವುದೇ ವಿಧವಾಗಿರತಕ್ಕಂಥ ದುಃಖ ಆಗೋದಿಲ್ಲ. ಇಲ್ಲಿ ಸರ್ವಭೂತಾತ್ಮಭೂತಂ ಅನ್ನುವ ಶಬ್ದಕ್ಕೆ ಅನೇಕರು ವ್ಯಾಖ್ಯಾನವನ್ನು ಮಾಡುವಾಗ ಎಲ್ಲರ ಒಳಗೂ ತಾನೇ ಪರಮಾತ್ಮ ಇರ್ತಾನೆ ಅಂತ ನಮ್ಮ ವ್ಯಾಖ್ಯಾನ, ಮಧ್ವಮತದ ವ್ಯಾಖ್ಯಾನ. ಬೇರೆ ಮತದ ವ್ಯಾಖ್ಯಾನದ ಪ್ರಕಾರವಾಗಿ ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ ಅಂತಲ್ಲ, ಎಲ್ಲವೂ ಅವನೇ ಆಗಿಬಿಟ್ಟಿದ್ದಾನೆ ಪರಮಾತ್ಮನೇ. ನಾವು ಅಂತರ್ಯಾಮಿ ವೀಕ್ಷೆಯಿಂದ ಹೇಳಿದರೆ ಎಲ್ಲವೂ ಪರಮಾತ್ಮನೇ ಆಗಿಬಿಟ್ಟಿದ್ದಾನೆ ಅಂತ ಅವರು ಹೇಳ್ತಾರೆ. ಆದರೆ ಭಗವದ್ಭಕ್ತನಾದ ಪ್ರಹ್ಲಾದ ಎಲ್ಲರಲ್ಲೂ ದೇವರಿದ್ದಾನೆ ಅಂತ ತಿಳಿದವನಿಗೆ ಎಲ್ಲ ಕಡೆಯಲ್ಲೂ ಅವರಿಗೆ ಜಯ. ಪರಮಾತ್ಮ ಎಲ್ಲರೊಳಗಿದ್ದಾನೆ, ಎಲ್ಲ ಪದಾರ್ಥಗಳಲ್ಲಿದ್ದಾನೆ ಎನ್ನುವುದಾಗಿ ಯಾರು ತಿಳಿಯುತ್ತಾರೆ ಅವರಿಗೆ ಯಾರೂ ಏನೂ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ತತಸ್ಥೌ ರಾಕ್ಷಸೌ ಜಾತೋ ಕೇಶಿನ್ಯಾಂ ವಿಶ್ರವಸ್ಸುತೌ, ಆ ಮಗನ ಮೇಲಿನ ಕೊಲ್ಲುವ ಪ್ರಯತ್ನವನ್ನು ಮಾಡಿ ತಾನೇ ಸತ್ತೋದ ಹಿರಣ್ಯಕಶಿಪು. ದೇವರ ಕೈಯಿಂದ ಸತ್ತ ಅವರಿಬ್ಬರೂ ಸಹಿತ ಮುಂದಿನ ಜನ್ಮದಲ್ಲಿ ವಿಶ್ರವಸ್ಸಿನ ಮಕ್ಕಳಾಗಿ ಕೇಶಿನಿ ಎಂಬತಕ್ಕಂಥ ರಾಕ್ಷಸಿಯಲ್ಲಿ ರಾಕ್ಷಸರಾಗಿ ರಾವಣ ಕುಂಭಕರ್ಣರಾಗಿ ಲೋಕಕಂಟಕರಾಗಿ ಆಗಿದ್ದಾರೆ. ಅವರನ್ನು ರಾಮಚಂದ್ರ ಪ್ರಭು ಅವರನ್ನು ವಧ ಮಾಡಿದ್ದಾನೆ. ರಾಮವೀರ್ಯಂ ಶ್ರೋಷಿಸಿತ್ವಂ ಮಾರ್ಕಂಡೇಯ ಮುಖಾತ್ ಪ್ರಭೋ. ಧರ್ಮರಾಜ, ರಾಮನ ಕಥೆಯನ್ನು, ರಾವಣರ ಕುಂಭಕರ್ಣರ ವಧೆಯ ಕಥೆಯನ್ನು ಮುಂದೆ ನಿನಗೆ ಮಾರ್ಕಂಡೇಯರು ಬಂದು ಹೇಳ್ತಾರೆ. ಅವರೇ ಇವತ್ತಿಬ್ಬರು ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಾದವರೇ, ರಾವಣ ಕುಂಭಕರ್ಣರಾದವರೇ ಇವತ್ತಿಲ್ಲಿ ತಾವದ್ಯ ಕ್ಷತ್ರಿಯೌ ಜಾತೌ ಮಾತೃಶ್ವಸ್ಯ ಆತ್ಮಜೌ ತವಾ ಅಧುನಾ ಶಾಪನಿರ್ಮುಕ್ತೌ ಕೃಷ್ಣಚಕ್ರ ಹತಾಂ ಹಸೌ. ಆ ರಾವಣ ಕುಂಭಕರ್ಣರೇ ಈಗ ಕ್ಷತ್ರಿಯರಾಗಿ ಇಲ್ಲಿ ಪರಮಾತ್ಮನನ್ನ ಅವನ ಕೈಯಿಂದ ಸತ್ತಿದ್ದಾರೆ. ಅವರು ಯಾರು ಬೇರೆ ಅಲ್ಲ, ನಿನ್ನ ಚಿಕ್ಕಮ್ಮನ ಮಕ್ಕಳಾಗಿ ಹುಟ್ಟಿದ್ದಾರೆ. ಶ್ರೀಕೃಷ್ಣನ ಚಕ್ರದಿಂದ ತಾವು 3 ಜನ್ಮಗಳಲ್ಲಿ ಮಾಡಿದ ಎಲ್ಲ ಪಾಪಗಳನ್ನು ತೊಡೆದುಕೊಂಡು ಪಾಪ ನಿರ್ಮುಕ್ತರಾಗಿದ್ದಾರೆ. ಇಲ್ಲಿ ಆಚಾರ್ಯರು ಬಹಳ ಸುಂದರವಾದ ಒಂದು ಪ್ರಮೇಯವನ್ನು ಹೇಳ್ತಾರೆ. ಭಾಗವತದ ಕಥೆಯನ್ನು ಕೇಳುವುದರ ಜೊತೆಗೆ ನಾವು ಅವಶ್ಯವಾಗಿ ಈ ಕಥೆಯ ಹಿಂದಿರುವ ನೀತಿ, ಇಲ್ಲಿ ಆಚಾರ್ಯರು ಕೊಟ್ಟ ತಾತ್ಪರ್ಯವನ್ನು ಕೇಳಬೇಕು. ಹೌದು, ಮೊದಲು ಹಿರಣ್ಯಕಶಿಪು ಹಿರಣ್ಯಾಕ್ಷರಾಗಿದ್ದರು, ದೇವರ ತೊಡೆಯ ಮೇಲೆ ಸತ್ತರು. 3ನೇ ಸ್ಕಂದ ಭಾಗವತದಲ್ಲಿ ಒಂದು ಪ್ರಮೇಯ ಬರುತ್ತೆ. ದಿತಿದೇವಿಗೆ ಕಶ್ಯಪರು ಹೇಳ್ತಾರೆ, ನಿನ್ನ ಮಕ್ಕಳು ಮುನಿಗಳ ಬ್ರಾಹ್ಮಣರ ಶಾಪಕ್ಕೆ ಒಳಗಾಗುತ್ತಾಳೆ, ಪರಮಾತ್ಮನೇ ಅವರನ್ನು ಬಂದು ಕೊಲ್ತಾನೆ ಅಂತ ಹೇಳಿದಾಗ ದಿತಿಗೆ ಬಹಳ ಆನಂದವಾಯಿತಂತೆ. ಮೊಮ್ಮಗ ಹರಿಭಕ್ತ ಹುಟ್ಟುತ್ತಾನೆ, ನಿನ್ನ ಮಕ್ಕಳನ್ನು ಪರಮಾತ್ಮನೇ ಸಂಹಾರ ಮಾಡ್ತಾನೆ ಎಂದಾಗ ಅವಳಿಗೆ 2 ಆನಂದವಾಯಿತಂತೆ. ಮಕ್ಕಳು ಅಯೋಗ್ಯರಾದರೂ ಮೊಮ್ಮಕ್ಕಳು ಯೋಗ್ಯ ಹುಟ್ಟುತ್ತಾರೆ, ಆ ಮೊಮ್ಮಕ್ಕಳು ನಮಗೆ ಶ್ರಾದ್ದಾದಿಗಳನ್ನು ಮಾಡಿಬಿಟ್ರೆ ನನ್ನ ಮಗ ಉದ್ಧಾರ ಆಗಿಬಿಡ್ತಾನೆ ಅಂತ. ಅದನ್ನು ಆಚಾರ್ಯ ನಿರಾಕರಣೆ ಮಾಡ್ತಾರೆ. ಸ್ವತಃ ಸದ್ಗತಿ ಯೋಗ್ಯಸ್ಯ ಪುತ್ರಾದೇರ್ ಹೇತುತಾ ಭವೇತ್ ಯೋಗ್ಯತಾ ಅನಾದಿಭಕ್ತಿ ಸ್ಯಾತ್ ಅಭಕ್ತಸ್ಯ ಕುತೋ ಗತಿ ಅಂತಾರೆ. ಮಕ್ಕಳು ಬರೀ ಹುಟ್ಟಿದರಲ್ಲ, ಆ ಮಕ್ಕಳು ಯೋಗ್ಯರಾಗಿರಬೇಕು. ಆ ಮಕ್ಕಳು ಯಾರನ್ನು ಕುರಿತು ಶ್ರಾದ್ದ ಮಾಡ್ತಾರೆ ಅವರು ಯೋಗ್ಯರಾಗಿರಬೇಕು. ಬರೀ ಮಕ್ಕಳು ಶ್ರಾದ್ದವನ್ನು ಮಾಡಿದ ಮಾತ್ರಕ್ಕೆ ನಮಗೆ ಮೋಕ್ಷ ಆಗೋದಿಲ್ಲ. ಬಹಳ ಸುಂದರವಾದ ಪ್ರಮೇಯಗಳನ್ನು ಆಚಾರ್ಯ ಹೇಳ್ತಾರೆ. ಶ್ರಾದ್ದ ಆಗಿಬಿಟ್ರೆ ಮೋಕ್ಷ ಅಂತ. ಅಪುತ್ರಸ್ಯ ಗತಿರ್ನಾಸ್ತಿ, ಮಕ್ಕಳಲ್ಲದೆ ಇದ್ದವರಿಗೆ ಗತಿ ಇಲ್ಲ, ಮಕ್ಕಳಿದ್ದವರಿಗೆ ಮಾತ್ರ ಗತಿ. ಇವೆಲ್ಲ ಯದರ್ಥಮೇಷ ಜಾಯತೆ ಪುಮಾನ್ ಆಚಾರ್ಯ ತಾತ್ಪರ್ಯ ನಿರ್ಣಯದವರು ಹೇಳ್ತಾರೆ. ಇದು ಪಾಂಡುರಾಜನಿಗೋಸ್ಕರವಾಗಿ ನೇಮನ ಮಾಡಿದ ವಾಕ್ಯ. ಇದು ಪಾಂಡುರಾಜ ಧರ್ಮರಾಜಾದಿಗಳನ್ನು ಪಡೆಯಲಿಕ್ಕೋಸ್ಕರವಾಗಿ ಹುಟ್ಟಿದ್ದಾನೆ. ಅವನು ಆ ಕೆಲಸವನ್ನು ಮಾಡದೆ ಸ್ವರ್ಗಕ್ಕೆ ಹೊರಟಾಗ ಮುನಿಗಳು ಹೇಳಿದರು, ಮಕ್ಕಳಿಲ್ಲದೆ ಇದ್ದವರಿಗೆ ನಿನಗೆ ಗತಿ ಇಲ್ಲ, ಉತ್ತಮ ಲೋಕಕ್ಕೆ ಬರುವ ಹಾಗಿಲ್ಲ ಅಂತ. ಅದನ್ನು ಸಾರ್ವಜನಿಕ ನಿಯಮನ ಮಾಡಿಬಿಟ್ರು. ಆದರೆ ಶ್ರೀಮದ್ ಆಚಾರ್ಯ ನಿರ್ಣಯ ಮಾಡ್ತಾರೆ, ಸ್ವತಃ ಮೋಕ್ಷಕ್ಕೆ ಹೋಗಲಿಕ್ಕೆ ಯೋಗ್ಯ ಯಾರಾಗಿರ್ತಾನೆ, ಸ್ವತಃ ಸದ್ಗತಿ ಯೋಗ್ಯಸ್ಯ, ಮೋಕ್ಷಕ್ಕೆ ಹೋಗುವ ಯೋಗ್ಯತೆ ಇದ್ದವರಿಗೆ ಮಾತ್ರ ಮೋಕ್ಷವೇ ಹೊರತು
ಯೋಗ್ಯತೆ ಅಂದ್ರೇನು? ಅನಾದಿ ಕಾಲದಿಂದ ಭಗವದ್ಭಕ್ತನಾಗಿರಬೇಕು, ಅವನು ಸ್ವರೂಪದಿಂದ ಭಗವದ್ಭಕ್ತನಾಗಿರಬೇಕು. ನಾವಿಲ್ಲಿ ಬೆಳ್ಳಿ ತಮ್ಮಿಗೆ, ಬಂಗಾರದ ಉಂಗುರ, ಭಾರೀ ಶಯ್ಯಾದಾನ, ಭೂದಾನ, ಗೋದಾನ ಕೊಟ್ಟುಬಿಟ್ಟ ಮಾತ್ರಕ್ಕೆ ಅವನ ಅಯೋಗ್ಯನಾಗಿದ್ದರೆ, ನೀಚನಾಗಿದ್ದರೆ ಅವನಿಗೆ ಮೋಕ್ಷಕ್ಕೆ ಅರ್ಹನಾಗೋದಿಲ್ಲ, ಉತ್ತಮ ಗತಿಯು ಅವನಿಗೆ ಸಿಗೋದಿಲ್ಲ. ಏನೋ ಕಿಂಚಿತ್ತು ಭೋಜನಾದಿಗಳು ಸಿಗ್ಬೋದು ಅಷ್ಟೇ ಹೊರತು ಮಿಕ್ಕಿದ್ದು ಸಿಗೋದಿಲ್ಲ. ಅದಕ್ಕೆ ಆಚಾರ್ಯ ಅಂತಾರೆ, ಹಾಗಾದ್ರೆ ಮಕ್ಕಳಿಲ್ಲದೆ ಇದ್ದವ್ರಿಗೆ ಮೋಕ್ಷ ಇಲ್ಲ ಅಂತಾರಲ್ಲ ಆಚಾರ್ಯರೇ. ಅದಕ್ಕೆ ಉತ್ತರ ಏನು ಅಂದ್ರೆ ಆಚಾರ್ಯ ಅಂತಾರೆ, ಅನಪತ್ಯೋಪಿ ಸದ್ಧರ್ಮ ಲೋಕಜಿನ್ನಾತ್ರ ಸಂಶಯ. ಮಕ್ಕಳಿಲ್ಲದೆ ಇದ್ದವರಿಗೆ ಮೋಕ್ಷ ಆಗತ್ತೆ ಆಗಲ್ಲ ಅಂತೇನಿಲ್ಲ. ನಾವು ಹರಿಭಕ್ತರಾಗಿ ಶಾಸ್ತ್ರಾದಿಗಳ ಶ್ರವಣವನ್ನು ಮಾಡಿಕೊಂಡು, ನಾವು ಮಾಡಬೇಕಾದ ದಾನ ಧರ್ಮಗಳನ್ನು ಮಾಡಿಕೊಂಡು ಯೋಗ್ಯ ರೀತಿಯಲ್ಲಿ ಜೀವನವನ್ನು ಶಾಸ್ತ್ರೀಯವಾದ ರೀತಿಯಲ್ಲಿ ನಡೆಸಿದಾಗ ನಾವು ಮೋಕ್ಷಕ್ಕೆ ಅಧಿಕಾರಿಗಳಾಗುತ್ತೇವೆ. ಆದ್ದರಿಂದ ಮಕ್ಕಳು ಮಾಡಿಬಿಟ್ಟ ಮಾತ್ರಕ್ಕೆ ಒಂದೇ ಜನ್ಮದಲ್ಲಿ ಶ್ರಾದ್ದ ಮಾಡ್ತಾರೆ. ನಾವು ನರಿಯಾದಾಗ, ಹಂಸ, ಬೇರೆ ಪ್ರಾಣಿಗಳಾದಾಗ, ಕತ್ತೆ ಹಂದಿಗಳಾದಾಗ ಯಾರು ಶ್ರಾದ್ದ ಮಾಡ್ತಾರೆ? ಧೃತರಾಷ್ಟ್ರನಿಗೆ 100 ಜನ ಮಕ್ಕಳಿದ್ರು, ಶ್ರಾದ್ದ ಮಾಡಿದರೆ ಕೊನೆಗೆ ಅವನೇ ಮಾಡಬೇಕಾಗಿ ಬಂತು, ಧೃತರಾಷ್ಟ್ರನೇ. ಇಂಥ ಮಕ್ಕಳಿದ್ದೇನು ಪ್ರಯೋಜನ? ಅದಕ್ಕೆ ಮಕ್ಕಳಿರಬೇಕೆಂಥವ್ರು ಇರಬೇಕು, ಹರಿಭಕ್ತರಾಗಿರಬೇಕು. ಅದಕ್ಕೆ ಪುರಾಣದಲ್ಲಿ ಹೇಳ್ತಾರೆ, ಗುಣಗಣಾರ್ಣವ ಪುತ್ರ ಕಾಮವು ಅಂತ. ಮಧ್ಯಗೇಹ ಭಟ್ರು ಮತ್ತು ವೇದವತಿ ಮತ್ತು ಕಶ್ಯಪ ಮತ್ತು ಅದಿತಿ ಬರೀ ಮಗನ ಆದರೆ ಪ್ರಯೋಜನ ಇಲ್ಲ. ಗುಣಗಣಾರ್ಣವ ಪುತ್ರ ಕಾಮು, ಗುಣವಂತನಾದ ಮಗ ಬೇಕು ನಮಗೆ. ಗುಣವಂತ ಅಂದ್ರೇನು? ಭಗವಂತನನ್ನ ಸದ್ಗುಣ ಭರಿತ, ಅನಂತ ಕಲ್ಯಾಣ ಗುಣಭರಿತ ಅಂತ ತಿಳಿಯುವ ಮಕ್ಕಳಾಗಬೇಕು. ಬರೀ ಆಸ್ತಿಗೆ, ಸಂಪತ್ತಿಗೆ ಮುಂದಿನ ಅಧಿಕಾರಿಗಳಾಗಿ ಬರುವ ಮಕ್ಕಳಿದ್ರೆ ಪ್ರಯೋಜನ ಇಲ್ಲ. ಅದಕ್ಕೆ ಯೋಗ್ಯರಾದ ಮಕ್ಕಳನ್ನು ಪಡೆಯಬೇಕಾದ್ರೆ ನಮ್ಮ ಪೂರ್ವಜರ ಪುಣ್ಯ ಇರಬೇಕು, ನಮ್ಮ ಪುಣ್ಯವೂ ಅದಕ್ಕೆ ಒದಗಿ ಬರಬೇಕು. ಅದಕ್ಕೆ ದ್ವಿತೀಯ ಮನಸ್ಸಲ್ಲಿದ್ದ ವಿಚಾರವನ್ನು ಸ್ಪಷ್ಟನೆ ಮಾಡ್ತಾರೆ ಆಚಾರ್ಯರು. ನಮಗೆ ಇನ್ನೊಬ್ಬರು ಚೆಕ್ ಕೊಡ್ತಾರೆ ಅಂದರೆ ಆ ಚೆಕ್ ಪಾಸಾಗಬೇಕಾದ್ರೆ ನಮ್ಮದೇ ಅಕೌಂಟ್ ಇರಬೇಕು. ನಮ್ಮದೇ ಅಕೌಂಟಲ್ಲಿ ಕ್ರಾಸ್ ಮಾಡಿ ಕೊಟ್ಟಿದ್ದ ಚೆಕ್ ಪಾಸಾಗಬೇಕಾದ್ರೆ ನಮ್ಮ ಅಕೌಂಟ್ ಇರಬೇಕು. ಮಕ್ಕಳು ನಮಗೆ ಪುಣ್ಯ ಕೊಟ್ಟರೆ ನಾವು ಪುಣ್ಯವಂತರಾಗಿರಬೇಕು. ಪುಣ್ಯವಂತರಾಗಿದ್ದರೆ ಮಾತ್ರ ನಮಗೆ ಮೋಕ್ಷಾದಿಗಳಾಗತ್ತೆ. ದೇವರ ಕೈಯಿಂದಲೇ ಸಾಯ್ತಾನೆ ನನ್ನ ಮಗ, ದೇವರ ಪರಮಾತ್ಮನಿಂದಲೇ ಸಂಹಾರವಾಗತ್ತೆ ಅವನಿಗೆ. ಅದರಿಂದಲೂ ದಿತಿ ತಿಳಿದ್ಲಂತೆ, ದೇವರ ಕೈಯಿಂದ ಸಂಹಾರವಾಗತ್ತೆ ನನ್ನ ಮಗನಿಗೆ, ಮಕ್ಕಳು ಉತ್ತಮ ಗತಿಯನ್ನು ಹೊಂದುತ್ತಾರೆ ಅಂತ ತಿಳಿದ್ಲು ಅಂತ 3ನೇ ಸ್ಕಂದ ಭಾಗವತದಲ್ಲಿ ಬರುತ್ತೆ. ಹಿರಣ್ಯಕಶಿಪು ಹಿರಣ್ಯಾಕ್ಷರ ಕಥೆಯಲ್ಲಿ ಅದಕ್ಕೆ ಉತ್ತರವನ್ನು ಆಚಾರ್ಯ ಹೇಳ್ತಾರೆ. ಯಾರ ಕೈಯಿಂದ ಸಾಯ್ತೇವೆ, ಎಲ್ಲಿ ಸಾಯ್ತೇವೆ ಅನ್ನೋದು ಮುಖ್ಯ ಅಲ್ಲ. ಅನೇಕರು ಹೇಳ್ತಿರ್ತಾರೆ, ಅಯ್ಯೋ ಕೊನೆಗೆ ಆಸ್ಪತ್ರೆಯಲ್ಲಿ ಹೋಗಿಬಿಟ್ರು, ಮನೆಯಲ್ಲೇ ಹೋದರು, ಕ್ಷೇತ್ರದಲ್ಲಿ ಹೋದರು. ಸಾಯುವ ಜಾಗ ಇದು ಸಾಮಾನ್ಯ. ಆದರೆ ಸಾಯುವಾಗ ಭಗವಂತನ ಚಿಂತನೆ ಬಂತ. ಸ್ಮರನ್ಮುಕ್ತ್ವಾ ಕಲೇವರಮ್ಮನತ್ತೆ ಭಗವದ್ಗೀತೆ. ದೇವರ ಸ್ಮರಣೆ ಮಾಡ್ತಾ ದೇಹ ಬಿಡಬೇಕು. ಅದಾಗತ್ತಾ? ಅದಾದರೆ ಮಾತ್ರ ಮೋಕ್ಷವೇ, ಹೊರತು ಇಲ್ಲದಿದ್ರಿಲ್ಲ. ದೇವರ ತೊಡೆಯ ಮೇಲೆ ಮಲಗಿ ಹಿರಣ್ಯಕಶಿಪು ದೇವರನ್ನು ದೇವರು ಅಂತ ತಿಳಿಯಲಿಲ್ಲ. ಹಿರಣ್ಯಕಶಿಪುರ್ಭೂತಂ ಅಮನ್ಯತ ಮೃತೌ ಹರಿಂ ಅಥೋ ಭಯಾನಕೌ ಜಾತೌ ಕುಂಭಕರ್ಣ ದಶಾನನೌ. ಆಚಾರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ದೇವರ ತೊಡೆಯ ಮೇಲೆ ಹಿರಣ್ಯಕಶಿಪು ದೇವರನ್ನು ನೋಡ್ತಾ ದೇವರನ್ನು ದೇವರು ಅಂತ ತಿಳಿಯಲಿಲ್ಲ. ದೇವರ ಎದುರಿಗೆ ಇದ್ದರೂ ದೇವರನ್ನು ದೇವರು ಅಂತ ತಿಳಿಯಲಿಲ್ಲ. ಯಾವುದೋ ಭೂತ ನನ್ನನ್ನು ಸಂಹಾರ ಮಾಡ್ತಾ ಇದೆ ಅಂತ ತಿಳಿದುಬಿಟ್ಟ, ಯಾವುದೋ ಭೂತ ನನ್ನನ್ನು ಕೊಲ್ತಾ ಇದೆ ಅಂತ. ಅದಕ್ಕೆ ಭೂತದಂತೆ ಇರುವ ಜನ್ಮ ಅವನಿಗೆ ಬಂತು. ಭಯಂಕರವಾದ 10 ತಲೆ ರಾವಣನಾಗಿ ಹುಟ್ಟಿದ. ರಾವಣನಾಗಿ ಹುಟ್ಟಿದಾಗಲೂ ಕೂಡ ರಾಮನೇ ಬಂದು ಪುನಃ ಕೊಂದ. ರಾವಣನನ್ನು ರಾಮ ಕೊಲ್ಲುವಾಗ ರಾವಣ ಯಾವುದೋ ಒಬ್ಬ ವ್ಯಕ್ತಿ ನನ್ನನ್ನು ಕ್ಷತ್ರಿಯ ಮಾನವ ಕೊಲ್ತಾ ಇದ್ದಾನೆ ಅಂತ ತಿಳ್ಕೊಂಡ. ಪರಮಾತ್ಮ ರಾಮಚಂದ್ರ ಅಂತ ಅವನಿಗೆ ಗೊತ್ತಾಗಲಿಲ್ಲ. ದೇವರು ಅದರ ಸ್ಮರಣೆ ಕೊಡಲಿಲ್ಲ. ಇದೆಲ್ಲ ನಾವು ತಿಳಿಯಬೇಕು. ಪ್ರಾರಬ್ಧ ಕರ್ಮ ತೀರಿರಬೇಕು, ಚರ್ಮದೇಹದಲ್ಲಿ ಬಂದಿರಬೇಕು, ಸ್ವತಃ ಸ್ವಾಭಾವಿಕವಾಗಿ ಹರಿಭಕ್ತರಾಗಿರಬೇಕು. ಆಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಸ್ವತಃ ಹರಿಭಕ್ತನಾಗಿದ್ದ ಭೀಷ್ಮಾಚಾರ್ಯರು ರಣರಂಗದಲ್ಲಿ ಕೃಷ್ಣ ಪರಮಾತ್ಮ, ಪರಶುರಾಮ ದೇವರು, ವೇದವ್ಯಾಸ ದೇವರು, ಜೀವೋತ್ತಮರಾದ ಭೀಮಸೇನ ದೇವರು, ಯಮಧರ್ಮರಾಜ, ಇಂತಿಂಥ ಉತ್ತಮೋತ್ತಮರಾದ ದೇವತೆಗಳ ಮಧ್ಯದಲ್ಲೇ ದೇಹವನ್ನು ಭೀಷ್ಮಾಚಾರ್ಯ ಬಿಡ್ತಾ ಇದ್ದರೂ ಕೂಡ ವಿಗತ ಭೇದ ಮೋಹ ಅನ್ನತ್ತೆ ಭಾಗವತ ಮೊದಲೇ ಸ್ಕಂದ.
ಎದುರಿಗೆ ಕಾಣಿಸುವ ಭಗವಂತನ ರೂಪಕ್ಕೂ ಒಳಗೆ ತಾನು ಧ್ಯಾನ ಮಾಡ್ತಾ ಇದ್ದ ಭಗವದ್ ರೂಪಕ್ಕೂ ಕೂಡ ಭೇದ ಇಲ್ಲ, ಎರಡೂ ಒಂದೇ ಎಂಬುದಾಗಿ ಚಿಂತನೆ ಮಾಡ್ತಾ ಇದ್ದ ನಮ್ಮ ಭೀಷ್ಮಾಚಾರ್ಯರಿಗೆ ಅಂತ್ಯಕಾಲದಲ್ಲಿ ಭಗವಂತ ತನ್ನ ಸ್ಮರಣೆಯನ್ನು ತಪ್ಪಿಸಿಬಿಟ್ಟ. ತಾನು ಯಾರು ಅಂತಲೇ ತಿಳ್ಕೊಂಡ್ರು ಭೀಷ್ಮಾಚಾರ್ಯರು. ನಾನೊಬ್ಬ ದ್ಯುನಾಮಕ ವಸು, ನನ್ನ ಹೆಂಡತಿ ವರಾಂಗಿ ಎಂಬತಕ್ಕಂಥವಳ ಮಾತನ್ನು ಕೇಳಿ ವಸಿಷ್ಠರ ಮನೆಯ ಕಾಮಧೇನುವನ್ನು ಕದ್ದಿದ್ದರಿಂದ ನನಗಿಂಥ ನಿರ್ಗತಿ ಆಯಿತು, ದುರ್ಗತಿ ಆಗ್ತಾ ಇದೆ ಎಂಬುದಾಗಿ ತಿಳಿದಿದ್ದರಿಂದಲೇ ಅವರಿಗೆ ಉತ್ತಮ ಗತಿ ಆಗಲಿಲ್ಲ. ತಮ್ಮ ಮೂಲ ದೇಹದಲ್ಲಿ ಅವರು ಸೇರಿದರು. ಆದ್ದರಿಂದ ದೇವರ ತೊಡೆಯ ಮೇಲೆ ಸಾಯೋದು, ನಾವು ಉತ್ತಮ ಜಾಗದಲ್ಲಿ ಸಾಯೋದು, ಉತ್ತಮ ವಿಚಾರ ನಮ್ಮ ಮನಸ್ಸಲ್ಲಿರಬೇಕು, ಭಗವಂತನ ಚಿಂತನೆ ಬರಬೇಕು. ಹಿರಣ್ಯಕಶಿಪುರ್ಭೂತಂ ಭಯ ಹಿರಣ್ಯಕಶಿಪುರ್ಭೂತಂ ಅಮನ್ಯತ ಮೃತೌ ಹರಿಂ, ಸಾಯುವಾಗ ಯಾವುದೋ ಭೂತ ನನ್ನನ್ನು ಕೊಲ್ತಾ ಇದೆ ಎಂದುಕೊಂಡ್ಬಿಟ್ಟ. ಅದು ನಾವು ಶಾಸ್ತ್ರಚಿಂತ. ಅದಕ್ಕೆ ಹರಿದಾಸರೆಲ್ಲ ಕಥೆಗಳನ್ನು ಹೇಳುವಾಗ ಹೇಳ್ತಾರೆ, ಸಾಯುವಾಗ ದೊಡ್ಡ ಪಂಡಿತ, ಬಹಳ ದೊಡ್ಡ ಪಂಡಿತ, ಕೊನೆಗೆ ಸಾಯುವಾಗಂದ ಮೂಲೆಯಲ್ಲಿದ್ದ ಪರಕೆಯನ್ನು ಕರು ತಿಂತಾ ಇದೆ, ನೀವೇನು ನಮ್ಮ ಆಸ್ತಿಯನ್ನು ಕಾಪಾಡ್ತಿರೋ ಮಕ್ಕಳೇ ಅಂತ ದೊಡ್ಡ ಪಂಡಿತ ಸಾಯುವಾಗಲೂ ಒಂದು ಕಶ್ಚಿತ್ ಪರಕೆಯ ಬಗ್ಗೆ ಚಿಂತನೆ ಮಾಡಿ ಸತ್ತ ಅನ್ನೋದನ್ನು ನಾವಲ್ಲಿ ನೋಡ್ತೀವಿ. ಆದ್ದರಿಂದ ದ್ವೇಷದಿಂದ ಭಕ್ತಿ ಇಲ್ಲ. ದ್ವೇಷಯುಕ್ತವಾಗಿ ದ್ವೇಷ ಭಕ್ತಿಯುಕ್ತವಾಗಿದ್ದರೆ ಮೋಕ್ಷಕ್ಕೆ ವಿರೋಧಿ ಆಗೋದಿಲ್ಲ. ಆದ್ದರಿಂದ ಇದು ಮೋಹನಕ್ಕೋಸ್ಕರವಾಗಿ ದೈತ್ಯರು ದ್ವೇಷವನ್ನು ಮಾಡಲಿ ಎನ್ನುವ ಉದ್ದೇಶಕ್ಕೆ ಹೇಳಿದ್ದಾರೆ ಹೊರತು ಇಲ್ಲಿ ಮತ್ತೊಂದು ವಿಚಾರವನ್ನು ಆಚಾರ್ಯ ಹೇಳ್ತಾರೆ. ಶಿಶುಪಾಲನನ್ನು ಕೊಲ್ಲುವಾಗ ದೇವರು ಚಕ್ರಧಾರಿಯಾದ, ಹಿರಣ್ಯಕಶಿಪುವನ್ನು ಕೊಲ್ಲುವಾಗ ಬರೀ ಉಗುರುಗಳಿಂದ ಕೊಂದ, ರಾವಣನನ್ನು ಕೊಲ್ಲುವಾಗ ಬಿಲ್ಲು ಬಾಣಗಳನ್ನು ಹಿಡಿದ, ಶಿಶುಪಾಲನನ್ನು ಕೊಲ್ಲುವಾಗ ಚಕ್ರಧಾರಿಯಾಗಿ ನಿಂತ. ಒಳಗೆ ಇದ್ದ ಜಯನಿಗೆ ದೇವರು ಚಕ್ರಧಾರಿಯಾಗಿ ಕೃಷ್ಣ ನಿಂತಾಗ ಶಾಪದ ವಿಮೋಚನೆಯ ಕಾಲವೂ ಅವನಿಗೆ ಬಂದಿತ್ತು. ಪರಮಾತ್ಮ ಚಕ್ರಧಾರಿಯಾಗಿ ನಿಂತ ಕೃಷ್ಣನನ್ನು ನೋಡಿ ಆಗ ಅಂದುಕೊಂಡ, ಯಾವ ವೈಕುಂಠಲೋಕದ ಮನೆಯ ಬಾಗಿಲಿನಲ್ಲಿ ನಾನು ಯಾರ ಮನೆಯ ಬಾಗಿಲನ್ನು ಕಾಯ್ತೇನೆ ಅದೇ ಭಗವಂತನೇ ತಾನಿವತ್ತು ಇಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ಕೃಷ್ಣನಾಗಿ ಬಂದಿದ್ದಾನೆ, ನಾರಾಯಣನೇ ಕೃಷ್ಣನಾಗಿ ಬಂದಿದ್ದಾನೆ, ಅವನೇ ನನ್ನ ದೈವ ಎಂಬುದಾಗಿ ತಿಳಿದು ಆ ಪರಮಾತ್ಮನ ಅವತಾರ ರೂಪಕ್ಕೂ ಮೂಲ ರೂಪಕ್ಕೂ ಅಭೇದ ಚಿಂತನೆಯನ್ನು ಮಾಡಿ ಕೃಷ್ಣನೂ ಒಬ್ಬನೇ ನಾರಾಯಣನೂ ಒಬ್ಬನೇ, ಇವರಿಬ್ಬರು ಬೇರೆ ಅಲ್ಲ ಅನ್ನೋದರ ಚಿಂತನೆ ಬಂದಿದ್ದರಿಂದ ತಾನು ಪಾಪವನ್ನು ಕಳಕೊಂಡು ತಾನು ಅನುಗ್ರಹಕ್ಕೆ ಪಾತ್ರನಾಗಿದ್ದಾನೆ. ವೈರಾನುಬಂಧ ತೀವ್ರೇಣ ಧ್ಯಾನೇನ ಅಚ್ಯುತ ಸಾಮ್ಯತಾಂ ನೀತೌ ಪುನರ್ ಹರೇ ಪಾರ್ಶ್ವಂ ಜಗ್ಮತುಹು ವಿಷ್ಣು ಪಾರ್ಶ್ವದವು. ವೈರಪೂರ್ವಕವಾದ ಭಕ್ತಿಯಿಂದ ತೀವ್ರವಾದ ಧ್ಯಾನವನ್ನು ಮಾಡಿ, ತೀವ್ರವಾದ ಧ್ಯಾನ ಇರಬೇಕು. ಬರೀ ಒಂದು 5 ನಿಮಿಷ ನೀವು ಕೂತ್ಕೊಂಡು ಮೆಡಿಟೇಷನ್ ಹಾಲಲ್ಲಿ ದೇವರ ಧ್ಯಾನ ಮಾಡಿಬಿಟ್ವಿ ಅಂತರಲ್ಲ, ತೀವ್ರವಾದ ಅದು ಧ್ಯಾನ ಮಾಡಬೇಕು. ಪರಮಾತ್ಮನ ಉದರವನ್ನು ಸೇರಿದ್ದಾರೆ. ಮುಂದೆ ಶ್ರೀಕೃಷ್ಣ ಪರಂಧಾಮಕ್ಕೆ ಹೋಗುವಾಗ ಇವರೂ ಸಹಿತ ದ್ವಾರಪಾಲಕರಾಗಿ ತಮ್ಮ ಮೂಲ ರೂಪದಲ್ಲಿ ಸೇರಿಕೊಳ್ತಾರೆ. ಆದ್ದರಿಂದ ಇವರ ಕಥೆ ಹೀಗೆ ಅಂತ ನಾರದರು ಧರ್ಮರಾಜನಿಗೆ ಹೇಳ್ತಾ ಇದ್ದಾರೆ. ಧರ್ಮರಾಜ ದೇವರನ್ನು ಕೃಷ್ಣನನ್ನು ಕರೆದು ಕೂಡಿಸಿ ಪಾದವನ್ನು ಬಂಗಾರದ ತಟ್ಟೆಯಲ್ಲಿಟ್ಟು ಕೊನೆಗೆ ಯುದ್ಧ ಮಾಡಿ ಕೃಷ್ಣ ಶಿಶುಪಾಲನನ್ನು ಕೊಂದು ಬಂದ. ಇಲ್ಲಿ ನಾವು ಗಮನಿಸಬೇಕು, ದೇವರ ಪೂಜೆ ಅಂದರೆ ಒಂದೆರಡೇನೋ ಮಂತ್ರ ಹೇಳಿ ಮುಗಿಸೋದು, ಒಂದಿಷ್ಟು ತುಳಸಿ ಹೂವು ಹಾಕೋದಲ್ಲ. ನಿನ್ನೆ ನಾನು ಹೇಳಿದ್ದೆ, ದೇವರ ಪೂಜೆ ಅಂದರೆ ದೇವರ ನಿರ್ದಿಷ್ಟವಾದ ಗುಣಗಳ ಚಿಂತನೆ, ಮಂತ್ರಗಳನ್ನು ಹೇಳುವಾಗ ಮಂತ್ರಾರ್ಥ ಜ್ಞಾನಪೂರ್ವಕವಾಗಿ ನಾವು ಮಾಡಿಕೊಳ್ಬೇಕು. ಮಂತ್ರಗಳು ನಮಗೆ ಯಾವತ್ತೂ ಸಹಿತ ಅರ್ಥಾನುಸಂಧಾನವನ್ನು ಕೊಡಬೇಕು. ದೇವರ ಗುಣಚಿಂತನೆ ನಮಗಾಗಬೇಕು. ಆಗ ಮಾತ್ರ ನಾವು ಧ್ಯಾನವನ್ನು ಮಾಡಿದ್ದಕ್ಕೆ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗುತ್ತೇವೆ. ಧರ್ಮರಾಜ ಕೇಳ್ತಾನೆ, ಸ್ವಾಮಿ, ವಿದ್ವೇಷೋ ದೈತೆ ಪುತ್ರೇ ಕಥಮಾಸೀನ್ ಮಹಾತ್ಮನಿ ಬ್ರೂಹಿಮೇ ಭಗವನ್ ಏನ ಪ್ರಹ್ಲಾದೇ ಪ್ಯಚ್ಯುತಾತ್ಮನಿ. ಪರಮಾತ್ಮನಲ್ಲೇ ಮನಸ್ಸನ್ನಿಟ್ಟ ಮಹಾತ್ಮನಾದ ತನಗೆ ಅತ್ಯಂತ ಪ್ರಿಯನಾದ ಮಗ ಪ್ರಹ್ಲಾದ, ಅವನಲ್ಲಿ ಹಿರಣ್ಯಕಶಿಪು ಯಾಕೆ ದ್ವೇಷ ಮಾಡಿದ? ಪರಮಾತ್ಮನ ಪಾದಾರವಿಂದಗಳಲ್ಲೇ ಮನಸ್ಸನ್ನಿಟ್ಟಿರ್ತಕ್ಕಂಥ ಪರಮಾತ್ಮನ ಅತ್ಯಂತ ಭಕ್ತನಾದ ಪ್ರಹ್ಲಾದನಲ್ಲಿ ತಂದೆಗೆ ದ್ವೇಷ ಯಾಕೆ ಬಂತು ಸ್ವಾಮಿ, ಅದನ್ನು ನನಗೆ ಹೇಳ್ರಿ ಅಂತ ಕೇಳ್ತಾ ಇದ್ದಾನೆ. ತಮ್ಮನಾಗಿರ್ತಕ್ಕಂಥ ಹಿರಣ್ಯಾಕ್ಷ ಶ್ರೀ ವರಾಹರೂಪಿಯಾದ ಪರಮಾತ್ಮನಿಂದ ಸಂಹಾರವಾದದ್ದನ್ನು ಕೇಳಿದ ಹಿರಣ್ಯಕಶಿಪು ಕೋಪದಿಂದ ಉರಿದು ದಾನವರಿಗೆಲ್ಲ ಆಜ್ಞಾ ಮಾಡಿದ್ದಾನೆ.
ಪರಮಾತ್ಮನಿಗೆ ದೇವಾಸುರರಲ್ಲಿ ಪಕ್ಷಪಾತವಿಲ್ಲದೇ ಇದ್ದರೂ ಕೂಡ ದೇವತೆಗಳು ಅವನನ್ನು ತಮ್ಮ ಪಕ್ಷ ಎಂಬುದಾಗಿ ಸೆಳೆದುಕೊಂಡು ಅವನ ಮೂಲಕವಾಗಿ ನನ್ನ ಪ್ರೀತಿ ತಮ್ಮನನ್ನು ಕೊಲಿಸಿದ್ದಾನೆ, ಪ್ರೀತಿಯ ತಮ್ಮನನ್ನು ಕೊಲಿಸಿಬಿಟ್ಟಿದ್ದಾನೆ. ಯಾಕೆಂದರೆ ಆ ಪರಮಾತ್ಮನಿಗೆ ಸ್ಥಿರ ಬುದ್ಧಿ ಇಲ್ಲ. ತನ್ನನ್ನು ಸೇವಾ ಮಾಡತಕ್ಕಂಥವರಿಗೆ ತಾನು ಸೇವಕನಾಗುತ್ತಾನೆ. ಅವನನ್ನು ವಧ ಮಾಡಿ ನನ್ನ ತಮ್ಮನಿಗೆ ರಕ್ತತರ್ಪಣವನ್ನು ಕೊಟ್ಟು ಅವನ್ನ ರಕ್ತತರ್ಪಣ ಕೊಟ್ಟಾಗಲೇ ಆ ವಿಷ್ಣುವಿನ ರಕ್ತತರ್ಪಣದಿಂದಲೇ ನನ್ನ ಮನಸ್ಸಿಗೆ ಶಾಂತಿ ದೊರಕತ್ತೆ. ದೇವತೆಗಳಿಗೆ ಅವನೇ ಬಲ, ಅವನಿಗೆ ಪರಮಾತ್ಮನಿಗೆ ಯಜ್ಞಯಾಗಾದಿಗಳ ಕರ್ಮಗಳೇ ಬಲ. ಇದು ಅಸುರರ ಮತ. ದೇವರಿಗೆ ಸ್ವಂತ ಬಲ ಇಲ್ಲ. ಬ್ರಾಹ್ಮಣರು ಯಜ್ಞಯಾಗಾದಿಗಳನ್ನು ಮಾಡಿ ತುಪ್ಪ ಚರುಗಳನ್ನು ಪುರೋಡಾಶವನ್ನು ಹಾಕಿದ್ದರಿಂದ ಅದರಿಂದ ಅವನಿಗೆ ಬಲ ಬರುತ್ತೆ. ಆ ಬಲದಿಂದ ಅವನೇನಾಗಿದ್ದಾನೆ, ಆ ಕರ್ಮದಿಂದ ಅವನಿಗೆ ಬಲ ಬರ್ತಾ ಇದೆ. ಆದ್ದರಿಂದ ದಾನವರೇ, ನೀವೆಲ್ಲರೂ ಕೂಡ ಯಜ್ಞ ದಾನ ಬ್ರಾಹ್ಮಣರು ಎಲ್ಲರನ್ನ ಸಂಹಾರ ಮಾಡ್ರಿ ಎಂದ. ಮೊದಲೇ ದೈತ್ಯರು ದಾನವರು ಹಿಂಸಾಪ್ರಿಯರು. ಹಿರಣ್ಯಕಶಿಪುವಿನ ಆಜ್ಞೆಯಿಂದ ಇದು ಆಜ್ಞೆ ಬಂತು ಅಂತ ಇನ್ನಷ್ಟು ಹಿಂಸೆಯಲ್ಲಿ ನಿರತರಾಗಿದ್ದಾರೆ. ಎಲ್ಲ ಲೋಕಗಳನ್ನು ನಾಶಪಡಿಸಲಿಕ್ಕೆ ತೊಡಗಿದ್ದಾರೆ. ಲೋಕಪಾಲಕರು ದೇವತೆಗಳು ಸ್ವರ್ಗವನ್ನು ತೊರೆದು ಭೂಮಿಯಲ್ಲಿ ಅದೃಶ್ಯರಾಗಿ ಸಂಚಾರ ಮಾಡುತ್ತಾ ಅಸುರರಿಂದ ಪೀಡಿತರಾಗಿ ಜೀವಿಗಳನ್ನು ತಮ್ಮ ಅದೃಶ್ಯ ಹಸ್ತಗಳಿಂದ ಸಂತೈಸ್ತಾ ಇದ್ದಾರೆ. ಹಿರಣ್ಯಕಶಿಪು ಅತ್ಯಂತ ದುಃಖತಪ್ತನಾಗಿ ಸತ್ತ ತಮ್ಮನಿಗೆ ಧರ್ಮೋದಕವನ್ನು ಕೊಟ್ಟು ತಮ್ಮನ ಮಕ್ಕಳನ್ನು, ತಾಯಿಯಾದ ದಿತಿಯನ್ನು ಕೂಡ ಸಂತೈಸ್ತಾ ಇದ್ದಾನೆ. ಅಲ್ಲಿ ಅದ್ಭುತವಾದ ಒಂದು ವಿಚಾರ ನಡೆಯುತ್ತೆ. ತನ್ನ ಹೆಂಡತಿ ಕಯಾದು, ತಾಯಿಯಾದ ದಿತಿ, ಹಿರಣ್ಯಾಕ್ಷ ಸತ್ತಿದ್ದಾನೆ ಎಂಬುದನ್ನು ಕೇಳಿ ತುಂಬ ದುಃಖ ಪಡ್ತಾ ಇದ್ದಾರೆ, ಅವನ ಮರಣದ ದುಃಖವನ್ನು. ಆಗ ಹಿರಣ್ಯಕಶಿಪು ತಾನು ಏನು ಮಾಡ್ತಾ ಇದ್ದಾನೆ, ಅವರಿಗೆ ಉಪದೇಶವನ್ನು ಮಾಡಿ ಅವರಿಗೆ ಅಜ್ಞಾನವನ್ನು ಕಳೀತಾ ಇದ್ದಾನೆ. ಹಿರಣ್ಯಕಶಿಪು ಹೇಳುತ್ತಾನೆ, ಬಹಳ ಸುಂದರವಾದ ಮಾತು. ಈ ಉಪದೇಶ ಮಾಡುವಾಗ ಹಿರಣ್ಯಕಶಿಪುವಿನಲ್ಲಿ ಅಸುರಾವೇಶ ಇರಲಿಲ್ಲ. ಸ್ವರೂಪದಿಂದ ಭಕ್ತನಾಗಿದ್ದ ಜಯ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಬಹಳ ಸುಂದರವಾದ ಉಪದೇಶ. ನಾವಿವತ್ತು ಜಗತ್ತಿನಲ್ಲಿ ಯಾರು ಮರಣವನ್ನು ಹೊಂದಿದವರ ಮನೆಗೆ ಹೋಗಿ ದೇವರನ್ನು ಬೈತೇವೆ, ಪರಮಾತ್ಮನ ನಿಂದನೆಯನ್ನು ಮಾಡ್ತೇವೆ. ದೇವರ ಅನ್ಯಾಯ ಮಾಡಿಬಿಟ್ಟರಿ, ಅವರು ಸಾಯಬಾರ್ದಾಗಿತ್ತು, ಇವರು ಸಾಯಬಾರ್ದಾಗಿತ್ತು, ಮತ್ತಾರು ಸಾಯಬೇಕಾಗಿತ್ತು, ಅವ್ರಿಗಿನ್ನೂ ವಯಸ್ಸೇ ಆಗಿರಲಿಲ್ಲ, ಭಾಳ ಪುಣ್ಯಾತ್ಮರನ್ನು ದೇವರು ಕರೆಸ್ಕೊಂಡ್ಬಿಡ್ತಾನೆ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ. ಖಂಡಿತ ಹಾಗೆ ಆಸ್ತಿಕರಾದವರು ಮಾತಾಡಬಾರ್ದು. ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ನಾವು ಮಾತಾಡಿದರೆ ನಾವು ಬಹಳ ತಪ್ಪು ಮಾಡ್ತೇವೆ. ಹಾಗೆ ಎಂದಿಗೂ ಮಾತಾಡಬಾರ್ದು. ನಾವು ಪರಮಾತ್ಮನ ಇಚ್ಛೆಗೆ ವಿರುದ್ಧವಾಗಿ ಮಾತಾಡಬಾರ್ದು. ಅವರಿಗೆ ಸಮಾಧಾನ ಏನು ಹೇಳಬೇಕು? ಅವರ ಪ್ರಾರಬ್ಧ ಕರ್ಮ, ಭಗವಂತನ ಇಚ್ಛೆಯೇ ಪ್ರಬಲ. ಪ್ರಾರಬ್ಧ ಕರ್ಮಕ್ಕಿಂತ ಭಗವಂತನ ಇಚ್ಛೆಯೇ ಪ್ರಬಲ. ಅದಕ್ಕೊಳಗಾಗಿ ಅವರು ಮೃತರಾಗಿದ್ದಾರೆ. ನಾವೆಲ್ಲರೂ ಅಸ್ವತಂತ್ರರು. ಈ ಮರಣವನ್ನು ನೋಡಿಯಾದರೂ ಕೂಡ ನಾವು ಸ್ವತಂತ್ರರಲ್ಲ ಅನ್ನುವುದನ್ನು ತಿಳ್ಕೊಳ್ರಿ. ನಾವಿನ್ನೂ ಬದುಕಬೇಕು ಅಂತ ಆಸೆ ಇರುತ್ತೆ, ಪದಾರ್ಥಗಳ ಸಂಗ್ರಹ ಮಾಡ್ತಾ ಇರ್ತೀವಿ, ಬಂಧು ಸ್ನೇಹ ಇರುತ್ತೆ, ಮಕ್ಕಳೆಲ್ಲ ಚೆನ್ನಾಗಿರ್ತಾರೆ, ಹೀಗೇ ಇರಬೇಕು ಅಂತಿರ್ತೀವಿ. ಆದರೆ ಭಗವಂತನ ಇಚ್ಛೆಯೇ ಬೇರೆ ಇರುತ್ತೆ. ಆದ್ದರಿಂದ ಹಾಗೆ ಮಾತಾಡಬಾರ್ದು. ಹಾಗಾಗಿ ಹಿರಣ್ಯಕಶಿಪು ದುಃಖತಪ್ತರಾಗಿರ್ತಕ್ಕಂಥ ದಿತಿ ಮತ್ತು ಕಯಾದು, ಅದಾದ ಮೇಲೆ ಋಷದ್ಭಾನು ಎಂಬುದಾಗಿ ಹಿರಣ್ಯಕಶಿಪು ಹಿರಣ್ಯಾಕ್ಷನ ಮಡದಿ, ಈ ಮೂರೂ ಜನರನ್ನು ಕೂಡಿಸಿಕೊಂಡು ಅಂಬಾಂಬಹೇ ವಧೂ ಮಾತಪುತ್ರಾ ವಧೂ ಪುತ್ರಾ ವೀರಂ ಅರ್ಹತ ಶೋಚಿತುಂ ರಿಪೋರಭಿಮುಖೇ ಶ್ಲಾಘ್ಯ ಶೂರಾಣಾಂ ವದಯೀಪ್ಸಿತಃ. ಅಮ್ಮ ಕೇಳ್ರಿ, ಜೀವಿಗಳು ಭೂಮಿಯಲ್ಲಿ ಜೊತೆಯಾಗಿ ನಾವು ಬಾಳ್ತಕ್ಕಂಥದ್ದು ಸ್ಥಿರವಾಗಿ ಇಲ್ಲ. ಎಲ್ಲರೂ ಎಲ್ಲ ಕಾಲದಲ್ಲಿ ಜೊತೆಯಾಗಿ ಬಾಳಲಿಕ್ಕಾಗೋದಿಲ್ಲ. ಯಾಕೆಂದರೆ ಅರವಟ್ಟಿಗೆಯಲ್ಲಿ ಬೇಸಿಗೆ ಕಾಲದಲ್ಲಿ ಅರವಟ್ಟಿಗೆ ಅಂತ ಮಾಡಿರ್ತಾರೆ, ಪ್ರಪಾಯಾಮ್ಯಹ, ಅದು ಸೂರತೆ. ಜೀವಿಗಳು ಭೂಮಿಯಲ್ಲಿ ಜೊತೆಯಾಗಿ ಬಾಳೋದು ಸ್ಥಿರವಾಗೋದಿಲ್ಲ. ಅರವಟ್ಟಿಗೆಯಲ್ಲಿ ಯಾತ್ರಿಕರು ಕೆಲಕಾಲ ಜೊತೆಗಿರ್ತಾರೆ, ಅದು ದೈವಾತ್ ಒಂದೆಡೆ ಸೇರ್ತಾರೆ. ಪರಮಾತ್ಮ ನಿತ್ಯ. ಎಷ್ಟು ಗುಣ ಹೇಳ್ತಾನೆ ನೋಡ್ರಿ ಹಿರಣ್ಯಕಶಿಪು. ನಿತ್ಯ ಆತ್ಮ ಅವ್ಯಯ ಶುದ್ಧ ಸರ್ವವಿತ್ ಸರ್ವಗಃ ಪರಃ ದತ್ತೇ ಸೌ ಆತ್ಮನೋ ಲಿಂಗಂ ಮಾಯೆಯ ವಿಸೃಜನ್ ಗುಣಾನ್. ಪರಮಾತ್ಮ ನಿತ್ಯ, ಅವನ ಶರೀರವೂ ಕೂಡ ಅವನಿಗೆ ನಾಶ ಇಲ್ಲ. ಗುಣತ್ರಯರಹಿತನಾಗಿದ್ದಾನೆ, ಸರ್ವಜ್ಞನಾಗಿದ್ದಾನೆ, ಜೊತೆಗೆ ಸರ್ವವಿತ್ ಸರ್ವಗಃ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಸ್ವತಂತ್ರನಾಗಿದ್ದಾನೆ. ಆದ್ದರಿಂದ ಪರಮಾತ್ಮ
ಜೀವಾತ್ಮರ ಲಿಂಗ ಶರೀರವನ್ನು ಅವನೇ ಕಾಪಾಡ್ತಾನೆ, ಪೋಷಣೆ ಮಾಡ್ತಾನೆ. ಸ್ವೇಚ್ಛೆಯಾಗಿ ಆದಿಸೃಷ್ಟಿಯಲ್ಲಿ ಸೂಕ್ಷ್ಮವಾದ ತ್ರಿಗುಣಗಳನ್ನು ಸ್ಥೂಲ ರೂಪದಿಂದ ಪರಮಾತ್ಮ ಸೃಷ್ಟಿ ಮಾಡ್ತಾನೆ. ನೀರನ್ನು ನೋಡ್ತಾ ಕೂತಾಗ ಚಲಿಸುವ ನೀರನ್ನು ನೋಡ್ತಾ ಇದ್ದರೆ ಅದರಲ್ಲಿ ಕಾಣಿಸುವ ಗಿಡ ಮರ ಬಳ್ಳಿಗಳು ಎಲ್ಲವೂ ಕೂಡ ಚಲಿಸುವಂತೆ ಕಾಣುತ್ತೆ. ಆದ್ದರಿಂದ ಕುಡಿದ ಮತ್ತಿನಲ್ಲಿ ಕುಡುಕನಿಗೆ ಕಣ್ಣಾಲಿಗಳು ತಿರುಗತ್ತೆ, ಪ್ರಪಂಚ ಎಲ್ಲ ಸುತ್ತಿದಂತೆ ಕಾಣಿಸುತ್ತೆ. ಅದು ನಿಜವಲ್ಲ. ಹಾಗೆ ತ್ರಿಗುಣಗಳಿಂದ ಅಜ್ಞಾನದ ಭ್ರಮರೂಪವಾದ ಬಂಧನದಲ್ಲಿ ಸಿಲುಕಿದ ಜೀವನಿಗೆ ಅಂತರ್ಯಾಮಿಯಾಗಿ ಏನೂ ವೈಕಲ್ಯ ಇಲ್ಲದೆ ಇರತಕ್ಕಂಥ ಪರಮಾತ್ಮ ಇದ್ದಾನೆ. ಅವನ ಸಾಮ್ಯ ನಾನಾಗಿದ್ದೀನಿ ಅಂತ ತಿಳಿದು ಬಿಡ್ತಾನೆ. ಲಿಂಗ ಶರೀರ ಇದ್ದವನು ಕೂಡ ಆ ಲಿಂಗ ಶರೀರವಿಲ್ಲದೇ ಇದ್ದ ತನ್ನ ಶರೀರ ಲಿಂಗ ಶರೀರ ಏನಲ್ಲ, ಅದಿಲ್ಲದೇ ಇದ್ದವನು ಕೂಡ ತನ್ನದೇ ಅಂತ ತಿಳಿತಾನೆ. ಹೀಗ ಏಷ ಆತ್ಮ ವಿಪರ್ಯಾಸ ಹ್ಯಲಿಂಗೆ ಲಿಂಗಭಾವನ ಏವಂ ಪ್ರಿಯಾಪ್ರಿಯೈರ್ಯೋಗ ವಿಯೋಗ ಕರ್ಮ ಸಂಸ್ಕೃತಿ. ಅಮ್ಮ ಕೇಳ್ರಿ, ಲಿಂಗ ಶರೀರವಿಲ್ಲದೇ ಇದ್ದವನನ್ನು ಉಳ್ಳ ಜೀವಾಂತ ಕಾಣತಕ್ಕಂಥದ್ದು ಪರಮಾತ್ಮನ ವಿಷಯದಲ್ಲಿ ಅವನಿಗೆ ಭ್ರಮ ಆಗತ್ತೆ. ಅದರ ಫಲವಾಗಿಯೇ ಜೀವನಿಗೆ ಸುಖ ದುಃಖಗಳ ಸಂಬಂಧ, ಬಂಧುಗಳ ವಿಯೋಗ, ಪಾಪಲೇಪ, ಸಂಸಾರಗಳು. ಆದ್ದರಿಂದ ಜೀವನಂತೆ ಪರಮಾತ್ಮನಿಗೂ ಲಿಂಗದೇಹ ಇದೆ, ನಮ್ಮಂತೆ ಪರಮಾತ್ಮ ಅಂತ ಯಾರು ತಿಳಿತಾನೆ ಆ ಪರಮಾತ್ಮನೂ ಕೂಡ ನಮ್ಮಂತೆ ಬದ್ಧನಾಗಿದ್ದಾನೆ ಅಂತ ನಮ್ಮ ಭ್ರಾಂತಿಯಿಂದ ನಮಗೆ ತೋರುತ್ತೆ ಹೊರತು ಪರಮಾತ್ಮನಿಗೆ ಹಾಗಿಲ್ಲ. ಈ ಭ್ರಾಂತಿಯಿಂದಲೇ ನಮಗೆ ಅಜ್ಞಾನ ಬಂದಿದೆ ಅಮ್ಮ. ಈ ಅಜ್ಞಾನವನ್ನು ನಾವು ಪರಿಹಾರ ಮಾಡಿಕೊಳ್ಳಬೇಕು. ಆದ್ದರಿಂದ ನಿನಗೊಂದು ಕತೆ ಹೇಳ್ತೀನಿ ಕೇಳ್ರಿ. ಹೋದವರ ಬಗ್ಗೆ ಸುಮ್ಮನೆ ದುಃಖ ಪಡ್ತಾ ಇದ್ದರೆ ನಾವು ದೇವರ ಚಿಂತನೆಯನ್ನು ಮಾಡಬೇಕೇ ಹೊರತು ಮತ್ತೊಂದನ್ನು ಮಾಡಬಾರದು. ಜೀವಿಗಳು ಭೂಮಿಯಲ್ಲಿ ಒಟ್ಟಿಗೆ ಇರತಕ್ಕಂತಹದ್ದು ಸ್ಥಿರವಾಗಿರಲ್ಲ. ಒಂದು ಪುರಾತನವಾದ ಇತಿಹಾಸವನ್ನು ಹೇಳ್ತಾರೆ, ಕೇಳ್ತೀರಿ. ಅದನ್ನು ಹೇಳ್ತಾ ಇದ್ದೀನಿ. ಅಲ್ಲಿ ಯಮರಾಜನ ಸಂಭಾಷಣೆ ಮೃತರ ಜೊತೆಗೆ, ಮೃತ ವ್ಯಕ್ತಿಗಳ ಜೊತೆಗೆ ಆದದ್ದನ್ನು ಹೇಳ್ತೀನಿ ಕೇಳ್ರಿ. ಕುಶೀನರ ಎಂಬತಕ್ಕಂಥ ದೇಶದಲ್ಲಿ ಸುಯಜ್ಞ ಎಂಬತಕ್ಕಂಥ ರಾಜ ಪ್ರಸಿದ್ಧನಾಗಿದ್ದ. ಅವನು ಯುದ್ಧದಲ್ಲಿ ಶತ್ರುಗಳಿಂದ ಹತನಾಗಿದ್ದಾನೆ. ಬಂಧುಗಳೆಲ್ಲ ಅವನ ಶರೀರವನ್ನು ಇಟ್ಟುಕೊಂಡು ದುಃಖ ಪಡ್ತಾ ಇದ್ದಾರೆ. ಅವನ ರತ್ನ ಕವಚ ಎಲ್ಲ ಪುಡಿಪುಡಿಯಾಗಿದೆ, ಆಭರಣ ಎಲ್ಲ ಕೆಟ್ಟು ಹೋಗಿದೆ. ಅವನ ಹೃದಯ ಬಾಣದಿಂದ ಸೀಳಿ ಹೋಗಿತ್ತು. ಶರನಿರ್ಭಿಣ್ಣ ಹೃದಯಂ ಶಯಾನಂ ಅಸುರಗ ವಿಲಯಂ ರಕ್ತದಲ್ಲಿ ತೊಯ್ದು ಬಿದ್ದಿದ್ದ. ಭಾಳ ದುಃಖಕರವಾಗಿತ್ತು ಅವನದ್ದು ದೇಹ. ಅವನು ಸತ್ತದ್ದನ್ನು ನೋಡಿ ಆ ಹೆಂಡತಿ ಮಕ್ಕಳೆಲ್ಲ ಅಳ್ತಾ ಇದ್ದಾರೆ. ವಿಸ್ತ್ರಸ್ತಕೇಶಾಭರಣಾಶುಚಂ ಋಣಾಂ ಸೃಜಂತ್ಯ ಆಕ್ರಂದನಯಾ ವಿಲೇಪಿರೆ. ಅವರೆಲ್ಲ ದುಃಖ ಪಡ್ತಾ ಅಳ್ತಾ ಇದ್ದಾರೆ, ದೇವರನ್ನು ಬೈತಾ ಇದ್ದಾರೆ. ಅಹೋ ವಿಧಾತ್ರ ಕರುಣೇನ ನ ಪ್ರಭು ಭವಾನ್ ಪ್ರಣೀತೋ ದಿಗಗೋಚರಂ ದೃಶಾಂ ಕುಶೀನರಾಣಾಮಪಿ ವೃತ್ತಿದ ಪುರ ಕೃತೋಧುನಾ ಏನ ಶುಚಾಂ ವಿವರ್ಧನಃ. ಅಲ್ಲೋ ಭಗವಂತ, ಇದೇನು ಆಶ್ಚರ್ಯ! ನಿಷ್ಕರುಣೆಯಾದ ಬ್ರಹ್ಮ ನಮ್ಮನ್ನು ನಿನ್ನಿಂದ ದೂರ ಮಾಡಿಬಿಟ್ಟ. ನಮಗೆ ಕಾಣಿಸದೇ ಇರುವ ಪ್ರದೇಶಕ್ಕೆ ನಿಮಗೆ ಒಯ್ದಿದ್ದಾನೆ. ಆ ದೇವರಿಗೆ ಧಿಕ್ಕಾರ ಇರಲಿ. ಕುಶೀನರಿಗೆ, ಈ ದೇಶದ ಜನರಿಗೆ ಜೀವನಪ್ರದನಾಗಿದ್ದ, ವೃತ್ತಿಯನ್ನು ಕಲ್ಪನೆ ಮಾಡ್ತಾ ಇದ್ದ. ಇವತ್ತು ಅವನು ನಮಗೆ ಶೋಕವರ್ಧನ ಮಾಡಿ ಶೋಕನಾಗಿದ್ದಾನೆ. ಆದ್ದರಿಂದ ದೇವರನ್ನು ದುಃಖದಲ್ಲಿ ಬೈತಾರಂತೆ ಕೆಲವರು. ಅದಕ್ಕೆ ಆಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ಸಜ್ಜನರು ಕೆಲವೊಮ್ಮೆ ದುಃಖದಲ್ಲಿ ದೇವರು ಹಿಂಗೆ ಮಾಡಿಬಿಟ್ಟ, ಅನ್ಯಾಯ ಮಾಡಿಬಿಟ್ಟ ಅಂತಾರಂತೆ. ಅದು ದುಃಖದಲ್ಲಿ ಅಂದದ್ದು ಸ್ವಾಭಾವಿಕವಾಗಲ್ಲ, ದುಃಖದ ತೀವ್ರತೆಯಿಂದ ಮಾತಾಡಿರ್ತಾರೆ ಹೊರತು ಅವರು ಭಕ್ತರಲ್ಲ ಅಂತ ತಿಳಿಯಬಾರದು ಅಂತ ನಾವು ಚಿತ್ರಕೇತು ರಾಜನ ಕಥೆಯಲ್ಲಿ ಅಹೋ ವಿಧಾತಸ್ತ್ವಮತೀವ ಬಾಲಿಶಃ ಯಸ್ವಾತ್ಮಸೃಷ್ಟೇ ಪ್ರತಿರೂಪಮೀಹಸೆ ಪರೇತು ಜೀವತ್ಯಪರಸ್ಯ ಯಾ ಮೃತಿ ವಿಪರ್ಯಯಶ್ಚೇ ತಮಸಿ ಧ್ರುವಂ ಪರಃ ಅಂತ ಬ್ರಹ್ಮದೇವರನ್ನು ನಿನಗೆ 8 ಕಣ್ಣಿದೆ, 4 ತಲೆ ಇದೆ, ಮೊದಲು ಹುಟ್ಟಿದವರಿಗೆ ಮೊದಲು ಮರಣ, ನಂತರ ಹುಟ್ಟಿದವರಿಗೆ ನಂತರ ಮರಣ ಅಂತಿರಬೇಕು. ಯಾಕೆ ಮಾಡ್ತೀವಿ ಬ್ರಹ್ಮ ನೀನು ಹೀಗೆ ಅಂತೆಲ್ಲ ಬೈತಾರೆ ದೇವರನ್ನು. ಹಾಗೆ ಆಚಾರ್ಯ ನಿರ್ಣಯ ಕೊಡ್ತಾರೆ. ದುಃಖದಲ್ಲಿ ದೇವರನ್ನು ಬೈತಕ್ಕಂಥದ್ದು ಅದು ದುಃಖ ನಿಮಿತ್ತಕವಾಗಿ ಬಂದದ್ದೇ ಹೊರತು ಸ್ವಾಭಾವಿಕವಾಗಿ ದೇವರನ್ನು ಬೈದದ್ದಲ್ಲ. ಅಂಥವರೆಲ್ಲರೂ ಕೂಡ ಈ ಋಷದ್ಭಾನು, ಕಯಾದು, ದಿತಿ ಇವರೆಲ್ಲ ದುಃಖ ಪಡುವುದನ್ನು ನೋಡಿ ಹಿರಣ್ಯಕಶಿಪುವಿನಲ್ಲಿರ್ತಕ್ಕಂಥ ಜಯ ಅವರಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಅವನ ಶರೀರವನ್ನು ಸಂಸ್ಕಾರಕ್ಕೆ ಕೊಡ್ತಾ ಇಲ್ಲ. ಸಂಸ್ಕಾರಕ್ಕೆ ಕೊಡದೇ ಇದ್ದಾಗ ಯಮರಾಜ ಸಂಸ್ಕಾರ ಆಗಬೇಕು ದೇಹಕ್ಕೆ. ತತ್ರ ಪ್ರೇತ ಬಂಧೂನಾಂ
ಆಶ್ರಿತ್ಯ ಪರಿದೇವನಂ ಆಹತಾನ್ ಬಾಲಕೋ ಭೂತ್ವ ಯಮಸ್ವಯಮುಪಾಗತಃ. ಯಮರಾಜರೇ ಸ್ವಯಂ ಬಾಲಕನ ವೇಷದಲ್ಲಿ ಆ ವಿಲಾಪ ಮಾಡ್ತಾ ಇದ್ದವರ ಬಳಿಗೆ ಬಂದು ಅವರಿಗೆ ಹೇಳ್ತಾ ಇದ್ದಾನೆ. ಬಹಳ ಚೆನ್ನಾಗಿ ಯಮದೇವರು ಮಾತಾಡ್ತಾರೆ. ಅಹೋ ಅಮೈಷಾಂ ವಯಸಾಧಿಕಾನಾಂ ವಿಪಶ್ಯತಾಂ ಲೋಕ ವಿಧಿಂ ವಿಮೋಹ ಯತ್ರೋದ್ಭವಸ್ತತ್ರ ಗತಂ ಮನುಷ್ಯಂ ಸ್ವಯಂ ಸಧರ್ಮಾಃ ಅನುಶೋಚಂತ್ಯ ಪಾರ್ಥಂ. ಬಹಳ ಸುಂದರವಾಗಿ ಯಮದೇವರು ಮಾತು ಹೇಳ್ತಾ ಇದ್ದಾರೆ. ಏನಾಶ್ಚರ್ಯ, ಇವರೆಲ್ಲ ನನ್ನ ವಯಸ್ಸಿಗಿಂತ ಹಿರಿಯರು. ಯಮರಾಜರು ಸಣ್ಣ ಬಾಲಕನ ವೇಷದಲ್ಲಿ ಬಂದಿದ್ದಾರೆ. ಲೋಕದಲ್ಲಿ ಹುಟ್ಟು ಸಾವುಗಳೆಲ್ಲವೂ ಕೂಡ ಭಗವದ್ ಅಧೀನವಾಗಿ ನಡೆಯುತ್ತೆ. ಇದನ್ನು ತಿಳಿದವರು ಇವರೆಲ್ಲ. ಆದರೂ ಇವರಿಗೆ ಭ್ರಮೆ. ಎಲ್ಲಿಂದಲೋ ಬಂದು ಎಲ್ಲಿಗೋ ಹೋದ ಇವನಿದ್ದಾನೆ. ನಾಳೆ ತಾವೂ ಕೂಡ ಹೋದವರಿಗೆ ಹಿಂದೆ ಹೋಗುವವರಿಗೆ ಮುಂದೆ ಅಂತ ಹೋಗೋದು ಉಂಟೇ ಉಂಟು. ಸ್ವಯಂ ಸಧರ್ಮಾಃ ಅನುಶೋಚಂತ್ಯ ಪಾರ್ಥಂ ಅಂತ ಹೇಳ್ತಾ ಯಮರಾಜ ಅಂತಾನೆ. ಅಹೋ ವಯಂ ಧನ್ಯತಮಾಯ ದತ್ರ ತ್ಯಕ್ತಾ ಪಿತೃಭ್ಯಾಂ ನ ವಿಚಿಂತಯಾಮಃ ಅಭಕ್ಷಮಾಣ ಅಬಲಾವೃಕಾದಿಭಿಃ ಸರಕ್ಷಿತ ರಕ್ಷತಿ ಯೋ ಹಿ ಗರ್ಭೆ. ಯಮರಾಜರಂತಾರೆ, ಬದುಕು, ಹುಟ್ಟುವುದು, ಸಾವು ಭಗವಂತನ ಅಧೀನ ಅಂತ ತಿಳಿದರೆ ಶೋಕಕ್ಕೆ ಕಾರಣ ಇಲ್ಲ. ಇವರೆಲ್ಲರಿಗಿಂತ ನಾನೇ ಧನ್ಯ ಅಂತಾನೆ ಆ ಕೂಸು ಹುಡುಗ. ನನಗೆ ತಂದೆ ತಾಯಿಗಳು ಬಿಟ್ಟುಬಿಟ್ಟಿದ್ದಾರೆ. ನನ್ನ ರಕ್ಷಣೆಯ ಬಗ್ಗೆ ಯಾರೂ ಆಲೋಚನೆ ಮಾಡೋದಿಲ್ಲ. ಇವರಿಗೆಲ್ಲ ತಮ್ಮ ಗಂಡ ಹೋಗಿಬಿಟ್ಟಿದ್ದಾನೆ, ರಕ್ಷಣೆ ಯಾರು ಮಾಡ್ತಾರೆ ಅಂತ ಚಿಂತೆ ಇವರಿಗೆ. ನಾನು ದುರ್ಬಲನಾಗಿದ್ದೇನೆ. ನನ್ನ ತೋಳ, ನರಿ ಯಾವುದೂ ನನ್ನ ನಾಯಿಗಳು ತಿಂತಾ ಇಲ್ಲ. ಹೇಗಿದ್ದೀನಿ, ನಾ ಬದುಕಿದ್ದೀನಿ ಅಂದರೆ ಗರ್ಭದಲ್ಲಿದ್ದಾಗ ಯಾರು ನಮ್ಮನ್ನು ರಕ್ಷಣೆ ಮಾಡ್ತಾರೋ ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ. ಗರ್ಭದಲ್ಲಿರುವಾಗ ನನಗೆ ಯಾವ ದೇವರು ರಕ್ಷಣೆ ಮಾಡಿದ್ದನೋ ಅವನೇ ಹೊರಗೂ ರಕ್ಷಣೆಯನ್ನು ನೀಡುತ್ತಾನೆ ಎನ್ನುವ ಜ್ಞಾನ ಗರ್ಭದಲ್ಲಿದ್ದಾಗ ಅಜ್ಞಾನ ಇತ್ತು, ಬರಲಿಲ್ಲ. ಈಗ ಹೊರಗೆ ಬಂದಾಗಲಾದರೂ ನಮಗದು ಬರಲಿಲ್ಲ. ಅದಕ್ಕೆ ವಿಜಯದಾಸರಂತಾರೆ, ಗರ್ಭದಲ್ಲಿ ನೀನಿದ್ದಾಗ ನಿನ್ನ ವದನಕ್ಕೆ ಬೆಣ್ಣೆಯ ತೊಡೆದವನಾರೋ ಅಂತಾರೆ. ಎಂಥ ಅದ್ಭುತವಾದ ನರ್ಸಿಂಗ್ ಹೋಮನ್ನು ಸೃಷ್ಟಿ ಮಾಡಿರ್ತಾನೆ ದೇವರು ಗರ್ಭದಲ್ಲಿ, ತಾಯಿಯ ಗರ್ಭದಲ್ಲಿ ಎಲ್ಲವನ್ನ ಅಲ್ಲಿ ಒದಗಿಸಿಕೊಟ್ಟಿರ್ತಾನೆ. ಅಂಥ ಪರಮಾತ್ಮನ ಅನುಗ್ರಹ ಇದ್ದರೆ ನಾವು ಬೀದಿ ಪಾಲಾಗಿದ್ದರೂ ಕೂಡ ದೇವರ ರಕ್ಷಣೆ ಇದ್ದರೆ ಉಳಿತೇವೆ. ನಾವು ಮನೆಯಲ್ಲಿದ್ದೇವೆ, ಕೋಟೆ ಕಟ್ಟಿಕೊಂಡಿದ್ದೇವೆ, CC ಕ್ಯಾಮರಾ ಹಾಕ್ಕೊಂಡಿದ್ದೇವೆ, 8 ಜನ ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ, 6 ಮುಧೋಳ ನಾಯಿಗಳಿದೆ ಅಂದರೂ ಕೂಡ ಬದುಕಲಿಕ್ಕೆ ಆಗೋದಿಲ್ಲ. ಯಮರಾಜ ಅಂತಾನೆ ಅವರಿಗೆ, ಪತಿಚ್ಯುತಂ ತಿಷ್ಠತಿ ದಿಷ್ಟ ರಕ್ಷಿತಂ ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ ಜೀವತ್ಯನಾಥೋಪಿ ತದೀಕ್ಷಿತೋ ವನೆ ಗೃಹೇಪಿ ಗುಪ್ತೋಸ್ಯ ಹತೋನು ಜೀವತಿ. 1000 ವೈದ್ಯರಿದ್ದರೂ, 100 ಜನ ಬಂಧುಗಳಿದ್ದರೂ ಕೂಡ ಪರಮಾತ್ಮನ ಅನುಗ್ರಹ ಇಲ್ಲದೆ ಇದ್ದರೆ ಬದುಕಲಿಕ್ಕೆ ಆಗೋದಿಲ್ಲ. ಬೀದಿ ಪಾಲಾಗಿದ್ದರೂ ಕೂಡ ದೈವದ ರಕ್ಷಣೆ ಇದ್ದರೆ ನಮ್ಮನ್ನು ಯಾರೂ ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ದೈವ ಕೊಲ್ತಾ ಇದ್ದರೆ ನಾವು ಮನೆಯಲ್ಲಿದ್ದೇನು ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಈ ಶರೀರ ಪಂಚಭೂತದಿಂದ ನಿರ್ಮಿತವಾಗಿರ್ತಕ್ಕಂಥ ಮನೆ ಮಂದಿಗಳು ಬೇರೆಯಾಗಿರುವಂತೆ ಮನೆ ನಮ್ಮಿಂದ ಬೇರೆಯಾಗಿದೆ, ಮನೆಯಲ್ಲಿರುವ ಜನ ನಮ್ಮಿಂದ ಬೇರೆಯಾಗಿದ್ದಾರೆ. ಇದು ಪೃಥ್ವಿ, ಅಪ್ಪು, ತೇಜಸ್ಸಿನಿಂದ ನಿರ್ಮಾಣವಾದ ದೇಹ. ಇಂಥ ದೇಹದಲ್ಲಿ ಅಭಿಮಾನವನ್ನು ಜೀವ ಬೇರೆಯಾಗಿದ್ದೀನಿ ಅಂತ ತಿಳಿಯಬೇಕು, ಅಭಿಮಾನ ಮಾಡಬಾರ್ದು. ಆದ್ದರಿಂದ ಅದನ್ನು ಅಭಿಮಾನವನ್ನು ಬಿಡ್ರಿ. ಅಲ್ಲ, ಯಾರ ಬಗ್ಗೆ ನೀನು ದುಃಖ ಪಡ್ತಾ ಇದ್ದೀರಿ? ಎಲ್ಲ ಸುಯಜ್ಞನ ಮಡದಿಯರೇ, ಬಂಧುಗಳೇ ಕೇಳ್ರಿ, ನೀವು ಯಾರಿಗಾಗಳ್ತಾ ಇದ್ದೀರಿ? ನಿಮ್ಮ ಮುಂದೆ ಬಿಡ್ತಿರ್ತಕ್ಕಂತಹ ಈ ಜಡ ಶರೀರ ಸುಯಜ್ಞನೇ ಅಲ್ಲ. ಆ ಶರೀರದಲ್ಲಿದ್ದು ನಿಮ್ಮ ಮಾತುಗಳನ್ನು ಅವನಿಗೆ ಕೇಳಿಸ್ತಾ ಇದ್ದರೆ ಅವನು ಎದ್ದು ನಿಮ್ಮನ್ನು ಮಾತಾಡಿಸ್ತಾ ಇದ್ದ. ಚೇತನನಾದ ಸುಯಜ್ಞನಿಗೆ ಅಳುತ್ತೇವೆ ಅಂತನ್ನೋದಾಗಿದ್ದರೆ ನಿಮ್ಮ ಮಾತುಗಳನ್ನು ಆಲಿಸೋದು, ನುಡಿಯೋದು ಸ್ವತಃ ಸುಯಜ್ಞನಲ್ಲ. ಅವನಿಗೆ ಕಿವಿ ನಾಲಿಗೆಗಳೆಲ್ಲ ಅಭಿಮಾನದಿಂದ ಇತ್ತೇ ಹೊರತು ಕಿವಿನಾಲಿಗೆಗಳಿಂದ ಕೇಳುವ ಶಕ್ತಿ ಸ್ವತಃ ಇಲ್ಲ. ಕೇಳುವ ಶಕ್ತಿ, ಮಾತಾಡುವ ಶಕ್ತಿ, ತಿನ್ನುವ ಶಕ್ತಿ ಒಳಗಿದ್ದ ಪರಮಾತ್ಮನೇ ಕೇಳಿಸಿ ಒಬ್ಬರಲ್ಲಿ ನಿಂತಾಡುವನು, ಮತ್ತೊಬ್ಬರಲ್ಲಿ ನೋಡುವನು, ಮಾತಾಡುವನು ಬೆರಗಾಗಿ ಅಬ್ಬರದ ಹೆದ್ದೈವನಿವ. ತತ್ವಾಭಿಮಾನಿಗಳ ಮೂಲಕವಾಗಿದ್ದು ಕಿವಿಯಿಂದ ಅವನು ಕೇಳಿ ನಮಗೆ ಕೇಳಿಸ್ತಾನೆ, ಮಾಡಿಸ್ತಾನೆ. ಗರ್ಭಿಣಿ ಸ್ತ್ರೀ ಉಂಡ ಭೋಜನ ಗರ್ಭಗತ ಶಿಶು ಉಂಬತರದಲ್ಲಿ ಅರ್ಭಕನು ತಾನುಂಡು ಉಣಿಸುವನು.
ನಾವು ಮಾತಾಡ್ತೀವಿ, ಇಲ್ಲ. ಯೋಂತ ಪ್ರವಿಶ್ಯ ಮಮವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತಿ. ಸುಯಜ್ಞ ಈ ಶರೀರದಲ್ಲಿ ಇದ್ದರೂ ಕೂಡ ಅವನಿಲ್ಲದಂತೆ ಅಸ್ವತಂತ್ರನಾಗಿದ್ದಾನೆ. ಆದ್ದರಿಂದ ಸುಯಜ್ಞನಿಗಾಗಿ ನಶ್ರೋತಾನಾನು ವಕ್ತಾಯಂ ಮುಖ್ಯೋಪ್ಯತ್ರ ಮಹಾನಸುಹು ಯಸ್ವೇಂದ್ರಿಯ. ಅವನು ಯಾವತ್ತೂ ಕೂಡ ಸ್ವಯಂ ಶಕ್ತಿ ಇಲ್ಲ ಅವನಿಗೆ. ಇಂದ್ರಿಯ ನಿಯಾಮಕರಾದ ಶ್ವಾಸ ನಿಯಾಮಕರಾದ ಮುಖ್ಯಪ್ರಾಣನೂ ಕೂಡ ತನ್ನ ಸಾಮರ್ಥ್ಯದಿಂದ ಅವನು ನುಡಿಯಲಿಕ್ಕೆ ಶಕ್ತಿ ಇಲ್ಲ. ಆದ್ದರಿಂದ ಸಾಮಾನ್ಯರಾದ ಜೀವರ ಆ ರೀತಿಯ ಅಭಿಮಾನ ಪಡಬಾರದು. ಅದನ್ನು ಅಭಿಮಾನ ಇಟ್ಟು ದುಃಖ ಪಡಬೇಡ್ರಿ, ಹೇಳ್ರಿ. ಆದ್ದರಿಂದ ನಿಮಗೊಂದು ಕತೆ ಹೇಳ್ತೀನಿ ಕೇಳ್ರಿ. ಸತ್ತವರಂತೆ ಸತ್ತವರಿಗೂ ಕೂಡ ಅಳತಕ್ಕಂಥದ್ದು ಮೂರ್ಖತನ. ನಾವು ನಾಳೆ ಸಾಯುವವರಿಗೆ ಹಿಂದವನಾಗಿ ಸಾಯುವವರಾಗಿ ಮುಂದಾಗಿ ಹೋಗಬೇಕು. ಒಂದು ಕತೆ ಹೇಳ್ತೀನಿ ಕೇಳ್ರಿ. ಯಮರಾಜ ಮತ್ತೊಂದು ಕತೆ ಹೇಳ್ತಾ ಇದ್ದಾನೆ. ಹಿರಣ್ಯಕಶಿಪು ಸುಯಜ್ಞನ ಕತೆ ಹೇಳ್ತಾ ಇದ್ದಾನೆ. ಸುಯಜ್ಞನ ಮನೆಯಲ್ಲಿರ್ತಕ್ಕಂಥ ಹೆಂಡತಿ ಮತ್ತು ಬಂಧುಗಳಿಗೆ ಯಮರಾಜ ಒಂದು ಕತೆ ಹೇಳ್ತಾ ಇದ್ದಾನೆ. ಒಬ್ಬ ಬೇಡ ಬಲೆಯನ್ನು ಹಾಕಿದ್ದಾನೆ. ಬಲೆಯನ್ನು ಬೀಸಿ ಅದರಲ್ಲಿ ಆಹಾರವನ್ನು, ಕಾಳುಗಳನ್ನು ಹಾಕಿ ಪಕ್ಷಿಗಳಿಗೆ ತಾನು ಪ್ರಲೋಭನೆ ಮಾಡಿದ್ದಾನೆ. ಹಕ್ಕಿಗಳೆಲ್ಲ ಬಂದು ಅದರಲ್ಲಿ ಬಿದ್ದಿದೆ. ಆ ಮರಕುಟಿಗ ಹಕ್ಕಿಗಳೇನಾಗಿದೆ, ಬಂದು ಅದರಲ್ಲಿ ಬಿದ್ದೋಯ್ತು. ಗಂಡು ಹೆಣ್ಣು ಅಲ್ಲಿ ಸಂಚಾರ ಮಾಡ್ತಾ ಇದ್ದದ್ದು ನೋಡಿದ್ದಾನೆ. ಹೆಣ್ಣು ಹೆಕ್ಕಿ ಆ ಒಂದು ಜೇಡನ, ಆ ಬೇಡನ ಬಲೆಯಲ್ಲಿ ಬಿದ್ದು ಹೋಗಿದೆ. ಅದರ ಬಿದ್ದದ್ದನ್ನು ನೋಡಿ ಹೆಣ್ಣು ಹಕ್ಕಿ ಅದರಲ್ಲಿ ಬಿದ್ದೋಯಿತು, ನೋಡಲೇ ಇದ್ದೆ. ಆಗ ಗಂಡು ಹಕ್ಕಿ ಅಳ್ತಾ ಇದೆ. ಇಲ್ಲಿ ನೋಡ್ರಿ, ವಿರುದ್ಧ ಉದಾಹರಣೆಯನ್ನು ಕೊಡ್ತಾ ಇದ್ದಾನೆ. ಗಂಡ ಸತ್ತವನನ್ನು ನೋಡಿ ಹೆಂಡತಿಗಳು ಹೇಳ್ತಾ ಇದ್ದಾರೆ. ಇಲ್ಲಿ ಹೆಂಡತಿ ಸತ್ತದ್ದನ್ನು ನೋಡಿ ಗಂಡ ಅಳ್ತಾ ಇದ್ದಾನೆ. ಅಯ್ಯೋ ಸರ್ವಶಕ್ತನಾದ ವಿಧಿ, ಅಹೋ ಅಕರುಣೋ ದೇವ, ಸ್ತ್ರೀಯ ಕೃಪಣಯ ವಿಭು. ನಿನಗೆ ಒಂದು ಸ್ವಲ್ಪವೂ ಕರುಣೆ ಇಲ್ಲವೋ ದೇವರೇ. ಬಡಪಾಯಿಯಾದ ನನಗೆ ದುಃಖ ಬಂದರೆ ಅವಳು ದುಃಖ ಪಡ್ತಾ ಇದ್ಲು. ದೀನಳಾದ ಹೆಣ್ಣವಳು, ಅವಳನ್ನು ಒಯ್ದು ನೀನೇನು ಮಾಡಬಲ್ಲಿ? ನಿನಗೇನು ಪ್ರಯೋಜನವೋ? ನೀನು ದೇವರೇ ಆ ನನ್ನ ಹೆಂಡತಿಯನ್ನು ತಗೊಂಡು ಹೋಗೋದ್ರ ಜೊತೆಗೆ ಕಾಮಂ ನಯಿತು ಮಾಂ ದೇವ ಕಿಮರ್ಧೇನ ಆತ್ಮನೋ ಹಿಮಿ. ನನ್ನ ಅರ್ಧ ಶರೀರವಾದ ನನ್ನ ಹೆಂಡತಿಯನ್ನು ತಗೊಂಡು ಹೋದ ಮೇಲೆ ನಾನಿದ್ದೇನು ಪ್ರಯೋಜನ? ದುಃಖದಿಂದ ಹೆಂಡತಿ ಇಲ್ಲದೆ ಇದ್ದ ಬಾಳು ಅತ್ಯಂತ ದುರ್ಬಲ. ನನಗೇನು ಸಾಧ್ಯ ಇಲ್ಲ ಈ ಶರೀರದಿಂದ ಮಾಡಿಕೊಳ್ಳಿಕ್ಕೆ. ಅದರಿಂದ ಇನ್ನೂ ರೆಕ್ಕೆ ಮೂಡದೇ ಇರತಕ್ಕಂಥ ಹಕ್ಕಿಗಳಿವೆ, ಅವಳು ಅದನ್ನು ಕಾಪಾಡಬೇಕಾಗಿತ್ತು. ದುಃಖ ಪಡ್ತಾ ಇದ್ದಾನೆ ಗಂಡು ಜೀವ. ಅದನ್ನು ನೋಡ್ತಾ ಇರತಕ್ಕಂತಹ ಹೆಣ್ಣು ಹಕ್ಕಿಯನ್ನು ಕಳೆದುಕೊಂಡ ಆ ಗಂಡು ಹಕ್ಕಿ ಅಳೋದನ್ನು ನೋಡಿ ಅವನು ಅಳ್ತಾ ಇದ್ದು ಅದನ್ನೇ ನೋಡ್ತಾ ಇದ್ದ ಗಂಡು ಹಕ್ಕಿಯನ್ನು ನೋಡಿದ್ದಾನೆ. ಏಯಂ ವಿವ್ಯಾಧ ಕಾಲ ಪ್ರಹಿತೋ ನಿಲೀನಃ. ನೋಡಿದ, ಈ ಹಕ್ಕಿಗೆ ಭಯವಿಲ್ಲ, ಗಂಡು ಹಕ್ಕಿಗೆ. ಹೆಣ್ಣು ಹಕ್ಕಿ ಬಲೆಯಲ್ಲಿ ಬಿದ್ದದ್ದು ನೋಡಿ ಗಂಡು ಹಕ್ಕಿ ದುಃಖ ಪಡ್ತಾ ಇದೆ ಅಂತೇನು ಮಾಡಿದ್ದಾನೆ, ಬೇಡ, ತಾನು ಬಾಣದಿಂದ ಗಂಡು ಹಕ್ಕಿಯನ್ನು ಕೊಂದುಬಿಟ್ಟಿದ್ದಾನೆ. ಹೀಗೆ ನೀವು ಕೂಡ ಬುದ್ಧಿ ಇಲ್ಲದೆ ಸತ್ತವರಿಗಾಗಿ ಅಳ್ತಾ, ನಮಗೆ ಮುಂದೆ ನಾಳೆ ಸಾವಿದೆ, ನಾವು ನಮ್ಮ ಸಾಧನೆ ಮಾಡಿಕೊಳ್ಳಬೇಕು ಅನ್ನುವ ಜ್ಞಾನ ಇಲ್ಲದೆ 100 ವರ್ಷವಾದರೂ ನಿಮ್ಮ ಪತಿ ತಿರುಗು ಬರಲಾರ ಎಂಬುದಾಗಿ ಯಮರಾಜ ಬಾಲಕನ ವೇಷದಲ್ಲಿ ಬಂದು ಸುಯಜ್ಞನ ದೇಹದ ಸಂಸ್ಕಾರವನ್ನು ಮಾಡಿಸಿದ್ದಾನೆ. ಜ್ಞಾತಯೋ ಮೇ ನಿರೇ ಸರ್ವಂ ಅನಿತ್ಯಂ ಅಯಥೋತ್ಥಿತಂ. ಆಗ ಅವನ ಮಾತನ್ನು ಕೇಳಿ, ಈ ಐಹಿಕ ಸಂಪತ್ತೆಲ್ಲ ಅನಿತ್ಯ, ಇದರ ಮೇಲೆ ನಮಗೆ ಒಡೆತನ ಇರತಕ್ಕಂಥದ್ದು ಮಿಥ್ಯೆ, ಸುಳ್ಳಲ್ಲ, ಇದು ಸುಳ್ಳು. ಈ ಸ್ವಾತಂತ್ರ್ಯಾದಿಗಳೆಲ್ಲ ಅಸತ್ಯ, ನಿಜ ಅಲ್ಲ. ಮಹದಾದಿಗಳು ಸತ್ಯವಾದರೂ ಕೂಡ ತತ್ವಗಳು ಸಹಿತ ಅನಿತ್ಯವಾದದ್ದು. ಪ್ರಕೃತಿ ಸತ್ಯ ನಿತ್ಯವೂ ಆಗಿದ್ದರೂ ಕೂಡ ಅಸ್ವತಂತ್ರವಾಗಿದೆ. ಪರಮಾತ್ಮನೊಬ್ಬನೇ ಸತ್ಯ, ನಿತ್ಯ ಸ್ವತಂತ್ರ ಅಂತ ಪರಮಾತ್ಮ. ಇದನ್ನು ಕೇಳಿ ನೀವೆಲ್ಲ ಹೇಳ್ರಿ, ಎದ್ದು ಪರಮಾತ್ಮನ ಬಗ್ಗೆ ಚಿಂತನೆ ಮಾಡಿರಿ ಎಂಬುದಾಗಿ ಹೇಳಿ, ಅವರಿಗೆ ದೇವರದ ಬಗ್ಗೆ ಹೇಳಿ ದುಃಖ ಪಡಬೇಡ್ರಿ. ಭಗವಂತನ ಇಚ್ಛೆಯಂತೆ ಅವರೆಲ್ಲ ಮೃತರಾಗಿದ್ದಾರೆ, ಅವನ ಬಗ್ಗೆ ಚಿಂತೆ ಮಾಡಬೇಡ್ರಿ, ಹಿರಣ್ಯಾಕ್ಷನ ಬಗ್ಗೆ ಅಂತ ಹೇಳಿದ್ದಾನೆ. ಹೇಳಿ ನಾರದರು ಕಥೆಯನ್ನು ಮುಂದುವರಿಸ್ತಾ ಇದ್ದಾರೆ. ಧರ್ಮರಾಜ ಹಿರಣ್ಯಕಶಿಪು ತಾನು ಜಗತ್ತಿನಲ್ಲಿ ಯಾರಿಗೂ ಇಲ್ಲದೇ ಇರುವಷ್ಟು ಸಾಮರ್ಥ್ಯ ತನಗೆ ಬರಬೇಕು. ಅಜೇಯಂ ಅಜರಾಮರಂ, ತಾನು ಅಜೇಯನಾಗಬೇಕು, ಯಾರೂ ತನ್ನನ್ನು ಗೆಲ್ಲಬಾರದು. ಅಜರನಾಗಬೇಕು, ಅಮರನಾಗಬೇಕು. ನನಗೆ 3 ಲೋಕದಲ್ಲಿ ಪ್ರತಿಸ್ಪರ್ಧಿ ಇರಬಾರದು, ನಾನೇ 3 ಲೋಕದಲ್ಲಿ ರಾಜನಾಗಬೇಕು ಅಂತ ಬಯಸಿದ್ದಾನೆ. ಮಂದರ ಪರ್ವತಕ್ಕೆ ಹೋಗಿ ತಪಸ್ಸನ್ನು ಮಾಡಿದ್ದಾನೆ. ಮಂದರ ಪರ್ವತದ ತಪ್ಪಲಿನಲ್ಲಿ ಹೋಗಿ ಬಲಘೋರವಾದ ತಪಸ್ಸನ್ನು ಮಾಡಿದ್ದಾನೆ. ಊರ್ಧ್ವಬಾಹು ನಭೋ ದೃಷ್ಟಿ ಪಾದಾಂಗುಷ್ಟಾಶ್ರಿತಾವನಿ. 100 1000 ಗಾಯತ್ರಿ ಮಾಡಿ ನಾವೇ ತುಂಬ ದೊಡ್ಡ
ಜಪತಪಾದಿಗಳನ್ನು ಮಾಡೋರು ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ದೈತ್ಯರು ಮಾಡುವ ತಪಸ್ಸು ಅವರಿಗಿರುವಷ್ಟು ಏಕಾಗ್ರತೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ಆದರೆ ಎಲ್ಲ ಮಾಡಿ ಲೋಕಕಂಟಕರಾಗ್ತಾರಷ್ಟೇ ಅವರು. ಕಾಲ ಬೆರಳನ್ನು ನೆಲದ ಮೇಲೆ ಊರಿ 2 ತೋಳುಗಳನ್ನು ಮೇಲೆತ್ತಿ ಆಕಾಶದ ಕಡೆಗೆ ಸೂರ್ಯನ ಕಡೆಗೆ ದೃಷ್ಟಿಯನ್ನು ನೆಟ್ಟು ತಪಸ್ಸನ್ನು ಮಾಡ್ತಾ ಇದ್ದಾನೆ. ಜಟಾದೀದಿಭೀರೇಜೆ ಸಂವರ್ತಾರ್ಕ ಇವಾಂಶುಭಿಹಿ. ಅವನ ಜಟೆಯ ಪ್ರಭಾವ ಏನು ಪ್ರಕಾಶ ಇತ್ತದು ಅಂದರೆ ಪ್ರಳಯ ಕಾಲದ ಸೂರ್ಯನ ತೇಜಸ್ಸಿನಂತೆ ಇತ್ತು. ಅವನು ತಪಸ್ಸಿಗೆ ತೊಡಗಿದಾಗ ದೇವತೆಗಳು ಸ್ವರ್ಗದಲ್ಲಿ ತಪಸ್ಸಿಗೆ ಹೋಗಿದ್ದಾನೆಂತ ತಮ್ಮ ತಮ್ಮ ಸ್ಥಾನಕ್ಕೆ ಹೋಗಿ ಸೇರಿದ್ದಾರೆ. ಅವನು ತಪಸ್ಸನ್ನು ಮಾಡುವಾಗ ನಿಷ್ಕಾಮನೆಯಿಂದ ತಪಸ್ಸು ಮಾಡಿದರೆ ದೇವತೆಗಳಿಗೆ ತೊಂದರೆ ಆಗೋದಿಲ್ಲ. ಸಕಾಮನೆಯಿಂದ ತೊಂದರೆ ಮಾಡಿದರೆ ಲೋಕಕಂಟಕವಾಗತ್ತೆ. ಅವನ ತಪಸ್ಸು ಮಾಡುವಾಗ ಅವನ ತಲೆಯಿಂದ ಅಗ್ನಿ ಬರ್ತಾ ಇದೆ, ಲೋಕ ಎಲ್ಲ ಸುಡ್ತಾ ಇದೆ, ನದಿ ಸಮುದ್ರಗಳೆಲ್ಲ ಕ್ಷೋಭೆಯಾಗಿದೆ, ದ್ವೀಪಗಳು ಪರ್ವತಗಳು ಭೂಮಿ ಎಲ್ಲ ಕಂಪಿಸ್ತಾ ಇದೆ, ಗ್ರಹ ನಕ್ಷತ್ರ ತಾರೆಗಳೆಲ್ಲ ಅವುಗಳಲ್ಲಿ ಉರಿ ಕಾಣಿಸ್ತಾ ಇದೆ. ನಿಪೇತುಹು ಸಗ್ರಹಾಸ್ತಾರಾಹ ಜಜ್ವಲುಶ್ಚ ದಿಶೋದಶ. ಈ ರೀತಿಯಾಗಿ ಅವನ ತಪಸ್ಸಿನ ಜ್ವಾಲೆಯಿಂದ ಬೆಂದ ದೇವತೆಗಳೆಲ್ಲ ಸ್ವರ್ಗವನ್ನು ಬಿಟ್ಟು ಬ್ರಹ್ಮಲೋಕಕ್ಕೆ ಹೋಗಿದ್ದಾರೆ. ಅಲ್ಲಿ ಬ್ರಹ್ಮದೇವರ ಮುಂದೆ ದೇವರನ್ನು ಸ್ತೋತ್ರ ಮಾಡ್ತಾ ಧಾತ್ರೆ ವಿಜ್ಞಾಪಯ ಮಾಸುಹು, ದೇವದೇವ ಜಗತ್ಪತೆ ಬ್ರಹ್ಮದೇವರಿಗೆ ಹೇಳಿದ್ದಾರೆ, ದೈತ್ಯೇಂದ್ರ ತಪಸಾ ತಪ್ತಾಹ ದಿವಿಸ್ಥಾತುಂ ನ ಶಕ್ನುಮಃ. ಹಿರಣ್ಯಕಶಿಪುವಿನ ತಪಸ್ಸಿನಿಂದ ಬೆಂದಿದ್ದೇವೆ ನಾವು, ಸ್ವರ್ಗದಲ್ಲಿರಲಿಕ್ಕೆ ಶಕ್ತರಾಗ್ತಾ ಇಲ್ಲ ಬ್ರಹ್ಮ. ಇದರ ಪರಿಹಾರವನ್ನು ನೀನೇ ಕಂಡುಕೊಳ್ಳಬೇಕು, ಪರಿಹಾರವನ್ನು ಮಾಡು. ನಿನ್ನನ್ನು ಆರಾಧನೆ ಮಾಡತಕ್ಕಂಥ ಲೋಕದ ಜನ ನಾಶವಾಗುವ ಮುಂಚೆ ಇದಕ್ಕೇನಾದರೂ ಪರಿಹಾರವನ್ನು ಬ್ರಹ್ಮದೇವರು ನೀವೇ ತೋರಿಸಬೇಕು. ಅವನ ದುಷ್ಕರವಾಗಿರ್ತಕ್ಕಂಥ ತಪಸ್ಸನ್ನು ಮಾಡುವುದರ ಹಿನ್ನೆಲೆ ಏನು ನೋಡ್ರಿ. ಹೀಗೆ ತಪಸ್ಸು ಮಾಡ್ತಾ ಇದ್ದಂತೆ ಹಿರಣ್ಯಕಶಿಪುವಿನ ತಪಸ್ಸು ಹೇಗಿದೆ, ಅವನ ಅಭಿಪ್ರಾಯ ಏನು, ಏನು ಮನಸ್ಸಲ್ಲಿಟ್ಟುಕೊಂಡು ತಪಸ್ಸು ಮಾಡ್ತಾ ಇದ್ದಾನವನು ಅಂದರೆ, ಶ್ರೂಯತಾಂ ಕಿನ್ವ ವಿದಿತಂ ತಥಾಪಿ ಸನಿವೇದ್ಯತೆ. ಬ್ರಹ್ಮದೇವರೇ ನಿಮಗೆಲ್ಲ ಗೊತ್ತಿದೆ, ಆದರೂ ಕೂಡ ಹೇಳ್ತಾ ಇದ್ದೀವಿ. ಸೃಷ್ಟ್ವಾ ಚರಾಚರಮಿದಂ ತಪೋಯೋಗ ಸಮಾಧಿನ ಅದ್ಯಾಸ್ತೆ ಸರ್ವದಿಷ್ಟೇಭ್ಯ ಪರಮೇಷ್ಠಿ ನಿದಾಸನಂ ತದಹಂ ವರ್ಧಮಾನೇನ ತಪೋಯಜ್ಞ ಸಮಾಧಿನ ಕಾಲಾತ್ಮನೋಶ್ಚ ನಿತ್ಯತ್ವಾತ್ ಸಾಧಯಿಷ್ಯೆ ತದಾತ್ಮನಃ. ಬ್ರಹ್ಮದೇವರೇ, ಅವನ ತಪಸ್ಸಿನ ಉದ್ದೇಶ ಏನು, ಗುರಿ ಏನು ನಾವು ಹೇಳ್ತೀವಿ ಕೇಳ್ರಿ. ಬ್ರಹ್ಮನನ್ನು ತಪಸ್ಸು ಯೋಗ ಸಮಾಧಿಗಳ ಬಲದಿಂದ ಈ ಚರಾಚರ ಪ್ರಪಂಚವನ್ನು ಸೃಷ್ಟಿ ಮಾಡಿ ಎಲ್ಲ ಲೋಕಗಳಿಗಿಂತ ಮೇಲಿರುವ ಸತ್ಯಲೋಕ ಪದವಿಯನ್ನು ಬ್ರಹ್ಮದೇವರು ಆಳ್ತಾ ಇದ್ದಾನೆ. ಅಂದರೆ ಬ್ರಹ್ಮದೇವರು ತಪಸ್ಸನ್ನು ಮಾಡಿ ದೇವರಲ್ಲಿ ಭಕ್ತಿಯನ್ನು ಮಾಡಿ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ದೇವರನ್ನು ತಾನು ಧ್ಯಾನ ಮಾಡಿಕೊಂಡು ಅದರ ಬಲದಿಂದ ಚರಾಚರಾತ್ಮಕವಾದ ಪ್ರಪಂಚವನ್ನು ಬ್ರಹ್ಮದೇವರು ಸೃಷ್ಟಿ ಮಾಡಿ ಸಕಲ ಲೋಕಗಳಿಗಿಂತ ಮೇಲಿರುವ ಸತ್ಯಲೋಕವನ್ನು ಆಳ್ತಾ ಇದ್ದಾನೆ. ಕಾಲ ನಿತ್ಯ ಆಗಿದೆ, ಕಾಲಕ್ಕೆ ನಾಶ ಇಲ್ಲ, ಆತ್ಮನಿತ್ಯವಾಗಿದ್ದಾನೆ, ಜೀವನಿಗೂ ನಾಶ ಇಲ್ಲ. ಬಹುಜನ್ಮಗಳಿಂದಲಾದರೂ ಹೆಚ್ಚೆಚ್ಚು ತಪಸ್ಸು ಯಜ್ಞ ಯೋಗ ಸಮಾಧಿಗಳನ್ನು ಮಾಡಿ ನಾನು ಬ್ರಹ್ಮದೇವರ ಪದವಿಯನ್ನು ಸಾಧನೆ ಮಾಡಿಕೊಳ್ತೀನಿ ಅಂತ ಇದ್ದಾನೆ. ಸಾಧ್ಯವೇ ಇದು? ಹೆಚ್ಚೆಚ್ಚು ತಪಸ್ಸು ಮಾಡಿ ಹೆಚ್ಚೆಚ್ಚು ಯಜ್ಞ ಮಾಡಿ ನಾವು ಬ್ರಹ್ಮದೇವರ ಸ್ಥಾನವನ್ನು ಪಡೆಯಬಹುದೇ? ಸಾಧ್ಯ ಇಲ್ಲ. ಯಾರ ಸ್ಥಾನವನ್ನು ಯಾರೂ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಮಾಂಡವ್ಯರು ಹೆಚ್ಚು ತಪಸ್ಸು ಮಾಡಿ ವಸಿಷ್ಠರ ಸಾಮ್ಯವನ್ನು ಬಯಸಿದರು. ವಸಿಷ್ಠರ ಸಾಮ್ಯವನ್ನು ಬಯಸಿದರೆ ಆ ಸಾಮ್ಯತೆಯನ್ನು ಆಗಬಾರದು. ಆ ಸಾಮ್ಯತೆಯನ್ನು ಬಯಸಿ ತಪಸ್ಸು ಮಾಡಿದರೆ ಅದನ್ನು ಇಂದ್ರ ಹರಣ ಮಾಡಿಬಿಡ್ತಾನೆ. ಆದ್ದರಿಂದ ಜ್ಞಾನಿಗಳಾಗಿರ್ತಕ್ಕಂಥವರು ಅಯೋಗ್ಯವಾದ ಪದವಿಯನ್ನು ಬಯಸಬಾರದು. ಆದರೂ ಕೆಲವೊಮ್ಮೆ ಬಯಸ್ತಾರೆ. ಆದರೆ ಉತ್ತಮರಾಗಿರ್ತಕ್ಕಂಥ ಜ್ಞಾನಿಗಳಿಗೆ, ಚತುರ್ಮುಖ ಬ್ರಹ್ಮದೇವರಿಗೆ ತಮ್ಮದಲ್ಲದೇ ಇದ್ದ ಪದವಿಯ ಬಗ್ಗೆ ಅವರು ಆಶನೆ ಮಾಡೋದಿಲ್ಲ. ಅಯೋಗ್ಯ ಪದವಿಯನ್ನು ತಪಸ್ಸಿನಿಂದ ಗಳಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದರೂ ಅದಕ್ಕಾಗಿ ದೈತ್ಯರು ತಪಸ್ಸು ಮಾಡುವಾಗ ದೇವತೆಗಳು ವಿಘ್ನ ಮಾಡ್ತಾರೆ. ಇಲ್ಲದೇ ಇದ್ದರೆ ಅವರು ತಪಸ್ಸನ್ನು ಮಾಡಿ ವಿಘ್ನ ಮಾಡಿದ್ದರಿಂದ ಆ ತಪಸ್ಸು ವ್ಯರ್ಥ ಅಂತವರಿಗೆ ತಿಳಿಯಬಹುದು. ಅದಕ್ಕೋಸ್ಕರವಾಗಿ ಹಾಗಾಗಬಾರದು ಅಂತ ಹೀಗೆ ಹೇಳಿದ್ದಾರೆ. ಅದಕ್ಕೆ ತಪಸ್ಸನ್ನು ಮಾಡುವಾಗ ವಿಘ್ನ ಮಾಡುತ್ತಾರೆ. ವಿಘ್ನ ಮಾಡಿ ಅವರ ತಪಸ್ಸನ್ನು ಕೆಡಿಸ್ತಾರೆ. ಸಜ್ಜನರು ಮಾಡಿದರೆ ಕೆಡಿಸೋದಿಲ್ಲ, ನಿಷ್ಕಾಮ ಕರ್ಮವನ್ನು ಮಾಡಿದರೆ ಕೆಡಿಸೋದಿಲ್ಲ. ತಪಸ್ಸು ಯಾವತ್ತೂ ನಿಷ್ಕಾಮ ಕರ್ಮವಾಗಿ ಬಿಟ್ಟರೆ
ಅವರ ತಪಸ್ಸನ್ನು ಕೆಡಿಸೋದಿಲ್ಲ. ಹೀಗಾಗಿ ಅವನಿಗೆ ಬಹಳ ದುರಾಗ್ರಹ ಇದೆ. ಇಂದ್ರಾದಿಗಳೇ ದಿಕ್ಪಾಲಕರಾಗಿದ್ದಾರೆ. ಬ್ರಹ್ಮದೇವರೇ, ಸ್ವಯಂಭೂಮನು ಮುಂತಾಗಿರ್ತಕ್ಕಂಥವರೆಲ್ಲರೂ ಕೂಡ ತಾವೇನಾಗಿದ್ದಾರೆ? ಸ್ವಯಂಭುವ ಮನು ಇವರೆಲ್ಲ ಮನ್ವಂತರಾಧಿಪತಿಗಳಾಗಿದ್ದಾರೆ. ಇದೆಲ್ಲ ಹಿಂದಿನಿಂದ ಬಂದಿರತಕ್ಕಂಥ ವ್ಯವಸ್ಥೆ. ಹೀಗಾಗಬಾರ್ದು. ನಮ್ಮ ದೈತ್ಯರೇ ದಿಕ್ಪಾಲಕರಾಗಬೇಕು. ನಮ್ಮ ದೈತ್ಯರೇ ಶ್ರೇಷ್ಠವಾಗಿರ್ತಕ್ಕಂತಹ ಮನ್ವಂತರಾಧಿಪತಿಗಳಾಗಬೇಕು. ಅದರ ಜೊತೆಗೆ ಈ ವ್ಯವಸ್ಥೆಯನ್ನೇ ನಾನು ಬದಲಾವಣೆ ಮಾಡಿಬಿಡ್ತೀನಿ. ಅಯಥಾ ಪೂರ್ವಮೋಜಸ, ಇದೆಲ್ಲ ಹೀಗಿರಬಾರ್ದು. ದೇವತೆಗಳೇ ಯಾಕೆ ಆಳಬೇಕು? ನಾವ್ಯಾಕೆ ಆಳಬಾರ್ದು? ಆದ್ದರಿಂದ ನಾವೇ ಇದನ್ನು ಆಳಬೇಕು. ನಾವೇ ಆಳಿ ಇದನ್ನು ನಾವೇ ರಕ್ಷಣೆ ಮಾಡಬೇಕು. ಅದಕ್ಕೋಸ್ಕರವಾಗಿ ನಮಗಿದು ಬೇಕು. ಇದನ್ನೇ ನಾನು ಬಯಸ್ತಾ ಇದ್ದೀನಿ ಎಂಬುದಾಗಿ ಆಲೋಚನೆ ಮಾಡ್ತಾ ಇದ್ದಾನೆ. ಆದ್ದರಿಂದ ಇದನ್ನು ಆಲೋಚನೆ ಮಾಡಿ ಹಾಗೆ ಆಲೋಚನೆ ಮಾಡ್ತಾ ಇದ್ದಾನೆ. ಅನ್ಯಥೇದಂ ವಿದಾಸ್ಯೇಹಂ ಅಯಥಾಪೂರ್ವಮೋಜಸ ಕಿಮನ್ಯೈ ಕಾಲನಿರ್ಧೂತೈ ಕಲ್ಪಾಂತೈ ವೈಷ್ಣವಾದಿಭಿ, ನಾನೇ ಇದಕ್ಕೆ ಒಡೆಯನಾಗಬೇಕು, ಮತ್ತೊಬ್ಬರು ಆಗಬಾರದು ಎಂಬುದಾಗಿ ಆಲೋಚನೆ ಮಾಡ್ತಾ ಇದ್ದಾನೆ. ಆಲೋಚನೆ ಮಾಡ್ತಾ ನಾನೇ ಇದೆಲ್ಲವನ್ನು ಸಂಪಾದನೆ ಮಾಡಬೇಕು, ಬೇರೊಬ್ಬರು ಮಾಡಬಾರದು ಅಂತ ಆಲೋಚನೆ ಮಾಡ್ತಾ ಇದ್ದಾನೆ. ಆಲೋಚನೆ ಮಾಡ್ತಾ ಇಂದ್ರಾದಿ ಪದವಿಗಳು ಕಾಲದ ನಿಯಂತ್ರಣಕ್ಕೆ ಒಳಪಟ್ಟು ಕಲ್ಪಾಂತ್ಯವರೆಗೆ ಅವರಿಗೆ ಆಯುಷ್ಯವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಅವುಗಳಿಂದ ಅವರಿಗೇನಾಗತ್ತೆ? ಇತಿಶುಶ್ರಮ ನಿರ್ಬಂಧಂ ತಪ ಪರಮಮಾಸ್ಥಿತಃ ವಿಧತ್ಸ್ವಾನಂತರಂ ಯುಕ್ತಂ ಸ್ವಯಂ ತ್ರಿಭುವನೇಶ್ವರ. ಹೀಗೆ ಅವನಿಗೆ ದುರಾಗ್ರಹದಿಂದ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಆದ್ದರಿಂದ ಅವನು ದೊಡ್ಡ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಮುರ್ಲೋಕದೊಡೆಯನಾಗಿರ್ತಕ್ಕಂಥ ಹೇ ಬ್ರಹ್ಮ, ಇದಕ್ಕೆ ಯೋಗ್ಯ ಪರಿಹಾರವನ್ನು ನೀನೇ ಬೇಗ ಪರಿಹಾರ ಮಾಡಬೇಕು. ಬ್ರಹ್ಮದೇವರೇ, ತವಾಸನಂ ಹಿ ಜಗತಾಂ ಪಾರಮೇಷ್ಟಂ ಜಗತ್ಪತೆ ಭವಾಯ ಶ್ರೇಯಸೇ ಭೂತ್ಯೈ ಕ್ಷೇಮಾಯ ವಿಜಯಾಯ ಚ. ನಿನ್ನ ಪದವಿ ಎಂಥದ್ದು ಗೊತ್ತಾ ಬ್ರಹ್ಮದೇವರೇ? ಚತುರ್ದಶ ಲೋಕಾಧಿಪತ್ಯವಾದ ಈ ಪದವಿ ಜ್ಞಾನಾದಿ ಗುಣಗಳ ವೃದ್ಧಿಗೂ ಮೋಕ್ಷಕ್ಕೂ ಗುಣಗಳ ಹ್ರಾಸವಾಗದೇ ಇರುವುದಕ್ಕೆ ಬಂದಿರತಕ್ಕಂಥ ಸಂಪತ್ತು ಹಾಗೆ ಉಳಿಯೋದಕ್ಕೂ ಕೂಡ ಬೇರೆ ಸಂಪತ್ತು ಲಭಿಸೋದಕ್ಕೋಸ್ಕರ ಕೂಡ ಕಾರಣ ಆಗಿದೆ. ಆದ್ದರಿಂದ ಇಂಥ ಪದವಿಯನ್ನು ಅವನು ಬಯಸಿದ ಅಂದರೆ ಜಗತ್ತೆಲ್ಲ ಹಾಳು ಮಾಡಿಬಿಡ್ತಾನೆ. ಅದಾಗಬಾರದು. ಆದ್ದರಿಂದ ದೇವತೆಗಳು ಹೀಗೆ ವಿಜ್ಞಾಪನೆ ಮಾಡಿಕೊಂಡು, ದೈತ್ಯ ಈ ಪದವಿಗೆ ಬಂದ ಅಂದರೆ ಜಗತ್ತಿಗೆ ನಾಶ ಆಗತ್ತೆ. ಭವಾಯ ಶ್ರೇಯಸೆ, ಮೋಕ್ಷಕ್ಕೆ ಕಾರಣ ನಿನ್ನ ಪದವಿ. ಅವನು ಈ ಪದವಿಗೆ ಬರಬಹುದೇ? ಜಗತ್ತಿನ ಸಂಪತ್ತಿಗೆ ಕಾರಣ ನಿನ್ನ ಪದವಿ. ಆದ್ದರಿಂದ ಇದಾಗಬಾರದು. ದಯಮಾಡಿ ನೀನು ಅನುಗ್ರಹ ಮಾಡಬೇಕು ಅಂತ ಭೃಗು, ದಕ್ಷ ಮೊದಲಾಗಿರ್ತಕ್ಕಂಥವರೆಲ್ಲ ಅಲ್ಲಿ ಕೂತಿದ್ದಾರೆ. ಕೂತು ಅವರೆಲ್ಲರ ಜೊತೆಗೆ ಬ್ರಹ್ಮದೇವರಾಯಿತು ನಿಮಗೆ ಅನುಗ್ರಹ ಮಾಡ್ತೀನಿ ಅಂತ ಹೇಳಿ ತಾವು ಭೃಗು, ದಕ್ಷ ಮೊದಲಾದವರ ಜೊತೆಗೆ ಬ್ರಹ್ಮದೇವರು ಹಿರಣ್ಯಕಶಿಪುವಿನ ಆಶ್ರಮಕ್ಕೆ ಬಂದಿದ್ದಾರೆ. ತಂದದರ್ಶ ಪ್ರತಿಚ್ಛನ್ನಂ ವಲ್ಮೀಕ ತೃಣಕೀಚಕೈಹಿ ಪಿಪೀಲಿಕಾದಿಭಿರಾಕೀರ್ಣಂ ಮೇಧಸ್ತ್ವಂ ಮಾಂಸಶೋಣಿತಂ. ಹಿರಣ್ಯಕಶಿಪುವಿನ ಮೈ ಮೇಧಸ್ಸು, ಚರ್ಮ, ಮಾಂಸ, ರಕ್ತ ಎಲ್ಲವನ್ನು ಇರುವೆ ತಿಂದು ಹಾಕಿತ್ತಂತೆ. ಅವನ ಮೈ ಮೇಲೆ ಬೆಳೆದ ಹುಲ್ಲು, ಬಿದಿರು ಮೆಳೆಗಳೆಲ್ಲ ಬೆಳೆದು ಬಿಟ್ಟಿದೆ. ಇಂಥ ಸ್ಥಿತಿಯಲ್ಲಿ ಅವನು ಬ್ರಹ್ಮದೇವರಂಥವರನ್ನು ನೋಡಿದ್ದಾರೆ. ಹೌದು, ಆ ದೇಹ ಹೇಗಿರ್ತಿತ್ತು ಅಂದರೆ ದೇಹದಲ್ಲಿ ಎಲ್ಲ ಹೋಗಿಬಿಟ್ಟಿತ್ತಲ್ಲ, ಮಾಂಸ, ಮಜ್ಜ, ಮೇಧಸ್ಸು ಎಲ್ಲ ಹೋಗಿತ್ತು. ಹೇಗೆ ಉಳಿದಿತ್ತು ಅಂದರೆ ಅದು ಕೃತಯುಗವಾದ್ದರಿಂದ ಅಸ್ಥಿಗತ ಪ್ರಾಣ ಇರ್ತಿತ್ತು. ಅಸ್ಥಿಗತ ಪ್ರಾಣವಾದ್ದರಿಂದ ಅವರಿಗೆ ಅದು ಶ್ರೇಷ್ಠವಾಗಿ ಜೀವ ಇರಲಿಕ್ಕೆ ಸಾಧ್ಯವಾಗಿತ್ತು. ಅಸ್ಥಿಯಲ್ಲಿ ಜೀವ ಸೇರಿತ್ತು. ತಪಂತಂ ತಪಸಾ ಲೋಕಾನ್ ಯಥಾಭಾವಿತತಂ ರವಿಂ. ತೇಜಪುಂಜನಾದ ಸೂರ್ಯನಂತೆ ತನ್ನ ಸಾಮರ್ಥ್ಯದಿಂದ ಲೋಕವನ್ನು ಬೆಳಗುತ್ತಾ ಇದ್ದಾನೆ, ಸುಡುತ್ತಾ ಇದ್ದಾನೆ. ಆ ಹಿರಣ್ಯಕಶಿಪುವನ್ನು ಬ್ರಹ್ಮದೇವರು ನೋಡಿ ವಿಲಕ್ಷ್ಯ ವಿಸ್ಮಿತ ಪ್ರಾಹ ಹಂಸಸ್ಥಂ ಹಂಸವಾಹನ. ಅಯೋಗ್ಯ ಪದವಿ, ಅಲಭ್ಯ ಪದವಿಗಾಗಿ ಕೂಡ ಮಹಾಪ್ರಯತ್ನವನ್ನು ವ್ಯರ್ಥವಾಗಿ ಮಾಡ್ತಾ ಇದ್ದಾನೆ ಅಂತ ನಗತಾ ಬ್ರಹ್ಮದೇವರು ಅವರನ್ನು ಎಬ್ಬಿಸ್ತಾ ಇದ್ದಾರೆ. ಉತ್ತಿಷ್ಟೋತ್ತಿಷ್ಟ ಭದ್ರಂತೆ, ಹೇಳಯ್ಯ ಮೇಲಕ್ಕೆ, ನಿನಗೆ ಒಳ್ಳೆಯದಾಗಲಿ. ನೀನು ತಪಸ್ಸಿನಿಂದ ಸಿದ್ಧಿಯನ್ನು ಪಡೆದಿದ್ದಿ, ವರವನ್ನು ಕೊಡಲಿಕ್ಕೆ ನಾನು ಬಂದಿದ್ದೇನೆ. ವರದೋಹಮನುಪ್ರಾಪ್ತ ವ್ರಿಯತಾಮಿಪ್ಸಿತೋ ವರಹ. ಬೇಕಾದ ವರವನ್ನು ಬೇಡು ಅಂತ ಹೇಳಿದ್ದಾರೆ.
ನಿನ್ನ ಮನೋಬಲವನ್ನು ನಾನು ಕಂಡಿದ್ದೇನೆ. ಅದ್ರಾಕ್ಷಮಹಮೇತತ್ತೆ ಹೃತ್ಸ್ನಾರಂ ಮಹದದ್ಭುತಂ. ಇರುವೆಗಳು ಶರೀರವನ್ನು ಪೂರ್ತಿ ತಿಂದಿದ್ದರೂ ಕೂಡ ಎಲುಬುಗಳಲ್ಲಿ ದಂಶಭಕ್ಷಿತ ದೇಹಸ್ಯ ಪ್ರಾಣ ಹೆಸ್ತಿಷು ಶೇರತೆ. ಎಲುಬುಗಳಲ್ಲಿ ನಿನ್ನ ಪ್ರಾಣವಾಯುಗಳು ನಿಂತಿದೆ. ಇಂತಹ ತಪಸ್ಸನ್ನು ನೈತತ್ಪೂರ್ವಂ ಋಷಯ ಚಕ್ರುಹು ನ ಕರಿಷ್ಯಂತಿ ಚಾಪರೆ. ಹಿಂದಿನ ಯಾವ ಋಷಿಗಳೂ ಮಾಡಿಲ್ಲ, ಮುಂದಿನವರು ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನೀರನ್ನು ಸೇವನೆ ಮಾಡದೆ, ನೀರೂ ಕುಡಿಯದೆ, ನಿರಂಬುರು ಧಾರಯೇತ್ ಪ್ರಾಣಾನ್ ಕೋವೈ ದಿವ್ಯ ಸಮಾಶ್ವತಂ. ದೇವಮಾನದ 100 ವರ್ಷಗಳ ಕಾಲ ಪರ್ಯಂತರವಾಗಿ ಪ್ರಾಣವನ್ನು ಧಾರಣ ಮಾಡಿದ್ದೀಯಾ. ಹಾಗಾಗಿ ಅದರಂತೆ ತಪಸ್ಸನ್ನು ಮಾಡಿದ್ದೀಯಾ. ನಿನ್ನ ಮನೋಬಲ ಬೇರೆಯವರಿಗೆ ಅಸಾಧ್ಯ. ಈ ಸಾಧನೆಯನ್ನು ಮಾಡಿದ್ದೀಯಾ. ಹೇಳು. ಆದ್ದರಿಂದ ನನ್ನನ್ನು ವಶ ಮಾಡಿಕೊಂಡಿದ್ದೀಯಾ. ಆದ್ದರಿಂದ ನಿನಗೇನು ಬೇಕು ಕೇಳೋದನ್ನು ಕೊಡ್ತೀನಿ ಅಂತ ಅಸುರೇಂದ್ರ ನಿನ್ನ ಎಲ್ಲ ಮನೋಭಿಷ್ಟಗಳನ್ನು ಕೊಡ್ತೀನಿ. ಮನುಷ್ಯರಿಗೆ, ದೇವತೆಗಳಿಗೆ ನನ್ನ ದರ್ಶನದಿಂದ ಮರ್ತ್ಯಸ್ಯತೆ ಹೆಮರ್ತ್ಯಸ್ಯ ದರ್ಶನಂ ನ ನಿಷ್ಫಲಂ. ನಾವು ಮನುಷ್ಯರಿಗೆ ಕಂಡರೆ, ದೇವತೆಗಳಿಗೆ ಕಂಡರೆ, ದೇವತೆಗಳು ಮನುಷ್ಯರನ್ನು ನೋಡಿದರೆ ಅದು ನಿಷ್ಫಲ ಆಗೋದಿಲ್ಲ. ಆದ್ದರಿಂದ ನಾರದರು ಧರ್ಮರಾಜನಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ, ಕಥೆಯನ್ನು ಹೇಳ್ತಾ ಇದ್ದಾರೆ. ಹೀಗೆ ಬ್ರಹ್ಮದೇವರು ಅಮೋಘವಾಗಿ ಮಾತನಾಡಿದ್ದಾರೆ. ಅಮೋಘವಾಗಿ ಮಾತಾಡಿ ತಮ್ಮ ಕಮಂಡಲುವಿನ ನೀರಿನಿಂದ ಹಿರಣ್ಯಕಶಿಪುವಿನ ದೇಹದ ಮೇಲೆ ಪ್ರೋಕ್ಷಣೆ ಮಾಡಿದ್ದಾರೆ. ಆಗ ಅವನಿಗೆ ಪುನಃ ಬಿದಿರುಮಳೆ ಹುತ್ತುಗಳ ನಡುವಿನಿಂದ ಅವಯವಗಳಿಂದ ತುಂಬಿಕೊಂಡು ವಜ್ರದಂತೆ ಕಾಯನಾಗಿ ತಾನು ಎದ್ದು ನಿಂತಿದ್ದಾನೆ. ದೇವತೆಗಳೆಲ್ಲ ಹಂಸವಾಹನರಾಗಿ ಬ್ರಹ್ಮದೇವರು ನಿಂತದ್ದನ್ನು, ಭೃಗ್ವಾದಿ ಋಷಿಗಳು ನಿಂತದ್ದನ್ನು ನೋಡಿದ್ದಾನೆ. ಎರಡೂ ಕೈಗಳನ್ನು ಉತ್ಥಾಯ ಪ್ರಾಂಜಲಿ ಪ್ರಕ್ವಃ ಈಕ್ಷಮಾಣ ದೃಶಾ ವಿಭುಂ ಹರ್ಷಾಶ್ರು ಪುಲಕೋದ್ಭೇದ ಗಿರಾ ಗದ್ಗದೆಯ ಗೃಣತು. ಎದ್ದು ಕೈಮುಖದಿಂದ ವಿನಯದಿಂದ ಬ್ರಹ್ಮದೇವರನ್ನು ನೋಡ್ತಾ ಆನಂದ ಭಾಷ್ಪ, ಮೈ ರೋಮಾಂಚನವಾಗಿದೆ. ತಾನು ಸೃಷ್ಟಿಯನ್ನು ತಾನು ಬ್ರಹ್ಮದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ. ಇಲ್ಲಿ ತಾನು ಸ್ತೋತ್ರವನ್ನು ಮಾಡುವಾಗ, ಇಲ್ಲಿ ಸ್ತೋತ್ರ ಮಾಡುವಾಗ ಬ್ರಹ್ಮದೇವರನ್ನೇ ಸರ್ವಕರ್ತ, ಬ್ರಹ್ಮದೇವರೇ ಸ್ವತಂತ್ರ, ಹೀಗೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾನೆ. ಒಂದೇ ಸ್ತೋತ್ರ ಒಬ್ಬನೇ ಮಾಡ್ತಾ ಇದ್ದರೂ ಕೂಡ ಅವನಲ್ಲಿ ಇಬ್ಬರಿದ್ದಾರಾದ್ದರಿಂದ 2 ರೀತಿಯ ಅರ್ಥವನ್ನು ನಾವು ಕಲ್ಪನೆ ಮಾಡಬೇಕು ಎಂಬುದನ್ನು ಶ್ರೀಮದ್ ಆಚಾರ್ಯರು ನಮಗೆ ಮುಖ್ಯವೃತ್ತಿಯಿಂದ, ಒಂದೇ ಸ್ತುತಿಯಿಂದ ಮುಖ್ಯವೃತ್ತಿಯಿಂದ ಪರಮಾತ್ಮನನ್ನು, ಅಮುಖ್ಯವೃತ್ತಿಯಿಂದ ಜೀವನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಇದು ಅನೇಕ ಕಡೆಗಳಲ್ಲಿ ನಾವು ನೋಡ್ತೀವಿ. ಕ್ರಿಯಂತೆ ಸ್ತುತಯೋನ್ಯತ್ರ ತದಂತರ್ಯಾಮ್ಯಪೇಕ್ಷೆಯ. ಯಾರನ್ನೇ ಸ್ತೋತ್ರ ಮಾಡಿದರೂ, ಯಾರೇ ನಮ್ಮನ್ನು ಸ್ತೋತ್ರ ಮಾಡಿದರೂ ಕೂಡ ಅಂತರ್ಯಾಮಿ ವಿವೀಕ್ಷೆಯಿಂದ ಮಾಡ್ತಾ ಇದ್ದಾರೆ ಅಂತ ತಿಳಿಯಬೇಕು. ಯಾಕೆಂದರೆ ಜೀವರಲ್ಲಿ ಆ ಸ್ತೋತ್ರದಲ್ಲಿ ಹೇಳುವ ಗುಣಗಳು ಅವರಿಗೆ ಪರಿಪೂರ್ಣವಾಗಿರೋದಿಲ್ಲ. ಯಾರನ್ನೇ ಸ್ತೋತ್ರ ಮಾಡಿದರು ಅಂತರ್ಯಾಮಿ ವಿವೇಕ್ಷೆಯ. ಬ್ರಹ್ಮದೇವರು ರುದ್ರದೇವರನ್ನು ಸ್ತೋತ್ರ ಮಾಡಿದರು, ಆಗ ರುದ್ರದೇವರೇ ಸರ್ವೋತ್ತಮರಾಗ್ತಾರಾ? ಇಲ್ಲ. ಕ್ರಿಯಂತೆ ಸ್ತುತಿಯೋನ್ಯತ್ರ ತದಂತರ್ಯಾಮ್ಯಪೇಕ್ಷೆಯ ಅಂತ ಹೇಳ್ತಾ ಇದ್ದಾರೆ. ಹಿರಣ್ಯಕಶಿಪು ಬ್ರಹ್ಮದೇವರನ್ನು ಸ್ತೋತ್ರ ಮಾಡ್ತಾ, ನೀನೇ ಜಗತ್ಸೃಷ್ಟಿಕರ್ತ, ದುರ್ಗಾಭಿಮನ್ಯವಾದ ಗಾಢವಾದ ಕತ್ತಲನ್ನು ನೀನೇ ಸೃಷ್ಟಿ ಮಾಡ್ತೀಯ, ಜಗತ್ತು ಅದರಿಂದ ಆವೃತವಾಗತ್ತೆ, ಸ್ವತಂತ್ರ ಸಾಮರ್ಥ್ಯ ಇರತಕ್ಕಂಥ ನೀನೇ ಈ ಸೃಷ್ಟಿಕಾಲದಲ್ಲಿ ಆ ಜಗತ್ತಿನಲ್ಲಿರ್ತಕ್ಕಂಥ ಕತ್ತಲೆಯನ್ನು ಕಳೆದು ಜಗತ್ತನ್ನು ನೀನೇ ಅಭಿವ್ಯಕ್ತಿಗೊಳಿಸಿದಿ ಅಂತ. ನಿಜವೇ? ಬ್ರಹ್ಮದೇವರು ಜಗತ್ತನ್ನು ಸೃಷ್ಟಿ ಮಾಡೋದಿಲ್ಲ. ಸೃಜಾಮಿ ತನ್ನಿಯುಕ್ತೋಹಂ ಹರೋಹರತಿ ತದ್ವಿಷಃ. ಇದೇ ಭಾಗವತದಲ್ಲಿ ಬ್ರಹ್ಮದೇವರು ಬಂದ ನಾರದರಿಗೆ ದ್ವಿತೀಯ ಸ್ಕಂದದಲ್ಲಿ ಹೇಳ್ತಾರೆ, ನಾನು ಜಗತ್ತನ್ನು ಸೃಷ್ಟಿ ಮಾಡೋನಲ್ಲ, ಜಗವನ್ನೆಲ್ಲವ ನಿರ್ಮಿಸುವ ನಾಲ್ಮೊಗನೊಳಗೆ ತಾನಿದ್ದು ಸೃಜಿಸುವ ಗಗನಕೇಶನೊಳಿದ್ದು ಸಂಹರಿಸುವ ಲೋಕಗಳ. ಆದ್ದರಿಂದ ಈ ರೀತಿಯಾಗಿ ನೀನೇ ಇದೆಲ್ಲ ಮಾಡ್ತಕ್ಕಂಥವನು ಅಂತ ಬ್ರಹ್ಮದೇವರನ್ನು ಸ್ತೋತ್ರ ಮಾಡಿದ ಅಂತ. ಎಲ್ಲವೂ ಬ್ರಹ್ಮದೇವರು ಮಾಡ್ತಾರೆ ಅಂತನ್ನುವುದನ್ನೇ ಸ್ತೋತ್ರ ಮಾಡ್ತಾನೆ. ನೀನೇ ಜಂಗಮ ಸ್ಥಾವರಗಳಿಗೆ ನಿಯಾಮಕ, ನೀನೇ ಮುಖ್ಯಪ್ರಾಣನ ಜೊತೆಗಿದ್ದು ಎಲ್ಲ ಜೀವಗಳನ್ನು ಕಾಪಾಡ್ತೀಯ, ಚಿತ್ತಕ್ಕೆ ಸ್ಮರಣ ಶಕ್ತಿಯನ್ನು ನೀನೇ ಕೊಡ್ತೀಯ, ಎಲ್ಲವೂ ಬ್ರಹ್ಮದೇವರೇ ಮಾಡ್ತಾರೆ ಅಂತಾರೆ. ಮುಖ್ಯವೃತ್ತಿಯಿಂದ ದೇವರೇ ಸ್ತೋತ್ರ ಮಾಡ್ತಾ ಇದ್ದಾನೆ. ಒಳಗಿದ್ದ ಜಯ ಸ್ತೋತ್ರ ಒಂದೇ, ಆದರೆ ಮುಖ್ಯವೃತ್ತಿಯಿಂದ ದೇವರನ್ನು, ಅಮುಖ್ಯವೃತ್ತಿಯಿಂದ ಬ್ರಹ್ಮದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ. ಹೀಗೆ ಅತೀತವಾಗಲಿ, ಭವಿಷ್ಯವಾಗಲಿ, ಭೂತವಾಗಲಿ, ವರ್ತಮಾನವಾಗಲಿ ನಿನ್ನನ್ನು ಬಿಟ್ಟಿಲ್ಲ. ಎಲ್ಲದರಲ್ಲೂ ಸರ್ವತ್ರ ವ್ಯಾಪ್ತನಾಗಿದ್ದೀಯ ನೀನು. ಯೇಜಚ್ಚ ಕಿಂಚಿತ್ ವ್ಯತಿರಿಕ್ತಮಸ್ತಿ, ನೀನೇ ವ್ಯಾಪಿಸಿದ್ದೀಯ. ವೇದಗಳು, ಉಪವೇದಗಳು ಎಲ್ಲವೂ ನಿನ್ನ ಶರೀರವನ್ನು ಆಶ್ರಯ ಮಾಡಿಕೊಂಡಿದೆ. ನೀನು ಬ್ರಹ್ಮಾಂಡೋದರನಾಗಿದ್ದೀಯ. ಹಿರಣ್ಯ ಗರ್ಭೋಸಿ ಬೃಹತ್ರಿಪೃಷ್ಟ.
ಅವಸ್ಥಾತ್ರಯಾತೀತನಾಗಿದ್ದೀಯ ನೀನು. ಹೀಗೆಲ್ಲ ಬ್ರಹ್ಮದೇವರನ್ನೇ ಪರಮಾತ್ಮ ಅವನೇ ಎಲ್ಲವನ್ನ ಮಾಡ್ತಾನೆ ಅಂತ ದೈತ್ಯರ ಮತ, ಆದರೆ ಒಳಗಿದ್ದ ಭಗವಂತ ಮಾಡ್ತಾನೆ ಅಂತ ದೇವತೆಗಳ ಮತ. ಅನಂತಾವ್ಯಕ್ತರೂಪೇಣ ಏನೇದಮಖಿಲಂ ತತಂ ಚಿತಚಿಚ್ಛಕ್ತಿಯುಕ್ತಾಯ ತಸ್ಮೈ ಭಗವತೇ ನಮಃ. ದೇಶ ಕಾಲಗುಣಗಳ ಎಲ್ಲ ಇಲ್ಲದೆ ಇರತಕ್ಕಂತಹ ಅವ್ಯಕ್ತವಾದ ರೂಪದಿಂದ ಈ ಸಮಸ್ತ ಜಗತ್ತನ್ನು ವ್ಯಾಪಿಸಿದ್ದೀಯೇ ಸ್ವಾಮಿ ನೀನು. ಚೇತನಾಚೇತನಗಳನ್ನು ಪ್ರೇರಿಸುವ ಶಕ್ತಿಯುಳ್ಳ ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಅಂತ ಸ್ತೋತ್ರವನ್ನು ಮಾಡ್ತಾನೆ. ಯದಿ ದಾಸ್ಯಸ್ಯಭಿಮತಾನ್ ವರಾನ್ ಮೇ ವರದೋತ್ತಮ. ನನಗೆ ವರವನ್ನು ಕೊಡ್ತೀನಿ ಅಂತ ನೀ ಹೇಳಿದಿ ಸ್ವಾಮಿ. ವರವನ್ನು ಕೊಡುವುದಾಗಿದ್ದರೆ, ನನಗೆ ವರವನ್ನು ಕೊಡ್ತೀನಿ ಅಂತ ಹೇಳಿದರೆ, ಭೂತೇಭ್ಯ ತ್ವದ್ವಿಸೃಷ್ಟೇಭ್ಯ ಮೃತ್ಯುರ್ಮಾಭೂನ್ಮಮ ಪ್ರಭೋ. ವರಗಳನ್ನು ಕೊಡೋದಾದ ಪಕ್ಷದಲ್ಲಿ ನೀನು ಸೃಷ್ಟಿ ಮಾಡಿದ ಯಾವ ಜೀವಿಗಳಿಂದಲೂ ನನಗೆ ಮರಣ ಬರದಂತೆ ಆಗಲಿ ಅಂತ ಕೇಳಿದ. ಇದರಿಂದ ಆಗ ಹೋಗ್ತಿತ್ತು ಅವನೆಲ್ಲ ಮನೋಬಲ, ಅವನ ಮನಸ್ಸಿನ ಅಪೇಕ್ಷೆ ಪೂರ್ಣ ಆಗ್ತಿತ್ತು. ಆದರೂ ಅವನಿಗೆ ನಂಬಿಕೆ ಇಲ್ಲ. ಬ್ರಹ್ಮದೇವರ ಸೃಷ್ಟಿಯಾಗದೇ ಇದ್ದದ್ದು ಯಾವುದೂ ಆಗಬಾರದು ಅಂತ ವಿಸ್ತಾರವಾಗಿ ಮತ್ತೆ ಕೇಳಿಬಿಡ್ತಾನೆ. ನಾಂತರ್ಬಹಿರ್ ದಿವಾನಕ್ತಂ ಅನ್ಯಸ್ಮಾದಪಿ ಚಾಯುಧೈಹಿ ನ ಭೂಮೌ ನಾಂಬರೇ ಮೃತ್ಯುರ್ ನರೈರ್ ನ ಮೃಗೈರಪಿ. ನನಗೆ ಮರಣ ಒಳಗಾಗಬಾರದು, ಹೊರಗಾಗಬಾರದು, ಹಗಲಾಗಬಾರದು, ರಾತ್ರಿಯಲ್ಲಾಗಬಾರದು, ಯಾವ ಆಯುಧಗಳಿಂದಲೂ ಆಗಬಾರದು, ನೆಲದಲ್ಲಾಗಬಾರದು, ನ ಭೂಮೌ ನಾಂಬರೇ ಅಂತರಿಕ್ಷದಲ್ಲಾಗಬಾರದು, ನ ಮೃತ್ಯು ನರೈಹಿ ನ ಮೃಗೈರಪಿ. ಮಾನವರಿಂದಲೂ ಮೃಗಗಳಿಂದಲೂ ನನಗೆ ಮರಣ ಬರಬಾರದು ಅಂತ ಕೇಳಿದ. ಅನೇಕ ಬಾರಿ ಪ್ರವಚನ ಮಾಡುವಾಗ ಅನೇಕರು ಕೇಳ್ತಾರೆ, ಆಚಾರ್ಯ ಹಿರಣ್ಯಕಶಿಪು ಪುರಾಣಗಳನ್ನು ಕೇಳ್ತಾ ಇದ್ದನೋ ಇಲ್ವೋ? ಕೇಳಿದ ಅಂತಂದರೆ ಹಿಂದಿನ ಹಿರಣ್ಯಕಶಿಪು ಮೃಗಗಳಿಂದ ನರರಿಂದ ಮರಣ ಆಗಬಾರದು ಅಂತ ಕೇಳಿದ್ದ. ಅದನ್ನು ಕೇಳಿ ನ ಮೃಗೈರಪಿ ನರಸಿಂಹ ರೂಪದಿಂದಲೂ ಆಗಬಾರದು ಅಂತ ಕೇಳ್ಬೋದಾಗಿತ್ತಲ್ಲ, ಯಾಕೆ ಅವರು ಪುರಾಣ ಕೇಳ್ತಿರ್ಲಿಲ್ವೇ ಅಂತ ಅನೇಕ ಪ್ರತಿ ಕಲ್ಪದಲ್ಲಿ ಬರ್ತಕ್ಕಂಥ ಪ್ರತಿ ಬ್ರಹ್ಮದೇವರ ದಿವಸದಲ್ಲಿ ನರಸಿಂಹಾವತಾರ ಆಗೇ ಆಗತ್ತೆ, ಅವರೆಲ್ಲ ಹಾಗೆ ತಿಳ್ಕೋತಾ ಇರಲಿಲ್ವೇ ಅಂತ ಒಂದು ಪ್ರಶ್ನೆ ಮಾಡಿದರು. ಎರಡು ಉತ್ತರ ಇಲ್ಲಿ. ಒಂದಾ ಕೇಳ್ತಾ ಇರಲಿಲ್ಲ ಅಂತ ಒಂದು ಉತ್ತರ, ಇಲ್ಲ ಪುರಾಣವನ್ನು ಕೇಳ್ತಾ ಇದ್ದರೂ ಕೂಡ ಪರಮಾತ್ಮ ಒಳಗೆ ನಿಂತು ಅವರಿಗೆ ಆ ಜ್ಞಾನವನ್ನು ಕೊಡೋದಿಲ್ಲ. ಕುಂಭಕರ್ಣ ತಪಸ್ಸನ್ನು ಮಾಡಿ ಅವನು ಕೇಳಬೇಕು ಅಂತಿದ್ದ. ಏನು ಕೇಳಬೇಕು ಅಂತಿದ್ದ ಅಂದರೆ, ಯಾವ ದೇವತೆಗಳು ಇರಬಾರದು, ದೇವತಾರಹಿತವಾಗಿ ಆಗಬೇಕು ಜಗತ್ತು ಅಂತ ಕೇಳಬೇಕು ಅಂತಿದ್ದ. ನಿರ್ದೇವತ್ವಂ ದೇಹಿ, ದೇವತೆಗಳಿಲ್ಲದಂತೆ ಮಾಡು ಅಂತ ಹೊರಬೇಡಬೇಕು ಅಂತಿದ್ದ. ಇದು ದೇವತೆಗಳಿಗೆ ಗೊತ್ತಾಗಿತ್ತು. ದೇವತೆಗಳಿದ್ದರೆ ತೊಂದರೆ ಆಗತ್ತೆ, ಇವರಿಗೆಲ್ಲ ರಾಕ್ಷಸರಿಗೆ ಯುದ್ಧ ಮಾಡಬೇಕಾಗತ್ತೆ, ನಿರ್ದೇವತ್ವಂ ದೇಹಿ ಅಂತ ಕೇಳಬೇಕು ಅಂತ ಸಿದ್ಧನಾಗಿರ್ತಾನಮ್ಮ. ಸರಸ್ವತಿ, ನಿನ್ನ ವಿಲಾಸವನ್ನು ಸ್ವಲ್ಪ ಅವನ ನಾಲಿಗೆಯಲ್ಲಿ ತೋರಿಸುವಂತ ದೇವತೆಗಳು ಕೇಳಿದರಂತೆ. ಆಗ ಕುಂಭಕರ್ಣನ ನಾಲಿಗೆಯಲ್ಲಿ ಬಂದು ಸರಸ್ವತಿ ನೆಲೆಗೊಂಡು ನಿರ್ದೇವತ್ವಂ ದೇಹಿ ಎನ್ನುವವನ ಬಾಯಲ್ಲಿ ನಿದ್ರಾವತ್ವಂ ಅಂತ ಶಬ್ದ ಹಾಗೆ ಕೇಳಿಸತ್ತೆ ನಮಗೆ. ನಿದ್ರಾವತ್ವಂ ದೇಹಿ, ಯಾವಾಗಲೂ ನನಗೆ ನಿದ್ರೆವುಳ್ಳವನನ್ನಾಗಿ ಮಾಡು ಅಂತ ಕೇಳಿಬಿಟ್ಟ. ಕೊನೆಗೆ ಅದನ್ನು ರಾವಣ ಕೇಳ್ತಾನೆ, ಹಾಗಾಗೋದು ಬೇಡ, ಯಾವಾಗಲೂ ಮಲಕ್ಕೊಂಡ್ರೆ ಇವನಿಂದ ನನಗೇನೂ ಆಗೋದಿಲ್ಲ ಅಂತ ಮತ್ತೆ ಬ್ರಹ್ಮದೇವರನ್ನು ಕೇಳಿ 6 ತಿಂಗಳು ನಿದ್ದೆ 6 ತಿಂಗಳ ಎಚ್ಚರ, ಇದೆಲ್ಲ ರಾವಣ ಕೇಳಿದ ಅಂತ ನಮಗೆ ರಾಮಾಯಣದಲ್ಲಿ ಕತೆ ಬರುತ್ತೆ. ಹೀಗೆ ದೈತ್ಯರು ಪುರಾಣಗಳನ್ನು ಓದಿದ್ದರೂ ಅನ್ಯಥಾ ಜ್ಞಾನ ಕೊಟ್ಟೇ ಕೊಡ್ತಾರೆ. ಅದಕ್ಕೆ ಮಹಾಭಾರತದಲ್ಲಿ ಕೃಷ್ಣ ಪರಮಾತ್ಮ ಬಂದು ದುರ್ಯೋಧನನಿಗೆ ಉಪದೇಶ ಮಾಡಿದ. ದುರ್ಯೋಧನ ಒಮ್ಮೆ ದೇವರ ಉಪದೇಶದಿಂದ ಸಜ್ಜನಾಗಿಬಿಟ್ಟಿದ್ದರೆ ಗತಿಯೇನು ಅಂತ ಇಲ್ಲಿ ನಾವು ವಿಚಾರ ಮಾಡಬೇಕು. ಇವತ್ತು ಅನೇಕ ಪುಸ್ತಕಗಳು ಪ್ರಕಟ ಆಗಿದೆ. ಶ್ರೀಮದ್ ಆನಂದ ತೀರ್ಥರ ಅನೇಕ ಸದ್ಗ್ರಂಥಗಳು ಪ್ರಕಟವಾಗಿದೆ. ಅನೇಕರು ರಾಮಾಯಣ ಮಹಾಭಾರತ ಭಾಗವತಗಳಿಗೆ ಪ್ರವಚನವನ್ನು ಹೇಳ್ತಾರೆ, ಪುಸ್ತಕಗಳನ್ನು ಬರೀತಾರೆ. ವಿರೋಧ ಬಂದದ್ದನ್ನು ಪರಿಹಾರ ಮಾಡಲಿಕ್ಕೆ ಅವರಿಗೆ ಯಾರಿಗೂ ಆಗೋದಿಲ್ಲ. ಆಚಾರ್ಯರು ವಿರೋಧ ಪರಿಹಾರ ಮಾಡಿದ್ದನ್ನು ನೋಡಿ ಓದುವ ಬುದ್ಧಿಯವರಿಗೆ ಬರೋದಿಲ್ಲ. ಅಕಸ್ಮಾತ್ ಒಂದೊಮ್ಮೆ ಓದಿದರೂ ಕೂಡ ಅವರಿಗೆ ಅದರಲ್ಲಿ ಆಗ್ರಹವನ್ನು ಕೊಡ್ತಾನೆ ಪರಮಾತ್ಮ. ಆಗ್ರಹವನ್ನು ಕೊಟ್ಟು ತನ್ಮೂಲಕವಾಗಿ ಅವರನ್ನು
ಆ ಬುದ್ಧಿ ಸದ್ಬುದ್ಧಿ ಅವರಿಗೆ ಬರುವಂತೆ ಮಾಡೋದಿಲ್ಲ. ಒಂದು ಇದು ಅಪ್ರತ್ಯಕ್ಷವಾಗಿ ಪುರಾಣಾದಿಗಳನ್ನು ಓದಿದರೆ ಬರೋದು. ಇನ್ನು ಪ್ರತ್ಯಕ್ಷವಾಗಿ ನಾವು ಪುರಾಣಗಳನ್ನು ಹೇಳುವಾಗ ಅನೇಕರು ಪ್ರವಚನ ಕೇಳ್ತಾರೆ. ಇವತ್ತು ಅನೇಕರು ಕೇಳ್ತಾರೆ, ಆಚಾರ್ಯ ಎಲ್ಲ ಆಚಾರ್ಯರು ಯೂಟ್ಯೂಬಲ್ಲಿ ಪ್ರವಚನ ಕೊಡ್ತಾ ಇದ್ದಾರೆ, ಪ್ರವಚನಗಳನ್ನು ಬಿಡ್ತಾ ಇದ್ದಾರೆ, ಅಯೋಗ್ಯರಿಗೆ ಹೋಗಿ ಸೇರಿಬಿಡುತ್ತೋ ಏನೋ ಅಂತ. ಇದು ಪುಸ್ತಕ ಪ್ರಿಂಟ್ ಮಾಡಿದಾಗಲೂ ಇದು ಬಂದಿತ್ತು. ಅಯ್ಯೋ ಪುಸ್ತಕ ಪ್ರಿಂಟ್ ಮಾಡಬಾರ್ದು, ಮಾಡಿದರೆ ಯಾರ್ಯಾರು ಓದಿಬಿಡ್ತಾರೆ ಅಂತ. ಏನೂ ತೊಂದರೆ ಆಗೋದಿಲ್ಲ. ಪರಮಾತ್ಮ ವಿದುರನಿಗೆ ಉತ್ತರ ಕೊಟ್ಟಂತೆ, ನಾನು ಎದುರುಗಡೆ ನಿಂತು ಉಪನ್ಯಾಸವನ್ನು ಮಾಡಿದೆ ಅಂದರೆ ಆ ಉಪನ್ಯಾಸವನ್ನು ಕೇಳಿದ್ದನ್ನು ಅನುಷ್ಠಾನಕ್ಕೆ ತರುವಂತೆ ನಾನು ಪ್ರೇರಣೆ ಮಾಡಿದರೆ ಮಾತ್ರ ಅವನು ಅನುಷ್ಠಾನಕ್ಕೆ ಮಾಡ್ತಾನೆ, ಇಲ್ಲದಿದ್ದರೆ ಅನುಷ್ಠಾನಕ್ಕೆ ಬರೋದಿಲ್ಲ. ಅದು ಅನುಷ್ಠಾನಕ್ಕೆ ಬರಬೇಕು ಅಂತಿದ್ದರೆ ನನ್ನ ಪ್ರೇರಣೆ ಇರಬೇಕು. ನನ್ನ ಪ್ರೇರಣೆ ಇಲ್ಲದೆ ಇದ್ದರೆ ದುರ್ಯೋಧನ ಏನು ಮಾಡಲಾರ. ಹಾಗಾದ್ರೆ ನೀ ಯಾಕೆ ಮಾಡ್ತಾ ಇದ್ದಿ ಅಂದರೆ ಇದು ಲೋಕದಲ್ಲಿ ನನಗೆ ನಿಂದೆ ಬರದೇ ಇರಲಿ ಅಂತ. ಹಾಗೆ ಇಲ್ಲೂ ಕೂಡ ನರೈಹಿ ನ ಮೃಗೈರಪಿ, ನಾನು ಮೃಗೈಹಿ ಅಂತ ಕೇಳಿಬಿಡ್ಬೋದಾಗಿತ್ತು ಹಿರಣ್ಯಕಶಿಪು. ಮಾನವ ಮತ್ತು ಮೃಗದಿಂದ ಸೇರಿದ ಪ್ರಾಣಿಗಳಿಂದ ಮರಣ ಬರದೇ ಇರಲಿ ಅಂತ. ಆದರೆ ಅವನಿಗೇನಿತ್ತು ಅಂದರೆ ಮಾನವರಿಂದಲ್ಲ ಮೃಗಗಳಿಂದಲ್ಲ ಅಂತ ವರವನ್ನು ಕೇಳಿಬಿಟ್ಟ. ಮತ್ತೂ ಕೇಳ್ತಾನೆ ಅವನಿಗೆ ಬ್ರಹ್ಮದೇವರ ಬಗ್ಗೆ, ಅವನಿಗೆ ಇದು ಬಿಟ್ಟುಬಿಟ್ನೋ ಇದು ಬಿಟ್ಟುಬಿಟ್ನೋ ಅಂತ. ನಿರ್ಜೀವ ವಸ್ತುಗಳಿಂದಲಾಗಲಿ ಜೀವ ಇರುವ ವಸ್ತುಗಳಿಂದಲಾಗಲಿ ಸುರಾಸುರ ಸರ್ಪಗಳಿಂದಲಾಗಲಿ ನನಗೆ ಮರಣವಿಲ್ಲ ಅಂತಾಗಬೇಕು. ರಣರಂಗದಲ್ಲಿ ನನಗೆ ಎದುರಾಳಿ ಇರಬಾರದು ಬ್ರಹ್ಮದೇವರೇ. ಐಕಪತ್ಯಂಚ ದೇಹಿನಾಂ, ಎಲ್ಲ ಶರೀರಗಳ ಮೇಲೆ ಆಧಿಪತ್ಯ ನನಗಿರಬೇಕು. ಎಲ್ಲ ಲೋಕಾಧಿಪತಿಗಳೇನಿದ್ದಾರಲ್ಲ ಅವರೆಲ್ಲರ ಶಕ್ತಿ ನನಗೆ ಬರಬೇಕು. ಎಲ್ಲರ ತಪಸ್ಸು ಯೋಗಗಳ ಪ್ರಭಾವದಿಂದ, ಎಲ್ಲರ ತಪಸ್ಸು ಅನ್ಯರ ತಪಸ್ಸು, ಅವರ ಯೋಗ ಪ್ರಭಾವ ಅದು ನನ್ನಲ್ಲಿ ಅಳಿದು ಹೋಗಬಾರದು ಅಂತ ವರವನ್ನು ಕೇಳಿದ್ದಾನೆ. ಬ್ರಹ್ಮದೇವರಂತಾರೆ, ಅಯ್ಯ ಇದು ತಾತೇಮೇ ದುರ್ಲಭ ಪುಂಸಾಂ, ದುರ್ಲಭವಾದ ವರಗಳಾಗಿದ್ದರೂ ಕೂಡ ತಪಸ್ಸಿನಿಂದ ಸಂತುಷ್ಟರಾಗಿದ್ದ ಬ್ರಹ್ಮದೇವರು ಆ ವರವನ್ನು ಕೊಟ್ಟುಬಿಟ್ಟಿದ್ದಾರೆ. ತಾತೇಮೇ ದುರ್ಲಭ ಪುಂಸಾಂ ಯಾನ್ವೃಣೀಶೇ ವರಾನ್ ಮಮ ತಥಾಮಿ ವಿತರಾಮ್ಯಂಗ ವರಾನ್ ಯದಪಿ ದುರ್ಲಭಾನ್. ಬ್ರಹ್ಮದೇವರಂತಾರೆ, ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಹಿರಣ್ಯಕಶಿಪು ನೀನು ನನ್ನಿಂದ ಏನನ್ನು ವರಗಳನ್ನು ಕೇಳ್ತಾ ಇದ್ದಿ, ಇದು ದುರ್ಲಭ, ಆದರೂ ಕೂಡ ನಿನಗೆ ಕೊಡ್ತಾ ಇದ್ದೀನಿ ಅಂಥೇಳಿ ಅಮೋಘ ವರದಾಯಕವಾದ ಶಕ್ತಿಯುಳ್ಳ ಬ್ರಹ್ಮದೇವರು ಹಿರಣ್ಯಕಶಿಪುವಿನಿಂದ ಪೂಜಿತರಾಗಿ ಪ್ರಜಾಪತಿಗಳು ಕಶ್ಯಪರು ಮೊದಲಾಗಿರ್ತಕ್ಕಂಥವರಿಂದ ಕೂಡಿಕೊಂಡು ಸ್ತೋತ್ರವನ್ನು ಮಾಡಿಸಿಕೊಳ್ತಾ ಶ್ರೇಷ್ಠವಾಗಿರ್ತಕ್ಕಂತಹ ತಮ್ಮ ಮನೆಗೆ ತಾವು ಹೋಗತಕ್ಕಂಥವರಾಗಿದ್ದಾರೆ. ಹೀಗೆ ಅವರು ಹೋಗಿದ್ದಾದ ಮೇಲೆ ಏವಂ ಲಬ್ಧವರೋ ದೈತ್ಯೋ ಬಿಭ್ರದ್ಧೇಮಮಯಂ ವಪುಃ ಭಗವತ್ಯಕರೋದ್ವೇಷಂ ಭ್ರಾತುರ್ವಧಮನುಸ್ಮರನ್. ತನ್ನ ತಮ್ಮನನ್ನು ಕೊಂದ ಪರಮಾತ್ಮನಲ್ಲಿ ದ್ವೇಷವನ್ನು ಹೊರಬಲದಿಂದ ಬೆಳೆಸಿಕೊಂಡಿರ್ತಕ್ಕಂಥವ ತಮ್ಮನ ವಧೆಯನ್ನು ನೆನೆತ ಭಗವಂತನಲ್ಲಿ ದ್ವೇಷವನ್ನು ಮಾಡಿದ್ದ. ನೋಡ್ರಿ, ಇಷ್ಟು ವರವನ್ನು ಪಡ್ಕೊಂಡು ದೇವರಲ್ಲಿ ದ್ವೇಷವನ್ನು ಮಾಡ್ತಾ ಇದ್ದಾನೆ. ಎಲ್ಲರನ್ನ ಗೆದ್ದಿದ್ದಾನೆ, ಸಕಲ ದಿಕ್ಕುಗಳನ್ನು ಗೆದ್ದಿದ್ದಾನೆ. ದೇವಾಸುರ ಮನುಷ್ಯ ರಾಜರುಗಳನ್ನು, ಗಂಧರ್ವ ಪಕ್ಷಿ ನಾಗರ ಸಿದ್ಧ ಸಾಧ್ಯರನ್ನು ಎಲ್ಲರಿಂದ ತನ್ನ ವರವನ್ನು ತಾನು ಪಡೆಯತಕ್ಕಂಥವನಾಗಿದ್ದಾನೆ. ಎಲ್ಲರ ಸಾಮರ್ಥ್ಯವನ್ನು ತಾನು ಪಡೆಯತಕ್ಕಂಥವನಾಗಿದ್ದಾನೆ. ಎಲ್ಲರಿಂದ ಸಾಮರ್ಥ್ಯವನ್ನು ತಾನು ಪಡೆದು ಪರಮಾದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯದಿಂದ ಜಗತ್ತನ್ನು ಜಹಾರ ಲೋಕಪಾಲಾನಾಂ ಸ್ಥಾನಾನಿ ಸಹ ತೇಜಸ, ಎಲ್ಲರಿಂದ ವರವನ್ನು ತಾನು ಪಡೆದು ಪರಮಾನುಗ್ರಹಕ್ಕೆ ಪಾತ್ರನಾಗಿದ್ದಾನೆ. ಹೀಗೆ ಪಾತ್ರನಾಗಿರ್ತಕ್ಕಂಥ ಅವನು ಸರ್ವಸತ್ವಪತೀಂಜಿತ್ವ ವಶಮಾನೀಯ ವಿಶ್ವಜಿತ್ ಜಹಾರ ಲೋಕಪಾಲಾನಾಂ ಸ್ಥಾನಾನಿ ಸಹ ತೇಜಸ. ತನ್ನ ಎಲ್ಲ ಪದಗಳನ್ನು ತಾನೇ ಪಡೆಯತಕ್ಕಂಥವನಾಗಿದ್ದಾನೆ. ಎಲ್ಲ ಲೋಕಗಳ ಪದವಿಯನ್ನು ತಾನೇ ಪಡೆದು ಸಕಲ ಲೋಕಾಧಿಪತ್ಯವನ್ನು ಪಡೆದು ತ್ರೈಲೋಕ್ಯ ಲಕ್ಷ್ಮಾಯತನ ಮಧ್ಯವಾಸ ಅಖಿಲರ್ಧ್ಯಮತ್ ಯತ್ರ ವಿದ್ರುಮ ಸೋಪಾನಾ ಮಹಾಮರಕತಾ ಭುವ. ದೇವೋದ್ಯಾನಗಳ ಸಂಪತ್ತಿನಿಂದ ಮೆರೆಯತಕ್ಕಂಥ ಸ್ವರ್ಗದ ಲೋಕವನ್ನು ಆಕ್ರಮಣ ಮಾಡಿದ್ದಾನೆ. ವಿಶ್ವಕರ್ಮ ನಿರ್ಮಿತವಾಗಿರ್ತಕ್ಕಂಥ ಮೂರ್ಲೋಕದ ಸಂಪತ್ತಿಗೆ ಆಗರವಾಗಿರ್ತಕ್ಕಂಥ ಸಕಲ ಸಮೃದ್ಧಿಗಳಿಂದ ಕೂಡಿರ್ತಕ್ಕಂಥ ಸ್ವರ್ಗಲೋಕವನ್ನು ತನ್ನ ಆಧಿಪತ್ಯಕ್ಕೆ ಒಳಗೆ ಮಾಡಿಕೊಂಡಿದ್ದಾನೆ. ಹೀಗೆ ಒಳಗೆ ಮಾಡಿಕೊಂಡು ಸಕಲ ಜಗತ್ತನ್ನು ತಾನು ಪಡೆಯತಕ್ಕಂಥವನಾಗಿದ್ದಾನೆ. ಅಂಥ ಶ್ರೇಷ್ಠವಾದ ಸಂಪತ್ತನ್ನು ಅವನು ಪಡೆದು ಜಗತ್ತನ್ನು ತಾನು ಆಳ್ತಕ್ಕಂಥವನಾಗಿದ್ದಾನೆ. ಹೀಗೆ ತಸ್ಮಿನ್ ಮಹೇಂದ್ರ ಭವನೆ ಮಹಾಸುರೋ ಮಹಾಬಲೋ ನಿರ್ಜಿತ ಲೋಕ ಏಕರಾಟ್ ರೇಮೇಭಿವಂದ್ಯಾಂಗ್ರಿ ಯುಗಸ್ಸುರಾದಿಭಿ ಪ್ರತಾಪಿತೈರೂರ್ಜಿತ ಚಂಡಶಾಸನ. ಹೀಗೆ ತಾನು ಎಲ್ಲ ಲೋಕಗಳನ್ನು ಗೆದ್ದು
ವರ್ಣಾಶ್ರಮ ಧರ್ಮಗಳನ್ನು ಎಲ್ಲರಿಗೂ ಸಹಿತ ಹಾನಿ ಮಾಡ್ತಾ ಇದ್ದಾನೆ. ಎಲ್ಲರಿಗೂ ಸಹಿತ ಹಾನಿಯನ್ನು ಮಾಡ್ತಾ ಎಲ್ಲರನ್ನು ಸಹಿತ ದುಃಖಿಗಳನ್ನಾಗಿ ಮಾಡಿದ್ದಾನೆ. ಸಕಲ ಲೋಕವೂ ಕೂಡ ದುಃಖಕ್ಕೆ ಒಳಗಾಗತಕ್ಕಂಥದ್ದಾಗಿದೆ. ಹೀಗೆ ಸಕಲ ಜಗತ್ತನ್ನು ದುಃಖಕ್ಕೊಳಗ ಮಾಡಿದ್ದಾನೆ. ಸಯಿತ್ತಂ ನಿರ್ಜಿತ ಕಕುಬೇಕರಾಟ್ ವಿಷಯಾನ್ ಪ್ರಿಯಾನ್ ಯಥೋಪಜೋಷಂ ಭುಂಜಾನೋ ನಾತೃಪ್ಯತ ಜಿತೇಂದ್ರಿಯ. ನಾತೃಪ್ಯದ ಜಿತೇಂದ್ರಿಯ ಎಲ್ಲ ದಿಕ್ಕುಗಳನ್ನು ಗೆದ್ದಿದ್ದಾನೆ. ಸಕಲ ದಿಕ್ಕುಗಳನ್ನು ಗೆದ್ದು ಸಕಲರನ್ನು ಗೆದ್ದು ತಾನು ಪುನಃ ಜಗತ್ತನ್ನು ತನ್ನ ನಿಯಮನದಲ್ಲಿಟ್ಟುಕೊಂಡಿದ್ದಾನೆ. ಇಷ್ಟು ಗೆದ್ದಿದ್ದರೂ ಕೂಡ ಅವನಿಗೆ ತೃಪ್ತಿ ಎಂಬತಕ್ಕಂತಹದ್ದು ಬರಲಿಲ್ಲ. ಏವಮೈಶ್ವರ್ಯಮತ್ತಸ್ಯ ದೃಪ್ತಸ್ಯೋಚ್ಛಾಸ್ತ್ರವರ್ತಿನಃ ಕಾಲೋ ಮಹಾನ್ ವ್ಯತೀಯಾಯ ಬ್ರಹ್ಮಶಾಪಮುಪೇಶಃ. ಹೀಗೆ ಸನಕಾದಿಗಳ ಮುನಿಗಳ ಶಾಪವನ್ನು ಹೊಂದಿದ್ದರ ಪರಿಣಾಮವಾಗಿ ಹಿರಣ್ಯಕಶಿಪು ಹೀಗೆ ಐಶ್ವರ್ಯದಿಂದ ಮತ್ತನಾಗಿ ಅಹಂಕಾರದಿಂದ ಶಾಸ್ತ್ರಭೀತವಾದ ಕಟ್ಟುಪಾಡುಗಳ ಎಲ್ಲೆಯನ್ನು ಮೀರಿದ್ದಾನೆ. ಎಲ್ಲೆಯನ್ನು ಮೀರಿ ಬಹುಕಾಲವನ್ನು ಕಳೆದಿದ್ದಾನೆ. ಹೀಗೆ ವಿಧಿಸುತ್ತಿದ್ದ ಅವನಿಗೆ ಶಿಕ್ಷೆ ಜಗತ್ತು ಎಲ್ಲರೂ ಭಯಭ್ರಾಂತರಾಗಿದ್ದಾರೆ. ಇತಿತೇ ಸಂಯತಾತ್ಮಾನಃ. ಆಗ ಎಲ್ಲರೂ ಬಹಳ ದುಃಖಿತರಾಗಿ ಓಂ ನಮೋ ಭಗವತೆ ತಸ್ಮಭಗವತೆ ಮಹಾಪುರುಷಾಯ ಮಹಾತ್ಮನೇ ವಿಶುದ್ಧಾನುಭವಾನಂದ ಸಂದೋಗಾಯ ಯಥೋ ಭಯಂ ಅಂತ ದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ತೋತ್ರವನ್ನು ಮಾಡ್ತಾ ಆ ಪರಮಾತ್ಮನನ್ನು ದೇವರನ್ನು ಸ್ತೋತ್ರ ಮಾಡ್ತಾ, ಸ್ವಾಮಿ ಶುದ್ಧ ಜ್ಞಾನಾನಂದ ಸಾಗರ, ನಿನ್ನಿಂದ ನಮಗೆ ಈ ಭಯ ನಿವಾರಣೆ ಆಗಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಗ ಪ್ರಾರ್ಥನೆಯನ್ನು ಮಾಡ್ತಾ ದೇವರನ್ನು ಸ್ತೋತ್ರ ಮಾಡಿದ್ದಾರೆ. ಅವರಿಗೆ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ತೇಷಾಂ ಆವಿರ್ಭೂದ್ವಾಣಿ ಅರೂಪ ಮೇಘನಿಸ್ವನ ಸನ್ನಾದಯಂತಿ ಕಕುಪಃ ಸಾಧೂನಾಂ ಅಭಯಂಕರಿ. ಮೇಘ ಗಂಭೀರವಾದ ಶರೀರವಾಣಿ ಅವರಿಗೆ ಕೇಳಿಸ್ತಾ ಇದೆ. ಎಲ್ಲ ದಿಕ್ಕುಗಳಲ್ಲಿ ಪ್ರತಿಧ್ವನಿಸ್ತಾ ಇದೆ. ಸಜ್ಜನರಿಗೆ ಅಭಯವನ್ನು ಕೊಡ್ತಕ್ಕಂಥದ್ದಾಗಿದೆ. ದೇವತೆಗಳೇ ಭಯಪಡಬೇಡ್ರಿ, ನಿಮಗೆಲ್ಲರಿಗೂ ಶುಭವಾಗತ್ತೆ. ನನ್ನನ್ನು ಮದ್ದರ್ಶನಂ ಹಿ ಭೂತಾನಾಂ ಸರ್ವಶ್ರೇಯೋಪಪತ್ತೆ. ನನ್ನನ್ನು ಯಾರು ತಿಳಿಯುತ್ತಾರೆ ಅವರಿಗೆ ಜೀವಗಳಿಗೆ ಅತ್ಯಂತ ಶ್ರೇಯಸ್ಸುಂಟಾಗತ್ತೆ. ಕ್ಷುದ್ರ ದೈತ್ಯನಾದ ಹಿರಣ್ಯಕಶಿಪು ಅವನ ದೌರ್ಜನ್ಯ ನನಗೆ ತಿಳಿದಿದೆ, ಅದಕ್ಕೆ ಪರಿಹಾರವನ್ನು ಮಾಡ್ತೇನೆ. ತಸ್ಯ ಶಾಂತಿಂ ಕರಿಷ್ಯಾಮಿ ಕಾಲಸ್ತಾವತ್ ಪ್ರತೀಕ್ಷತಾಂ ಅಂತಂದಿದ್ದಾನೆ. ಆದರೆ ಅವನ ಸಮಯ ಕಾಯ್ತಾ ಇರ್ರಿ, ನಾನು ಅವನಿಗೆ ಪರಿಹಾರವನ್ನು ಮಾಡ್ತೀನಿ, ನಿಮಗೆ ಅವನ ದುಃಖವನ್ನು ಪರಿಹಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಯಾವಾಗ ಮಾಡ್ತೀವಿ ಸ್ವಾಮಿ ಅಂದರೆ ಇಷ್ಟಾಗಬೇಕು ಅಂತಾನೆ ಸ್ವಾಮಿ. ಯದಾ ದೇವೇಶು ವೇದೇಶು ಗೋಷು ವಿಪ್ರೇಷು ಸಾಧುಷು ಧರ್ಮೇ ಮೈಚ ವಿದ್ವೇಷಃ ಸವಾ ಆಶು ವಿನಶ್ಯತಿ. ಯಾವಾಗ ಅವನು ದೇವತೆಗಳಲ್ಲಿ, ವೇದಗಳಲ್ಲಿ, ಗೋವುಗಳಲ್ಲಿ, ಬ್ರಾಹ್ಮಣರಲ್ಲಿ, ಸಾಧು ಸಜ್ಜನರಲ್ಲಿ, ಧರ್ಮದಲ್ಲಿ ಮತ್ತು ನನ್ನಲ್ಲಿ ದ್ವೇಷಭಾವನೆ ಹೆಚ್ಚಾಗತ್ತೆ, ಆಗ ಅವನು ಬೇಗನೆ ನಾಶವಾಗುತ್ತಾನೆ. ದೇವತೆಗಳಂದರೂ ಸ್ವಾಮಿ ಇದೆಲ್ಲ ಆಗೋಗಿದೆ. ದೇವತೆಗಳ ದ್ವೇಷ ಮಾಡಿದ್ದಾನೆ, ವೇದ ಗೋವುಗಳನ್ನು ಕೊಲ್ತಾ ಇದ್ದಾನೆ, ಬ್ರಾಹ್ಮಣರನ್ನು ಕೊಲ್ತಾ ಇದ್ದಾನೆ, ಸಾಧು ಸಜ್ಜನರನ್ನು, ಧರ್ಮವನ್ನು ನಿನ್ನಲ್ಲೂ ದ್ವೇಷ ಮಾಡ್ತಾ ಇದ್ದಾನೆ. ಆದರೆ ಇನ್ನೊಂದಾಗಬೇಕು ಅಂದ ಪರಮಾತ್ಮ. ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೆ ಪ್ರಹ್ಲಾದಾಯ ಯದಾ ದೃಹ್ಯೇತ್ ಅನಿಶ್ಯೇ ಪಿವರೋರ್ಜಿತಂ. ಸಜ್ಜನರಲ್ಲಿ ವೈರ ಮಾಡದೇ ಇರತಕ್ಕಂಥ ನಿರ್ವೈರ, ಸಜ್ಜನರಲ್ಲಿ ವೈರ ಮಾಡದೇ ಇರತಕ್ಕಂಥ ಒಳ್ಳೆಯ ಭಕ್ತನಾದ ಮಹಾತ್ಮನಾದ ಮಗನಾದ ಪ್ರಹ್ಲಾದನನ್ನು ಯಾವಾಗ ಅವನು ಪೀಡೆ ಮಾಡ್ತಾನೆ, ಯಾವಾಗ ಪೀಡೆ ಮಾಡ್ತಾನೆ, ಆತ ವರ್ಮನ ವರದಿಂದ ಎಷ್ಟೇ ಬಲಿಷ್ಠನಾಗಿದ್ದರೂ ಕೂಡ ಅವನನ್ನು ನಾ ಸಂಹಾರ ಮಾಡ್ತೀನಿ ಅಂದಾಗ ಇತ್ಯುಕ್ತ್ವಾ ಲೋಕಗುರುಣಾತಂ ಪ್ರಣಮ್ಯ ದಿವೌಕಸಃ ನವರ್ತಂತ ಗತೋದ್ವೇಗಾಹ ಮೇನಿರೇ ಚಾಸುರಂ ಹತಂ. ದೇವತೆಗಳೆಲ್ಲ ತಿಳಿದಿದ್ದಾರೆ, ಇವನು ಸತ್ತ ಎಂಬುದಾಗೆ ತಿಳಿದಿದ್ದಾರೆ. ಆಗ ಪ್ರಹ್ಲಾದರಾಜನ ಬಗ್ಗೆ ಕೇಳ್ತಾರೆ ನಾರದರನ್ನು, ಸ್ವಾಮಿ ಯಾಕೆ ಪರಮಾತ್ಮ ಇಷ್ಟು ದೊಡ್ಡವನಾಗಿದ್ದರೂ, ದೇವತೆಗಳು ದೊಡ್ಡವರಾಗಿದ್ದರೂ ಕೂಡ ಸಾಮಾನ್ಯನಾದ ಕರ್ಮಜ ದೇವತೆಯಾದ ಪ್ರಹ್ಲಾದ, ಅವನ ಬಗ್ಗೆ ಪರಮಾತ್ಮ ಯಾಕಿಂಥ ನಿರ್ವೈರಾಯ ಪ್ರಶಾಂತಾಯ ಪ್ರಹ್ಲಾದರಾಜನನ್ನು ದೊಡ್ಡವನನ್ನು ಮಾಡಿ ದೇವತೆಗಳಿಗಾದ ದುಃಖಕ್ಕಿಂತ ಪ್ರಹ್ಲಾದರಾಜನಿಗೆ ದುಃಖ ಆದಾಗ ಮಾತ್ರ ಅನುಗ್ರಹ ಮಾಡ್ತೀನಿ ಅಂತ ಯಾಕೆ ಅಂದಿದ್ದಾನೆಂದರೆ, ಇಲ್ಲ, ದೇವತೆಗಳಲ್ಲಿ ಸದಾ ಕರುಣೆ ಮಾಡ್ತಾನೆ ಉತ್ತಮರಲ್ಲಿ.
ಸಾಮಾನ್ಯರಲ್ಲಿ ಕರುಣೆ ಮಾಡ್ತೀನಿ ಎಂಬುದನ್ನು ಜಗತ್ತಿಗೆ ತೋರಿಸಬೇಕು ಎಂಬುದಕ್ಕೋಸ್ಕರವಾಗಿ ಪರಮಾತ್ಮ ಹಾಗೆ ಹೇಳಿದ್ದಾನೆ. ಅಂತಹ ಪರಮಾತ್ಮ ಉತ್ತರವನ್ನು ಕೊಟ್ಟ ಮೇಲೆ ದೇವತೆಗಳೆಲ್ಲ ಸತ್ತಿದ್ದಾನೆ, ಸಾಯ್ತಾನೆ ಎಂಬುದನ್ನು ನಿಶ್ಚಯ ಮಾಡಿಕೊಂಡು ಹೊರಟಿದ್ದಾರೆ. ಮುಂದೆ ಪ್ರಹ್ಲಾದ, ಅವನ ಗುಣ, ಅವನ ವಿದ್ಯಾಭ್ಯಾಸ, ಪ್ರಹ್ಲಾದ ಮಾಡಿದ ಉಪದೇಶ, ಎಷ್ಟು ಸುಂದರವಾದ ಉಪದೇಶವನ್ನು ಪ್ರಹ್ಲಾದ ರಾಜ ತಾನು ಮಾಡಿದ್ದಾನೆ ಇವೇ ಮೊದಲಾಗಿರ್ತಕ್ಕಂಥ ವಿಚಾರವನ್ನು, ಅವನ ಗುಣವನ್ನು ಬಹಳಷ್ಟು ಹೇಳ್ತಕ್ಕಂಥವರಾಗಿದ್ದಾರೆ. ಅಂಥ ಪ್ರಹ್ಲಾದನ ಗುಣ ಎಂಥದ್ದು, ಏನೇನಾಗಿದೆ ಎಂಬುದನ್ನು ಕೇಳಿ ತಿಳಿದುಕೋಸ್ಕೊಳ್ಳವಾಗಿ ನಾಳಿನ ದಿವಸ ಪುನಃ 6:30 ಗಂಟೆಗೆ ಪುನಃ ಈ ಮಾಧ್ಯಮದ ಮೂಲಕವಾಗಿ ಕೇಳೋಣ. ಕಾಯೇನ ವಾಚ ಮನಸ್ಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಇತಿ ಸಮರ್ಪಯಾಮಿ. ಯದಕ್ಷರ ಪದಭ್ರಷ್ಟಂ ಮಾತ್ರಾಹೀನಂ ಚೇದ್ಭವೇತ್ ತತ್ಸರ್ವಂ ಕ್ಷಮ್ಯತಾದ್ದೇವ. ನಾರಾಯಣ ನಮೋಸ್ತುತೆ. ಹರಯೇ ನಮಃ.